ಯಾ ವರ್ಣ ಪದ ವಾಕ್ಯಾರ್ಥ ಗದ್ಯ ಪದ್ಯ ಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯ ಕಲನಾಕಲ್ಪತರವೇ ಗುರವೇ ನಮಃ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಂ ಅನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ತಂ ಸರ್ವಭೂತಹೃದಯಂ ಶುಕಮಾನತೋಸ್ಮಿ. ಯಾ ಸ್ವರ್ಗೇ ಬೃಹದಶ್ವಿನಾ ಸುರಪತೇಃ ಅಗ್ರೇ ಸದಾ ಪಠ್ಯತೆ ಪಾತಾಲೇಪಿ ಚ ಕಂಬಲಾಶ್ವತರತೋ ಅನಂತೇನ ಯಾ ಶ್ರೂಯತೆ. ಋಷ್ಯಗ್ರೇ ಬದರೀವನೆ ಪ್ರತಿದಿನಂ ಸೂತೇನ ಯಾ ತನ್ಯತೆ ಸೈಷಾ ಪುಣ್ಯಕಥಾ ಯಥಾಮತಿ ಹರಿಪ್ರೀತ್ಯೈ ಮಯಾ ಕಥ್ಯತೆ. ಸಾ ಏಷಾ ಪುಣ್ಯಕಥಾ ಯಥಾಮತಿ ಹರಿಪ್ರೀತ್ಯೈ ಮಯಾ ಕಥ್ಯತೆ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಈ ದಿವ್ಯ ಚೈತನ್ಯ ಮಂದಿರದ ಆಯೋಜಕರೇ ಮತ್ತು ಎಲ್ಲ ಹಿರಿಯ ಕಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಗುಹೆಯನ್ನು ಬೆಳಗ್ತಾ ಇರುವಂತಹ ವಾಸುದೇವ ಎನ್ನುವ ಮಹಾ ಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ 4 ದಿನದ ಚಿಂತನೆಯ ಈ ದಿನದ ಕೊನೆಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಕ್ರಮಿಸಬೇಕಾದಂತಹ ದೂರ ಬಹಳಷ್ಟು ಉಂಟು. ಹಾಗಾಗಿ ನೇರವಾಗಿ ವಿಷಯದ ಕಡೆಗೆ ಜಾರೋಣ. ನಿನ್ನೆ ದಿವಸ ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ, ಮನುಷ್ಯನ ಬದುಕಿನ ಎಲ್ಲ ಅನರ್ಥಗಳಿಗೂ ಸಹ ಅತಿಯಾದಂತಹ ಆಸೆಯೇ ಕಾರಣ ಅಂತ ಬುದ್ಧ ಹೇಳಿದ್ದಲ್ಲ, ಶುಕಾಚಾರ್ಯರು ಹೇಳಿದ್ದು ಎನ್ನುವ ಮಾತಿನ ವಿವರಣೆಯೊಂದಿಗೆ ನಮ್ಮ ಚಿಂತನೆ ಬಂದು ನಿಂತಿತ್ತು. ಅವಧೂತ ಹೇಳ್ತಾ ಇದ್ದಾನೆ ಯದು ಮಹಾರಾಜನಿಗೆ, ನನ್ನ 18ನೆಯ ಗುರು ಒಂದು ಕುರರ ಪಕ್ಷಿ. ಕುರರ ಪಕ್ಷಿ ಅಂದರೆ ಅದು ಈ ಮಾಂಸದ ತುಣುಕನ್ನು ತಿಂದು ಬದುಕುವಂತಹ ಪಕ್ಷಿ, ಸಣ್ಣ ಪಕ್ಷಿ ಗಾತ್ರದಲ್ಲಿ. ಒಂದು ಸಲ ಅದಕ್ಕೆ ಒಂದು ಮಾಂಸದ ತುಣುಕು ಸಿಕ್ಕಿತು. ಬಾಯಿ ಚಿಕ್ಕದು, ಮಾಂಸದ ತುಣುಕು ದೊಡ್ಡದು. ಇದನ್ನು ಬೇರೆ ಈ ಹದ್ದುಗಳು, ಗಿಡಗಗಳು ಎಲ್ಲ ನೋಡಿದ್ವು. ಆ ಪಕ್ಷಿಗಳಿಗಿಂತ ದೊಡ್ಡದಾದಂಥ ಪಕ್ಷಿಗಳು ಏನು ಮಾಡಿದವು ಅಂದರೆ, ಆ ಮಾಂಸದ ತುಣುಕನ್ನು ತಿನ್ನಬೇಕು ಅಂತ ಬಯಸಿದ ಈ ಗಿಡಗ, ಹದ್ದು ಇವುಗಳೆಲ್ಲ ಅದರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋದವು. ಇವರಿಂದ ತಪ್ಪಿಸಿಕೊಳ್ಳಬೇಕು ಅಂತ ಅದು ಮನ ಬಂದಂತೆ ಹಾರಿತು. ಆದರೆ ಅವು ಬಿಡಲಿಲ್ಲ. ಹಾರಿ ಹಾರಿ ಕೊನೆಗೆ ಸುಸ್ತಾಯಿತು. ಯಾಕೆ ನನ್ನನ್ನು ಈ ಪರಿಯಲ್ಲಿ ಒಟ್ಟಿಸಿಕೊಂಡು ಬರ್ತಾ ಇವೆ ಅಂತ ಅದಕ್ಕೆ ಕಾರಣ ಗೊತ್ತಾಗಲಿಲ್ಲ ಮೊದಲು. ಆಮೇಲೆ ಗೊತ್ತಾಯಿತು, ಓಹ್, ಇವರಿಗೆ ಬೇಕಾದದ್ದು ನಾನಲ್ಲ, ನನ್ನ ಬಾಯಲ್ಲಿರುವಂತಹ ಈ ತುಣುಕು ಅಂತ. ಸಾಮಿಷಂ ಕುರರಂ ಜಘ್ನುಃ
ಬಲಿನೋ ಯೇ ನಿರಾಮಿಷಾ ತದಾಮಿಷಂ ಪರಿತ್ಯಜ್ಯ ಸಸುಖಂ ಸಮವಿಂದತ. ಯಾವಾಗ ಇದು ಗೊತ್ತಾಯ್ತೋ ತಕ್ಷಣ ಆ ಕುರರ ಪಕ್ಷಿ ತನ್ನ ಬಾಯಲ್ಲಿರುವಂಥ ತುಣುಕನ್ನು ಉಗುಳಿಬಿಡ್ತು. ಇದನ್ನು ಬಿಟ್ಟು ಅದನ್ನು ತಿಂದ್ಕೊಂಡು ಹೋದು. ಇದು ಲೋಕದ ಸ್ವಭಾವ ಅಂತಾನೆ ಅವಧೂತ. ಏನು ಲೋಕದ ಸ್ವಭಾವ ಅಂದರೆ, ನೀನು ಎಷ್ಟೆಷ್ಟು ಪರಿಗ್ರಹ ಮಾಡಿಕೊಂಡು ಇಟ್ಕೊಂಡಿರ್ತೀಯೋ, ನಿನ್ನಲ್ಲಿ ಇದೆ ಅಂತ ಬೇರೆಯವರಿಗೆ ಗೊತ್ತಾದರೆ ಅದನ್ನು ಕೀಳೋದಕ್ಕೆ ಇಂತಹ ಹದ್ದುಗಳು ಅಂದರೆ ವಲ್ಚರ್ಗಳು ಮತ್ತು ಗರುಡಗಳು, ಈಗಲ್ಗಳು, ಇನ್ನೂ ಏನೋ ಗಳುಗಳು, ನಿಮಗೆ ಸಾಧ್ಯ ಆದರೆ ಅರ್ಥ ಆದರೆ ಹಿಂದ್ಗಡೆ ಯಾವ ಶಬ್ದನಾದರೂ ಸೇರಿಸ್ಕೊಳ್ಳಿ. ಮೀಯಿಂದ ಕೊನೆ ಆದರೂ ಸಂತೋಷ ನನಗೆ, ಮುಂದುಗಳು ಅಂತ. ಹಾಗೆ ಅಂದುಕೊಳ್ಳುವವರು ಬಹಳಷ್ಟು ಜನ ಇಂಥ ಪಕ್ಷಿಗಳು ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಇಂತಹ ಈ ಗಳುಗಳಿಗೆ ನಾವು ಸಿಗಬಾರದು ಅಂತಾದರೆ ಆ ಕುರರ ಪಕ್ಷಿ ಮಾಡಿತಲ್ಲ, ಅಂದರೆ ಸಂಗ್ರಹಿಸಿ ಇಡಲಿಕ್ಕೆ ಹೋಗಬಾರದು. ನಮ್ಮ ಹತ್ರ ಇದೆ ಅಂತ ಗೊತ್ತಾದರೆ ಈ ರೀತಿಯಾಗಿ ಹಿಂದೆ ಬೀಳ್ತಾರೆ. ಅದಕ್ಕೋಸ್ಕರ ಪರಿಗ್ರಹೋ ಹಿ ದುಃಖಾಯ ಯದ್ದತ್ ಪ್ರಿಯತಮಂ ನೃಣಾಂ. ಪರಿಗ್ರಹ ಮಾಡಿ ಸಂಗ್ರಹಿಸಿ ಇಟ್ಕೊಳ್ಳೋದುಂಟಲ್ಲ, ಅದು ದುಃಖಾಯ, ಅತ್ಯಂತ ದುಃಖವನ್ನು ಉಂಟು ಮಾಡ್ತದೆ. ಅನಂತಂ ಸುಖಮಾಪ್ನೋತಿ ತದ್ ವಿದ್ವಾನ್ ಯಸ್ತು ಅಕಿಂಚನ. ಏನೂ ಇಲ್ಲದೆ ಇದ್ದವನಿಗೆ ಇರುವಷ್ಟು ನಿಶ್ಚಿಂತೆ ಇದ್ದವನಿಗೆ ಇರುವುದಿಲ್ಲ. ಅಂಡರ್ಲೈನ್ ಇದಕ್ಕೆ. ಅವನಿಗೇನೂ ಚಿಂತೆ ಇಲ್ಲರಿ. ನಿಜವಾಗಿ ಕೇಳಿ ನೀವು, ಫುಟ್ಪಾತ್ನಲ್ಲಿ ಮನೆಗೆ ಬೆಳಗಾತ ಎದ್ದು 4 ಮನೆ ಬೇಡ್ತಾನಲ್ಲ, ಅವನಿಗೆ ಏನು ಚಿಂತೆ ಅಂತ ಕೇಳಿ. ಏನೂ ಚಿಂತಿಲ್ಲ. ಇವತ್ತು ಈ ಬೀದಿ ನಾಳೆ ಆ ಬೀದಿ ಅಂತಾನೆ ಅವನಷ್ಟೇ. ಅದು ದುಡ್ಡಿದ್ದವ್ರಿಗೆ ಕೇಳಿ, ಅವ್ರು ತಲೆ ಚಚ್ಕೊಳ್ಳೋದು ನೋಡಿದ್ರೆ ಅವ್ರ ಹತ್ರ ಆಗೋಲ್ಲ, ನಾವೇ ಸ್ವಲ್ಪ ತಟ್ಕೊಡೋಣ ಅಂತ ಅನಿಸ್ಬಿಡುತ್ತೆ. ಕಾಲಿಂದ ತಲೆವರೆಗೆ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ಅದೇ ಹೇಳಿದ್ರಲ್ಲ, ಎಲ್ಲ ಚಿಂತೆ. ಇದರ ಮಧ್ಯೆಯಲ್ಲಿ ನನಗೆ ಹೇಗೆ ಮುಕ್ತಿ ಅಂತ. ಹಾಗಾಗಿ ಈ ಚಿಂತೆಯ ಸಂತೆ, ಇರೋದೊಬ್ಬನಿಗೂ ಬ್ರಹ್ಮದ ಚಿಂತೆ, ಮಿಕ್ಕಿದ್ದೆಲ್ಲ ಚಿಂತೆ ಹೀಗೆ ಅಂತ. ಹೀಗೆ ನಾನು ಕಲಿತಿದ್ದೇನೆ, ಹಾಗಾಗಿ ನಾನು ಯಾವುದನ್ನು ಪರಿಗ್ರಹ ಮಾಡುವುದಿಲ್ಲ. ಯಾರಾದರೂ ಮಾಡುವಂತ ಕೊಡೋದಕ್ಕೆ ಬಂದರೆ ನಾನು ಓಡ್ತೇನೆ ಅಲ್ಲಿಂದ. ಏನು ಆಶ್ಚರ್ಯಪಡಬೇಡಿ, ಪ್ರಾಯಶಃ ನಿಮ್ಮ ಮಧ್ಯೆಯಲ್ಲೂ ಇಂಥವ್ರು ಎಷ್ಟೋ ಜನ ಆಗಿ ಹೋಗಿದ್ದಾರೆ, ನೋಡಿದ್ದೀರಿ ನೀವು. ನನಗೆ ಯಾಕೆ ಕೊಡ್ತೀರಿ, ಕೊಡ್ರಿ ಅವನಿಗೆ, ತಗೊಂಡು ಅಲ್ಲಿ ಕೊಡ್ರಿ ಇಲ್ಲಿ ಕೊಡ್ರಿ ಅಂತ ಹೇಳುವನ್ನು ಪ್ರತ್ಯಕ್ಷ ನೋಡಿದ್ದೀರಿ ನೀವು. ಆದ್ದರಿಂದ ಹೀಗೆ ನೀವು ಸಂಗ್ರಹಿಸಿ ಇಟ್ಟುಕೊಂಡ್ರೆ ಇಂತಹ ಈ ಪಕ್ಷಿ ರೂಪದಲ್ಲಿರುವಂಥ ರಾಕ್ಷಸರು, ಬಟ್ಟೆ ಯಾವುದಾದ್ರೂ ಆಗಿರಲಿ, ಅವರು ಆಕ್ರಮಣ ಮಾಡ್ತಾರೆ. ಹಾಗಾಗಿ ನಾನು ಪರಿಗ್ರಹ ಮಾಡಬಾರದು ಅಂತ ಚಿಂತನೆ ಮಾಡಿದ್ದೇನೆ. ಯಾರಾದರೂ ಕೇಳಿ ತಗೊಳ್ತಾರೆ ಅಂತ ಆದರೆ ಅಂಥ ಬಟ್ಟೆಗಳನ್ನು ಹಾಕ್ಕೊಂಡವರು ಅವರು ಸನ್ಯಾಸಿಗಳಲ್ಲ ಅಂತ ತೀರ್ಮಾನ ಮಾಡಬಹುದು. ಮುಂದಕ್ಕೆ ಹೋಗೋಣ. ನನ್ನ 19ನೆಯ ಗುರು ಒಂದು ಮಗು. ಎಂಥ ಮಗು ಅಂದರೆ ಇನ್ನೂ ತೊಟ್ಟಲಲ್ಲಿ ಇರುವ ಮಗು. ಆ ಮಗು ಮಾತನಾಡಲಿಕ್ಕೆ ಬರದೇ ಇರುವಂಥ ತನ್ನ ಮೌನ ಭಾಷೆಯಿಂದ ನಮಗೊಂದು ಪಾಠ ಮಾಡುತ್ತೆ, ನಾವು ಗಮನಿಸೋದಿಲ್ಲ. ಹಾಗಿದು ಏನು ಪಾಠ ಮಾಡುತ್ತೆ ಅತ್ತೆ? ನಮೇ ಮಾನವಮಾನವು ಸ್ತಃ. ನನಗೆ ಮಾನವೂ ಇಲ್ಲ, ಅವಮಾನವೂ ಇಲ್ಲ. ಅಮ್ಮ ಬಟ್ಟೆ ಹಾಕಿದರೆ ಯಾಕೆ ಬಟ್ಟೆ ಹಾಕಲಿಲ್ಲ ಅಂತ ಕೇಳೋದೂ ಇಲ್ಲ. ಎಲ್ಲೋ ಕರ್ಕೊಂಡು ಹೋಗಬೇಕು ಅಂತ ನೀವು ಒಳ್ಳೆ ಜಗ ಮಗಿಸೋ ಬಟ್ಟೆ ಹಾಕಿದರೆ ಯಾಕೆ ಹಾಕಿದೆ ಅಂತಲೂ ಕೇಳೋದಿಲ್ಲ. ಒಂದು, ನೀವು ತೊಟ್ಲಲ್ಲಿರೋ ಮಗುವನ್ನು ನೋಡಿ ಹೇಗಿದೆಯಾ ಪುಟ ಅಂತ ಪ್ರೀತಿಯಿಂದ ಮಾತಾಡಿಸಿದ್ರೂ ನಗತ್ತೆ, ಅಥವಾ ನಗದೇನೂ ಇರಬಹುದು. ನಿನ್ನ ಇಷ್ಟು ಮಾತಾಡ್ತಾ ಇದ್ದೇನೆ ನಗೋಕ್ಕಾಗಲ್ವ ಅಂತ ಕೇಳಿದರೆ ಆಗ ಬೈಸ್ಕೊಂಡು ನಕ್ಕಿರೂ ನಕ್ಬೋದು ಹೀಗೆ ಅಂತ. ಹಾಗಾಗಿ ಅದಕ್ಕೆ ಮಾನವೂ ಇಲ್ಲ, ಅವಮಾನವೂ ಇಲ್ಲ. ಅದರಿಂದ ಅವಧೂತ ಹೇಳ್ತಾನೆ, ನ ಚಿಂತಾ ಗೇಹ ಪುತ್ರೈಣ. ನನಗೆ
ಮನೆ ಯೋಚನೆ ಇಲ್ಲ. ಹೇಗೆ ಆ ಮಗುವಿನಂತೆ ಆತ್ಮಕ್ರೀಡ ಹೇಗಿದ್ದೇನೆ ಅಂದರೆ ಆತ್ಮಕ್ರೀಡ, ನಾನು ನನ್ನಲ್ಲಿಯೇ ಆಟ ಆಡುವುದನ್ನು ಕಲಿತುಕೊಂಡಿದ್ದೇನೆ ಅಂತ. ಭಾಳ ಅದ್ಭುತವಾದ ಶಬ್ದ ಇದು. ಪ್ರತಿಯೊಬ್ಬನೂ ಸಹ ತನ್ನಲ್ಲಿಯೇ ತಾನು ಆಟ ಆಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಆ ಆಟ ಪ್ರಾಣದ ಅಬ್ಸರ್ವೇಷನ್ನಿಂದ ಶುರುವಾದರೆ ಕೊನೆಗೆ ನಿಶ್ಚಿಂತೆಯಿಂದ ಆ ನಿಷ್ಕಂಪನ ಅದವರೆಗೆ ಹೋಗಿ ನಿಂತಾಗ ಆ ಆಟದಲ್ಲಿ ಸಿಗುವ ಆನಂದವೇ ಶಬ್ದಾತೀತವಾದಂಥದ್ದು. ಹಾಗಾಗಿ ಆತ್ಮಕ್ರೀಡ ಮತ್ತು ಆತ್ಮರತಿ. ನನಗೆ ಹೊರಗಡೆಯಿಂದ ಸುಖ ಇಲ್ಲ, ನನ್ನಿಂದಲೇ ನನಗೆ ಸುಖ. ಈ ಗುಟ್ಟನ್ನು ನಾನು ಕಂಡುಕೊಂಡಿದ್ದೇನೆ. ಅದಕ್ಕೋಸ್ಕರ ವಿಚರಾಮಿ ಇಹ ಬಾಲವತ್, ಪುಟ್ಟ ಮಗು ಸಂಚರಿಸುವ ಹಾಗೆ ನಾನು ಸಂಚರಿಸ್ತೇನೆ. ನನಗೆ ಯಾವುದ್ರ ಬಗ್ಗೆಯೂ ಚಿಂತೆ ಇಲ್ಲ. ಇದನ್ನು ನಾನು ಯಾರಿಂದ ಕಲಿತೆ? ತೊಟ್ಟಲಲ್ಲಿ ಕೈಕಾಲನ್ನು ಆಡಿಸಿಕೊಳ್ತಾ ಮಲಗಿದಂಥ ಮಗುವನ್ನು ನೋಡಿ ನಾನು ಕಲಿತೆ ಅಂತ. ಒಂದು ಮಾತು ಹೇಳ್ತೇನೆ, ಬೇಜಾರು ಮಾಡಿಕೊಡ್ಬೇಡಿ. ಕೆಲವು ಸಲ ಯಾರೋ ಮಕ್ಕಳನ್ನು ಕರ್ಕೊಂಡು ಬಂದವರು ನಮಗೆ ಸಿಗ್ತಾರೆ. ನಾವು ಆ ಮಗುವನ್ನು ಮಾತನಾಡಿಸ್ತೇವೆ. ಅದೃಷ್ಟವಶಾತ್ ಯಾರ ಹತ್ರೂ ನಗದೇ ಇರುವ ಮಗು ನಮ್ಮನ್ನು ನೋಡಿ ನಕ್ಕು ಬಿಡುತ್ತೆ. ಆವಾಗ ನಾವು ಹೇಳೋದು ನೋಡಿದ್ಯಾ, ನನ್ನ ನೋಡಿ ಆ ಮಗು ನಕ್ಕು ಬಿಡ್ತು ಅಂತ. ಹೆಚ್ಚುಗಾರಿಕೆ ನಮ್ಮದಲ್ಲ, ಅದು ನಿಮ್ಮನ್ನು ನೋಡಿ ನಕ್ಕಿರಬಹುದು, ಅಥವಾ ನಿಮ್ಮನ್ನು ನೋಡಿ ಅದಕ್ಕೆ ಜನ್ಮಾಂತರ ಸ್ಮರಣೆಯಾಗಿ ಓ ಅವನೇ ಇವನಿಗೆ ಎಡಬಿಡಂಗ್ಯಾ ಅಂತ ಅಂದ್ಕೊಂಡಿರಬಹುದು. ಯಾಕೆಂದರೆ ಕೆಲವು ದಿನಗಳವರೆಗೆ ಜನ್ಮಾಂತರ ಸ್ಮರಣೆ ಇರುತ್ತೆ. ಆಮೇಲೆ ನಾವು ಲೌಕಿಕ ವಿಷಯವನ್ನು ತುಂಬಿ ಅದು ಕೇಳಿದ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡಲಿಕ್ಕೆ ಆಗದೆ ಮಗು ಪ್ರಶ್ನೆ ಕೇಳುವ ಸ್ವಭಾವವನ್ನೇ ನಾವು ಕರ್ಬ್ ಮಾಡಿಬಿಡ್ತೇವೆ ಹೇಗೆ ಅಂತ. ಆದ್ದರಿಂದ ಆ ಮಗು ಅದು ನೋಡಿ ನಮ್ಮನ್ನು ನೋಡಿ ನಕ್ಕಿದ್ದಲ್ಲ, ಅದು ಆ ನಗುವುದಕ್ಕೆ ಒಂದು ವ್ಯಾಜ ಅಷ್ಟೇ. ಈ ವ್ಯಕ್ತಿ ಅದು ಈ ವ್ಯಕ್ತಿ ಆಗ್ಬೋದು, ಆ ವ್ಯಕ್ತಿಯೂ ಆಗಬಹುದು ಹೀಗೆ ಅಂತ. ಹಾಗಾಗಿ ಅವಧೂತ ಹೇಳ್ತಾನೆ, ನಮೇ ಮಾನವಮಾನವು, ನನಗೆ ಮಾನವೂ ಇಲ್ಲ ಅವಮಾನವೂ ಇಲ್ಲ ಅಂತ. ಇಷ್ಟು ಹೇಳ್ತೇನೆ, ಯಾಕೆಂದರೆ ಇದರ ಹಿಂದೆಲ್ಲ ತುಂಬ ಘಟನೆಗಳಿವೆ, ಬೇರೆ ಬೇರೆ ವ್ಯಕ್ತಿಗಳ ಚಿತ್ರಣ. ಹಾಗಾಗಿ ಅದನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ನಾನೀಗ. ನೇರ ಭಾಗವತದಲ್ಲಿ ಇದ್ದದನ್ನಷ್ಟೇ ಹೇಳಬೇಕು. ಇದಕ್ಕೆ ಪೂರಕವಾದ ಎಲ್ಲ ಅಂಶಗಳನ್ನು ಅಲ್ಲಲ್ಲಿ ನೀವೆಲ್ಲ ಹಾಗೇ ಇರಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಿದ್ದೇನೆ. ಭಾಗವತ ಹೇಳುತ್ತೆ, ದ್ವಾವೇವ ಚಿಂತೆಯಾ ಮುಕ್ತವು. ಈ ಪ್ರಪಂಚದಲ್ಲಿ ಚಿಂತೆ ಇಲ್ಲದಿದ್ದವರು ಯಾರು ಕೇಳಿದರೆ ಎಲ್ಲರಿಗೂ ಚಿಂತೆ. ಇರುವೆ ಚಿಂತೆ, ಆನೆಗೆ ಆನೆ ಭಾರದ ಚಿಂತೆ ಅಲ್ವಾ? ಆದರೆ ಇಬ್ಬರಿಗೆ ಮಾತ್ರ ಚಿಂತೆ ಇಲ್ಲ. ಯಾರು? ಪರಮಾನಂದ ಆಪ್ಲುತವು, ಇಬ್ಬರು ಮಾತ್ರ. ಯೋ ವಿಮಗ್ಧ ಜಡೋ ಬಾಲ, ಆ ತೊಟ್ಟಿಲಲ್ಲಿ ಆಡ್ತಾ ಇರುವಂಥ ಶಿಶು ಉಂಟಲ್ಲ, ಜಡ ಬಾಲ, ಮುಗ್ಧವಾದಂಥ ಬಾಲ, ಆ ಮಗುವಿಗೆ ಯಾವುದೇ ಚಿಂತೆ ಇಲ್ಲ. ಅಷ್ಟೇ ಅಲ್ಲ, ಯೋ ಗುಣೇಭ್ಯ ಪರಂಗತಃ, ಎರಡನೇವನು ಸತ್ವ ರಜಸ್ಸು ತಮಸ್ಸು, ಈ ಮೂರು ನನ್ನ ಬದುಕಿನಲ್ಲಿ ಆಟ ಆಡ್ತಾ ಇರ್ತವೆ. ಇವುಗಳ ಹಿಡಿತಕ್ಕೆ ಸಿಲುಕಿ ನಾನು ಒಂದು ಸಲ ದುಃಖ ಪಡ್ತೇನೆ, ಒಂದು ಸಲ ಸುಖ ಪಡ್ತೇನೆ, ಒಂದು ಸಲ ಒಳಬಗೆಯಲ್ಲಿ ಮತ್ತೇನೇನೋ ವಿಚಾರ ಮಾಡ್ತೇನೆ. ಹಾಗಾಗಿ ನನ್ನ ಸುಖ ದುಃಖಕ್ಕೆ ಕಾರಣಗಳು ಈ ತ್ರಿಗುಣಗಳು ಅಂತ ಯಾವನು ಅರ್ಥ ಮಾಡಿಕೊಂಡು ಇವುಗಳನ್ನು ಮೆಟ್ಟಿ ನಿಲ್ತಾನೋ ಅವನೇ ಗುಣಾತೀತಸ್ಸ ಉಚ್ಯತೆ. ಭಗವಂತನ ಮಾತು. ಮತ್ತೆ ಅಂಥ ಗುಣಾತೀತನಾದಂತಹ ಅವಧೂತ ಯೋಗಿ ಅಥವಾ ಪರಮ ಭಕ್ತ ಇಂಥವನು ಎರಡನೇವನು. ಹಾಗಾಗಿ ಜಗತ್ತಿನಲ್ಲಿ ಚಿಂತೆಯಿಂದ ಮುಕ್ತರಾದವರು ಇಬ್ಬರೇ, ಒಂದು ತೊಟ್ಟಲಲ್ಲಿ ಆಡುವ ಕೂಸು ಮತ್ತು ಇಂತಹ ಯೋಗಿ ಅಂತ. ಮಿಕ್ಕವರೆಲ್ಲರೂ ಸಹ ಇರೋದು ಚಿಂತೆಯ ಸಂತೆಯಲ್ಲಿಯೇ, ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಆದ್ದರಿಂದ ಮಗುವಿಗೆ ದೇಹಾದಿ ಪೋಷಣೆಯ ಚಿಂತೆ ಇಲ್ಲವೇ ಇಲ್ಲ. ಅಮ್ಮ ಹಾಲು ಕೊಟ್ಟರು ಕುಡಿಯತ್ತೆ, ಇಲ್ಲಿದ್ರೆ ಇಲ್ಲ. ಕೊಡಲಿಲ್ಲ ಒಂದು ಸಲ ಅಮ್ಮನನ್ನು ಕರೆಯತ್ತೆ ತನ್ನ ಅಳುವ ಧ್ವನಿಯಿಂದ. ಬಾಲಾನಾಂ ರೋದನಂ ಬಲಂ, ಆ ಮಗುವಿಗೆ ಯಾವುದು ಬಲ ಕೇಳಿದ್ರೆ ಅಳುವುದು ಹೀಗೆ ಅಂತ. ಹೀಗೆ ಇಂತಹ ಇಬ್ಬರು ಮಾತ್ರ ಚಿಂತಾಮುಕ್ತರು. ಹಾಗಾಗಿ ಮಗುವನ್ನು ನೋಡಿ ನಾನು ಕಲಿತಿದ್ದೇನೆ, ನನಗೆ ಯಾವುದೇ ರೀತಿಯ ಮಾನವೂ ಇಲ್ಲ ಅವಮಾನವೂ ಇಲ್ಲ. ಅವಧೂತನ ನನ್ನನ್ನು ಯಾರು ಬೈದರೆ ಭಾಳ ಸಂತೋಷ,
ಹೊಗಳಿದರೆ ಅದಕ್ಕೂ ಸಂತೋಷ. ಅಂದರೆ ಎರಡೂ ನನಗೆ ಸಂಬಂಧಪಟ್ಟಿದ್ದಲ್ಲ. ಯಾಕೆಂದರೆ ಇವ್ರಿಗೆ ಹೊಗಳೋದು ಮತ್ತು ತೆಗಳೋದು ಎರಡೂ ಹೇಳೋದು ಯಾವುದನ್ನು ಇಟ್ಕೊಂಡು? ನನ್ನ ದೇಹವನ್ನು ಇಟ್ಕೊಂಡು. ದೇಹ ನಾನಲ್ಲ ಎನ್ನುವಂತಹ ನಿಖರತೆ ನನಗುಂಟು. ಹಾಗಾಗಿ ಇವರ ಮಾನಕ್ಕಾಗಲಿ ಅವಮಾನಕ್ಕಾಗಲಿ ನಾನು ದೂರ ಅನ್ನೋದನ್ನು ಮಗುವನ್ನು ನೋಡಿ ಕಲಿತೆ ಅಂತ. ಮುಂದೆ ನನ್ನ 20ನೆಯ ಗುರು ಒಬ್ಬ ಆಕೆ ಕುಮಾರಿ ಅಂತ. ಕುಮಾರಿ ಅನ್ನೋದಕ್ಕೆ ಇವತ್ತು ಸಾಮಾನ್ಯವಾಗಿ ಮದುವೆ ಆಗದೇ ಇರುವಂತಹ, ಮದುವೆಯ ವಯಸ್ಸಿಗೆ ಬಂದಂಥವರನ್ನೂ ಸಹ ಕುಮಾರಿ ಅಂತ ಕರೆಯುವಂಥದ್ದು ಉಂಟು. ಆದರೆ ಕುಮಾರಿ ಅನ್ನೋದಕ್ಕೆ ಏನೆಲ್ಲ ಅರ್ಥಗಳಿವೆ ಅನ್ನೋದನ್ನು ಲಲಿತಾನಾಮ ವೈಭವದಲ್ಲಿರುವಂತಹ ವಿವರಣೆಯಲ್ಲಿ ಹಾಕಿದ್ದೇನೆ. ಬೇರೆ ಬೇರೆ ವಯಸ್ಸಿನ ಮಕ್ಕಳಿಗೆ ಬೇರೆ ಬೇರೆ ಹೆಸರುಗಳುಂಟು. ಹಾಗಾಗಿ ಅದನ್ನು ನೋಡಿದರೆ ಹೆಚ್ಚಿನ ವಿಷಯ ನಿಮಗಲ್ಲಿ ಸಿಗ್ತದೆ. ಆದರೆ ವಿಶೇಷವಾಗಿ ಕುಮಾರಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ನಮ್ಮಲ್ಲಿ ನವರಾತ್ರಿಯಲ್ಲಿ ಕುಮಾರಿ ಪೂಜೆ ಅಂತ ಮಾಡ್ತಾರೆ. ಕೆಲವು ಜನ ಕುಮಾರಿಯವರು ಇನ್ನು ಮದುವೆ ಆಗದೇ ಇದ್ದಿದ್ದರಿಂದ ಕುಮಾರಿಯರು ಅಷ್ಟೇ. ಅದು ಕುಮಾರಿ ಅನ್ನೋದಕ್ಕೆ ನಿಜವಾದ ಅದರ ಎಟಿಮಾಲಜಿ ಹೇಗೆ ಅಂತಂದರೆ, ಕುತ್ಸಿತಃ ಮಾರಹ ಯಸ್ಯಾಹ ಸಾ. ಮಾರ ಅಂದರೆ ಮನ್ಮಥ ಅಂತ ಅರ್ಥ. ಯಾವಳಲ್ಲಿ ಇನ್ನೂ ಮನ್ಮಥಾವಸ್ಥೆ ಜಾಗೃತ ಆಗಲಿಲ್ವೋ ಅವಳು ಕುಮಾರಿ. ಯಾವನಲ್ಲಿ ಇನ್ನೂ ಮನ್ಮಥಾವಸ್ಥೆ ಚಿಗುರಲಿಲ್ವೋ ಅವನು ಕುಮಾರ. ಹೀಗೆ ಹೇಳಿದರೆ ಸರಿಯಾದ ಶಬ್ದ ಪ್ರಯೋಗ. ಗಡ್ಡ ಹಣ್ಣಾದವ್ರನ್ನೂ ಕೆಲವು ಸಲ ಕುಮಾರ ಅಂತ ಕರೆಯೋದು ಇರುತ್ತೆ. ಹೆಸರೇ ಹಾಗೆ ಇಟ್ಬಿಟ್ರೆ ಇನ್ನೇನು ಮಾಡೋದು ನಾವು, ಅಲ್ವಾ? ಆದರೆ ಅವರು ಆ ಎಟಿಮಾಲಜಿ ದೃಷ್ಟಿಯಲ್ಲಿ, ಶಬ್ದದ ನಿಷ್ಪತ್ತಿಯ ಅರ್ಥದಲ್ಲಿ ಅವರು ಕುಮಾರರಲ್ಲ. ಅದಕ್ಕೊಂದು ರೂಢವಾದಂಥ ಅರ್ಥ ಅಂತ ಇಟ್ಕೊಂಡು ಆವಾಗ ಸಮಾಧಾನ ಪಟ್ಕೊಳ್ಬೇಕು ನಾವಂತೆ. ಹಾಗಾಗಿ ಒಬ್ಬಾಕೆ ಕುಮಾರಿ, ಹೆಣ್ಣುಮಗಳು, ಮದುವೆ ಆಗದೇ ಇರೋಳು. ನಾ ಕುಮಾರಿ ಅಂತ ಅಷ್ಟಕ್ಕೆ ಸೀಮಿತ ಮಾಡಿಕೊಂಡು, ಮದುವೆ ಆಗದೇ ಇರೋಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಹಿಂದಿನ ಕಾಲ ಆವಾಗೆಲ್ಲ ಈ ವರನ ಕಡೆಯವರು ಹೆಣ್ಣನ್ನು ನೋಡಲಿಕ್ಕೆ ಹೋಗ್ತಾಯಿದ್ರು. ಈಗಲೂ ಸಂಪ್ರದಾಯ ಉಂಟು ಬೇಕಷ್ಟು. ಹಾಗೆ ಹೋಗಿದ್ದರು. ಅಕ್ಕ ದಿಢೀರಂತ ಹೋಗಿಬಿಟ್ಟಿದ್ದಾರೆ ಅವರು ಆ ಮನೆಗೆ. ತಂದೆ ತಾಯಿ ಇಬ್ಬರೂ ಇಲ್ಲ ಮನೆಯಲ್ಲಿ, ಹುಡುಗಿ ಒಬ್ಬಳೇ ಇದ್ದಾಳೆ. ಅದು ತುಂಬ ಜಾಣೆ ಆಗಿದ್ಲು ಅವಳು. ಬಡತನ ಇತ್ತು ಸಾಕಷ್ಟು. ಆದರೂ ಸಹ ಬಂದವನ್ನು ಸುಧಾರಿಸಬೇಕು ಅಂತ ತೀರ್ಮಾನ ಮಾಡಿದಳು. ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಳು. ಆಗ್ಬೋದು, ಯಾಕೆಂದರೆ ಅವ್ರು ಬಂದಿರೋದೇ ಈಗ ಪರೀಕ್ಷೆ ಮಾಡೋದಕ್ಕೆ, ಅನ್ನ ಮಾಡೋದಕ್ಕೆ ಬರುತ್ತೋ ಇಲ್ವೋ, ಅಥವಾ ಪಕ್ಕದ ಮನೆಯಲ್ಲಿ ಮಾಡಿದ ಅನ್ನ ತಂದು ಬಡಿಸ್ತಾಳೋ ಏನು ನೋಡೇ ಬಿಡೋಣ ಅಂತ. ಆಗ್ಬೋದು ಅಂತ ಅವರು ಸ್ಟೇ ಮಾಡಿದರು ಅಲ್ಲೇನೆ. ಹಿಂಬಾಗಿಲಿಂದ ಹೋಗಿ ಆಕೆ ಮನೆಯಲ್ಲಿ ಅಕ್ಕಿ ಇಲ್ಲ, ಅಷ್ಟು ಕಡು ಬಡತನ. ಕೃಷಿ ಭೂಮಿಗೆ ಹೋಗಿ ಭತ್ತವನ್ನು ತಗೊಂಡು ಬಂದು ಅಕ್ಕಿ ಮಾಡಿ ಈಗ ಅನ್ನ ಮಾಡಿ ಹಾಕಬೇಕು ಅವರಿಗೆ. ಇಂಥ ಸಂದರ್ಭದಲ್ಲಿ ಒರಳಲ್ಲಿ ಅಕ್ಕಿಯನ್ನು ಹಾಕಿ ಅವರಿಗೆ ವಿಶ್ರಾಂತಿಗೆ ಹೊರಗಡೆಗೆ ವ್ಯವಸ್ಥೆ ಮಾಡಿ ಒಳಗಡೆ ಅಕ್ಕಿಯನ್ನು ಅಂದರೆ ಭತ್ತವನ್ನು ಕುಟ್ಟೋದಕ್ಕೆ ಪ್ರಾರಂಭಿಸಿದಳು. ತಾನು ಭತ್ತ ಕುಟ್ಟಿ ಅಕ್ಕಿ ಮಾಡಿ ಅನ್ನ ಮಾಡಿ ಹಾಕ್ತಾ ಇರೋದು ಇವರಿಗೆ ಗೊತ್ತಾಗಬಾರದು ಅಂತ ಅವಳ ಮನಸ್ಸಿನಲ್ಲಿರುವ ಯೋಚನೆ. ಆದರೆ ಹಾಗೆ ಕುಟ್ಟುವಾಗ, ಹಾರೆಕೋಲನ್ನು ಹಾಕಿ ಕುಟ್ಟುವಾಗ ಒರಳಲ್ಲಿಟ್ಟು ಕೈಯಲ್ಲಿರುವಂಥ ಬಳೆ ಠೈ ಠೈ ಅಂತ ಒಂದಕ್ಕೊಂದು ತಾಗಿ ಏನಾಗ್ತಿತ್ತು, ಶಬ್ದ ಮಾಡ್ತಿತ್ತು. ಇದು ಗೊತ್ತಾಗ್ಬಿಡುತ್ತಲ್ಲ ಅಂಥೇಳಿ ತನ್ನ ಕೈಯಲ್ಲಿರುವಂಥ ಈ ಕಡೆ ಒಂದು 3 ಬಳೆ, ಈ ಕಡೆ ಒಂದು 3 ಬಳೆ ಇತ್ತು ಅಂತ ಕಾಣುತ್ತೆ, ಅಥವಾ 4 ಅಂತಲೇ ಅಂದ್ಕೊಳ್ಳಿ. 2 ಬಳೆಯನ್ನು ತೆಗೆದು ಹಾಕ್ಬಿಟ್ಳು. ಮತ್ತೆ ಕುಟ್ಟಿದಳು. ಮತ್ತೆ ಆ ಒಂದಕ್ಕೊಂದು 2 ಇದ್ವಲ್ಲ ಅವು ತಾಗಿಕೊಂಡು ಶಬ್ದ ಮಾಡೋದಕ್ಕೆ ಶುರು ಮಾಡಿದ್ವು. ಓಹ್, ಮತ್ತೆ ಶಬ್ದ ಬರ್ತಾ ಇದೆಯಲ್ಲ, ಆಗಲಿಗಿಂತ ಕಡಿಮೆ ಆದರೂ ಮತ್ತೆ ಪುನಃ ಬರ್ತಾ ಇದೆ ಅಂತ ಹೇಳಿ ಮತ್ತೆ ತನ್ನ ಕೈಯಲ್ಲಿರುವಂಥ 2 ಬಳೆಗಳಲ್ಲಿ 1 ಬಳೆಯನ್ನು ತೆಗೆದು ಹಾಕಿದಳು. ಮತ್ತೆ ಪುನಃ ಕುಟ್ಟೋದಕ್ಕೆ ಶುರು ಮಾಡಿದ. ಈಗ ಬಳೆ ಶಬ್ದ ಮಾಡ್ತಾ ಇಲ್ಲ. ಕುಟ್ಟಿದಳು, ಅಕ್ಕಿ ಆಯಿತು, ಅನ್ನ ಮಾಡಿದಳು. ಕೊನೆಗೆ ಅವರಿಗೆ ಹೇಗೆ ಬೇಕು ಹಾಗೆ ಆ ಅತಿಥಿ ಸತ್ಕಾರವನ್ನು ಮಾಡಿ ಅವರನ್ನು ಕಳಿಸಿಕೊಟ್ಳು. ಆಕೆಗೆ ಮದುವೆ ಆಯಿತು. ವಿಷಯ ಇಷ್ಟು. ಯಾಕೆ ಈ ಪ್ರಸಂಗ ಬಂತು ಅಂತಂದರೆ, ಅವಧೂತ ಹೇಳ್ತಾನೆ, ಅನ್ವಶಿಕ್ಷಂ ಇಮಂ ತಸ್ಯಾಹ. ಅವಧೂತ ಪ್ರಾಯಶಃ ಇವ್ರ ಮನೆ ಅಕ್ಕಪಕ್ಕ ಎಲ್ಲ ಓಡಾಡ್ತಾ ಇದ್ದೆ ಅಂತ ಕಾಣುತ್ತೆ. ಅವನು ಹೇಳಿ ಕೇಳಿ ಪರಿವ್ರಾಜಕ ನೋಡಿ, ಅವರಿಗೇನು ನಿರ್ದಿಷ್ಟವಾದ ಜಾಗ ಇಲ್ವಲ್ಲ. ಹಾಗಾಗಿ ಇಲ್ಲೇನೋ ನಡೆಯುತ್ತೆ. ಇವಾಗ ನನಗೆ ಬೇಕಾದದ್ದು ಏನು ಸಿಗತ್ತೆ, ಅವನಿಗೆ ಬೇಕಾದದ್ದು ಮಾರುಕಟ್ಟೆಯಲ್ಲಿ ಸಂತೆಯಲ್ಲಿ ಸಿಗೋದಿಲ್ಲ. ಇಂಥ ಜಾಗದಲ್ಲೇ ಸಾಧಕನಾದವನು ಹುಡುಕೋದು ಇಂಥ ಸನ್ನಿವೇಶಗಳನ್ನೇ.
ನನ್ನ ಮನಸ್ಸಿಗೆ, ನನ್ನ ಸಾಧನೆಗೆ ವಿಷಯ ಕೊಡೋರು ಇಂಥವರು ಅಂತ ತೀರ್ಮಾನ ಮಾಡಿ ಗಮನಿಸಿದ. ಅವನಿಗೆ ಆತ ಹೇಳ್ತಾನೆ, ಅನ್ವಶಿಕ್ಷಂ ಇಮಂ ತಸ್ಯಾಹ ಉಪದೇಶಮರಿಂದಮ ಲೋಕಾನ್ ಅನುಚರೇನ್ನೇತಾನ್ ಲೋಕತತ್ವ ವಿವತ್ಸಯ. ಈ ಲೋಕದ ಸ್ವರೂಪವನ್ನು, ಸ್ವಭಾವವನ್ನು ತಿಳಿಬೇಕು ಅಂತ ನಾನು ಅಡ್ಡಾಡ್ತಾ ಇರುವಾಗ ಈ ಘಟನೆ ನಡೀತು ಅಂತ ಹೇಳ್ತಾನೆ ಯದು ಮಹಾರಾಜನಿಗೆ ಅವಧೂತ. ಏನು ಕಲಿತೆ ಅಂದರೆ, ವಾಸೇ ಬಹೂನಾಂ ಕಲಹ, ಬಹಳಷ್ಟು ಜನರ ಮಧ್ಯದಲ್ಲಿ ವಾಸ ಮಾಡಿದರೆ ಏನಾಗುತ್ತೆ? ಜಗಳ ಬರುತ್ತೆ. ಇದು ಒಂದು. ಭವೇದ್ವಾರ್ತಾದ್ವಯೋರಪಿ, ಇಬ್ಬರೇ ಕೂತ್ಕೊಂಡು ಇದ್ದರೆ ಆಗ ಊರಿನ ಎಲ್ಲ ಹಾಳು ಹರಟೆ ಬರ್ತಾ ಇರುತ್ತೆ. ಮತ್ತು ಅದಕ್ಕೋಸ್ಕರ ಕಲಿತೆ, 3 ಜನರ ಗುಂಪಿಗೂ ಸೇರಬಾರ್ದು, ಇನ್ನೊಬ್ಬನ ಜೊತೆಗೆ ಸೇರಿ ನಾನು ಎರಡನೆಯವನಾಗಿ ಹಾಳಹರಟೆಯ ಗುಂಪಿನಲ್ಲಿ ನಾನು ತೇಲಿ ಹೋಗಬಾರದು. ಅದಕ್ಕೋಸ್ಕರ ಏಕಏವ ಚರೇತ್, ನಾನು ಒಂಟಿಯಾಗಬೇಕು, ಜನಸಂದಣಿಯಿಂದ ದೂರ ಸರಿಬೇಕು. ಯಾಕೆ? ಅರತಿಹಿ ಜನಸಂಸದಿ, ಜನಸಂಪರ್ಕದಿಂದ ದೂರ ಸರಿಬೇಕು. ಆಗ ಯಾರೋ ನನ್ನನ್ನು ಮಾತನಾಡಿಸ್ತಾರೆ, ಸಂಭಾಷಣೆಗೆ ಬರ್ತಾರೆ, ಆ ಚಿಂತೆಯೂ ಇಲ್ಲ. 4 ಜನರ ಜೊತೆಗೆ ಗುಂಪಿನಲ್ಲಿ ಸೇರಿ ಗೋವಿಂದ ಆಗೋದೂ ಇಲ್ಲ. ಅದಕ್ಕೋಸ್ಕರ ಹೇಗೆ ಅಂದರೆ, ಕುಮಾರಿಯ ಇವ ಕಂಕಣ, ಆ ಹೆಣ್ಣು ಮಗಳ ಕೈಯಲ್ಲಿರುವ ಬಳೆಗಳನ್ನು ನೋಡಿ ನಾನು ಕಲಿತಿದ್ದೇನೆ. ಎಷ್ಟು ಜನ ಬಳೆ ಹಾಕ್ಕೊಳ್ತಾರೆ, ಅವರು ಇದನ್ನು ಕಲಿತಾರ, ಆದರೂ ನಮ್ಮವ್ರು ಕಲ್ತಿದ್ದಾರೆ. ಏನು ಕಲಿತಾರೆ? ಬಳೆ ಹಾಕ್ಕೊಳ್ಳೋದೇ ಇರಬೇಕು ಅನ್ನೋದನ್ನು ಕಲ್ತಿದ್ದಾರೆ. ಹೌದು, ಏಕಾಂತ. ಆದರೆ ಆ ಏಕಾಂತದಲ್ಲಿ ನೆನಪು ಬಂದರೆ ಶ್ರೀಕಾಂತ್ ಅಂದು ಸಾರ್ಥಕ ಆಗತ್ತೆ ಅಷ್ಟೇ. ಮತ್ತು ನಿಮ್ಮೂರಿನ ಶ್ರೀಕಾಂತ ಅಲ್ಲ, ನಿಜವಾದ ಅರ್ಥದ ಶ್ರಿಯಾಹ ಕಾಂತಃ ಶ್ರೀಕಾಂತ ಹೇಗೆ ಅಂತ ಅದು ಗೊತ್ತಿರಬೇಕು. ಆದರೆ ಬಳೆಯನ್ನು ಹಾಕಿಕೊಳ್ಬೇಕು ಒಂದನ್ನಾದರೂ ಅನ್ನೋದನ್ನು ಆ ಕುಮಾರಿಯನ್ನು ನೋಡಿ ನಾವು ಕಲಿಬೇಕು. ನಾವು ಇವಾಗ ಆ ಹೆಣ್ಮಗಳನ್ನು ಅನುಸರಿಸ್ತಾ ಇದ್ದೇವೆ ಅಂತ ಯಾರಾದರೂ ಹೆಮ್ಮೆ ಪಟ್ಟರೆ ತಪ್ಪು. ಇವತ್ತಿನ ಹೆಣ್ಣುಮಕ್ಕಳು ಬಳೆ ಇಲ್ಲದೇ ಇರುವವರು. ಬಳೆ ಇಲ್ಲದೇ ಇರುವ ಸಂಸ್ಕೃತಿ ನಮ್ಮದಲ್ಲ, ಹಾಕಿಕೊಳ್ಳದೇ ಇರುವ ಸಂಸ್ಕೃತಿ ಬೇರೆಯವರಿದ್ದು. ಹಾಗಾಗಿ ಅಪ್ಪಿ ತಪ್ಪಿಯೂ ಜೀವನದಲ್ಲಿ ಕ್ಷಣಕಾಲವೂ ಸಹ ನಾವು ಪರ ಸಂಸ್ಕೃತಿಗೆ ಈಲ್ಡಾಗಬಾರದು. ಯಾಕೆ ಅಂದರೆ ನಮ್ಮ ಸಂಸ್ಕೃತಿ ಅವರು ಈಲ್ಡಾಗ್ತಾರಾ? ನೀನು ಯಾಕೆ ಹೂವನ್ನು ಮುಡ್ಕೊಂಡು ಬಂದೆ ಅಂತ ಕೇಳೋರಿದ್ದಾರೆ, ಯಾಕೆ ಬಳೆ ಹಾಕ್ಕೊಂಡು ಬಂದೆ ಅಂತ ಕೇಳೋರಿದ್ದಾರೆ. ಮೊದಲು ತುಂಬ ಖುಷಿಯಾಗತ್ತೆ ಅಪ್ಪ ಅಮ್ಮನಿಗೂ ಸಹ. ಆಮೇಲೆ ಸಂಕಟ ಗೊತ್ತಾಗುತ್ತೆ, ಅರ್ಥ ತಿಳಿದರ್ರೆ ಅಂತ. ಲಲಿತಾ ಸಹಸ್ರನಾಮದಲ್ಲೂ ಈ ವಿಚಾರ ಬರ್ತದೆ ಒಂದಿಷ್ಟು, ಅಲ್ಲಿ ಸಿಗ್ತದೆ ಮತ್ತೆ ಪುನಃ. ಒಟ್ಟು ಅಂದದಲ್ಲಿ ಏನು ತಾತ್ಪರ್ಯ ಅಂದರೆ, ಈ ಮಾತನ್ನು ಯೋಗಿ ಹೇಳಿದ್ದನ್ನು, ಅವಧೂತ ಹೇಳಿದ್ದನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಆಂಗ್ಲ ಸಾಹಿತ್ಯವೂ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, 1 ಈಸ್ ಪ್ಲೆಸರ್, 2 ಈಸ್ ಕಂಪನಿ, 3 ಈಸ್ ಕ್ರೌಡ್. ಅಲ್ಲಿನ ಈಸನ್ನು ಸಿಂಗ್ಯುಲರನ್ನು ಪ್ಲೂರಲ್ ಅಂತ ಅರ್ಥದಲ್ಲಿ ಬಳಸ್ಕೊಳ್ಳಿ ನೀವು. ಹೌದು, 2 ಆರ್ ಕಂಪನಿ ಬೇಕಾದ್ರೆ ಮಾಡ್ಕೊಳ್ಳಿ, ಆದರೆ ಮೂಲ ಇರೋದು ಹೀಗೆ. ಏನು ತಾತ್ಪರ್ಯ ಅಷ್ಟೇ. ನಾವು ಹೆಚ್ಚೆಚ್ಚು ಜನರ ಜೊತೆ ಸೇರ್ತಾ ಹೋದಾಗ ಒಂದೋ ಗುಂಪಿನ ಸಂತಿ ಗೋವಿಂದ ಆಗ್ತೇವೆ, ಅಥವಾ ಅಭಿಪ್ರಾಯ ಭೇದದಿಂದ ಜಗಳ ಉಂಟಾಗ್ತದೆ. ಇಬ್ಬರೇ ಇದ್ದರೆ ಸೂರ್ಯ ಉದಯದಿಂದ ಅಸ್ತವರೆಗೂ ಹರಟೆಯೋ ಹರಟೆ. ಅದಕ್ಕೋಸ್ಕರ ಒಂದು ಮಾತು ಹೇಳಿ ನಮ್ಮದು, ಏಕಸ್ತಪಃ, ತಪಸ್ಸನ್ನು ಮಾಡುವವನು ಒಬ್ಬನೇ ಇರಬೇಕು. ದುರಧ್ಯಾಯಿ, ಅಧ್ಯಯನ ಮಾಡೋದಕ್ಕೆ ಸಮಾನ ಮನಸ್ಕನಾದರೆ ಇನ್ನೊಬ್ಬ ಇರಬೇಕು. ಅವನು ವಿಮನಸ್ಕನಾದರೆ ಅವನ ಅವಶ್ಯಕತೆ ಇಲ್ಲ. ಯಾಕೆ? ಅವನು ನಮ್ಮ ಸಮಯವನ್ನು ತಿಂತಾನೆ ಅವನಿಗೆ ಅಂತ. ಆದ್ದರಿಂದ ಈ ಕುಮಾರಿಯ ಕೈಯಲ್ಲಿರುವ ಬಳೆಯಿಂದ ನಾನು ಪಾಠ ಕಲಿತಿದ್ದೇನೆ. ನಾನು ಒಂಟಿಯಾಗಿರಬೇಕು. ಯಾಕೆಂದ್ರೆ ನಾನು ಹುಟ್ಟಿತಾನೂ ಒಂಟಿ, ಹೋಗುವಾಗಲೂ ಒಂಟಿ, ಮಧ್ಯದಲ್ಲಿ ನನಗೆ ಯಾಕ್ರಿ ಮತ್ತು ಪುನಃ ಸಂತೆ. ಅದರಿಂದ ಈ ಮಧ್ಯದಲ್ಲೂ ಸಹ ನಾನು ಒಂಟಿಯೇ ಆಗಿರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನ್ನ ಚಿಂತನೆಗೆ ಅದು ಪೂರಕ ಅಂತ. ಬಹಳ ಸತ್ಯವಾದ ಮಾತು ಇವೆಲ್ಲ. ಅದರ ಗ್ರಹಚಾರ ನಮಗೇನಾಗುತ್ತೆ ಅಂದರೆ, ಮನೆಯಲ್ಲಿ ಯಾರೂ ಇಲ್ಲ ಅಂತ ಆದರೆ ನಾವು ಚಡಪಡಿಸ್ತೇವೆ.
ಒಂದು 2 ತಾಸು ಆಚೆ ಎಲ್ಲರೂ ಹೋದರೆ ಬರೋಷ್ಟೊತ್ತಿಗೆ ನಮ್ಮ ಮನಸ್ಸು ಹೊಯ್ದಾಡ್ತಾ ಇರ್ತದೆ. ವಾಸ್ತವಿಕವಾಗಿ ಅದಿಷ್ಟು ನನಗೆ ಭಗವಂತ ಕೊಟ್ಟಂಥ ಏಕಾಂತ ಅಂತ ನಾವು ಭಾವಿಸಬೇಕು. ಖುಷಿಯಾಗಿ ಅಂತರ್ಮುಖರಾಗೋದಾದರೆ ಅಂತರ್ಮುಖತೆ, ಅಧ್ಯಯನ ಮಾಡೋರಿಗಾದರೆ ಅಧ್ಯಯನ ಅಲ್ವಾ. ಹಾಗಾಗಿ ಸಾಧ್ಯವಾದಷ್ಟು ಸಹ ಒಳಗಡೆ ಹೋಗು. ಒಳಗಡೆ ಅಂದರೆ ಅಡುಗೆ ಮನೆ ಒಳಗಡೆ ಅಲ್ಲ, ನಿನ್ನ ದೇಹದ ಒಳಗೆ 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 ಅಂತ. ಆಗ ಈ ಏಕಾಂತತೆಯನ್ನು ನೀನು ಆಸ್ವಾದನೆ ಮಾಡಲಿಕ್ಕೆ ಆಗುತ್ತೆ. ನಾವು ಯಾವಾಗಲೂ ಗುಂಪಿನ ಜೊತೆಗೆ ಸೇರಿ ಗುಂಪಿಲ್ಲ ಅಂದರೆ ನಮಗೊಂಥರ ಬೆಲೆಯೇ ಇಲ್ಲ ಅಂತ ಆಗ್ಬಿಟ್ಟಿದೆ. ನಮ್ಮ ಹಿಂದ್ಗಡೆ ಒಂದಿಷ್ಟು ಇರಬೇಕು ಬಾಲ ಬಡಕರು ಅಂತ. ಅಧ್ಯಾತ್ಮ ದಾರಿಯಲ್ಲಿ ಹೋಗನು ಈ ಬಾಲ ಬಡಕರಿಂದ ಸಾಧ್ಯವಾದಷ್ಟು ದೂರ ಇರಬೇಕು ಎನ್ನುವಂಥ ಮಾತನ್ನು ನಾನು ಕಲಿತಿದ್ದೇನೆ ಅಂತ ಅವಧೂತ ಹೇಳಿದ. ನನ್ನ 21ನೆಯ ಗುರು ಒಬ್ಬ ಬಿಲ್ಲುಗಾರ. ಏನ್ರಿ ಅವನಿಂದನೂ ಕಲಿಯೋದುಂಟನ್ರಿ? ನಾವು ಕೇಳುವ ಪ್ರಶ್ನೆ, ಅವನು ಕಲ್ತಿದ್ದನ್ನು ಹೇಳ್ತಾನೆ ಮುಂದೆ. ಏನು ಕಲಿತೆ ಅಂತಂದರೆ ಆತ ಹೇಳ್ತಾನೆ, ಮನ ಏಕತ್ರ ಸಂಯುಂಜಾತ್ ಜಿತಶ್ವಾಸ ಜಿತಾಸನ ವೈರಾಗ್ಯಾಭ್ಯಾಸ ಯೋಗೇನ ಧ್ರಿಯಮಾಣ ಮತಂದ್ರಿತಃ. ನನ್ನ ಮನಸ್ಸನ್ನು ಧ್ಯೇಯ ವಸ್ತುವಿನಲ್ಲಿಯೇ ಹೇಗೆ ಕೇಂದ್ರೀಕರಿಸಬೇಕು ಅನ್ನೋದನ್ನು ಈ ಬಿಲ್ಲುಗಾರನನ್ನು ನೋಡಿ ನಾನು ಕಲಿತಿದ್ದೇನೆ. ಈ ಮಾತಿನ ಹಿಂದೆಲ್ಲ ಉಪನಿಷತ್ತುಂಟು. ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ. ಕಠೋಪನಿಷತ್ತಿನ ಮಾತು. ಸ್ವತಃ ಯಾರನ್ನು ನಾವು ಮೃತ್ಯುದೇವತೆ ಅಂತ ಕರಿತೇವೋ ಅವನು ಮೃತ್ಯುದೇವತೆ ಅಲ್ಲ, ಅವನು ಮಹಾವೇದಾಂತಿ. ಯಾರು? ಯಮ. ಈ ಜಗತ್ತಿನಲ್ಲಿ ಮೃತ್ಯುದೇವತೆ ಅಂತ ಕರೆಸ್ಕೊಂಡು ಸಾಮಾನ್ಯ ಜನರ ಬಾಯಿಂದ ನಚಿಕೇತನಿಗೆ ಬ್ರಹ್ಮವಿದ್ಯೆಯನ್ನು ಬೋಧಿಸಿದಂತಹ ಬ್ರಹ್ಮವಿದ್ಯಾಚಾರ್ಯ ಅವನು. ಆಚಾರ್ಯರ ಭಾಷ್ಯದ ಮಾತು, ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ. ನೆಕ್ಸ್ಟ್ ನಚಿಕೇತಸೇ ಚ. ಹಾಗಾಗಿ ನಾವು ಯಮ ಎಲ್ಲರನ್ನೂ ಕೊಲ್ಲುವವನು ಅಂತ ನಾವು ಬೋರ್ಡ್ ಹಾಕಿಬಿಟ್ಟಿದ್ದೇವೆ. ಅವನಿಗೆ ಕೊಲ್ಲುವವನಲ್ಲ, ನಮಗೆ ಮರಣ ಇಲ್ಲದ ಸ್ಥಿತಿಯನ್ನು ತಂದುಕೊಡುವಂತಹ ಮಹಾ ಉದಾರ್ಯವನು ಬ್ರಹ್ಮವಿದ್ಯಾಚಾರ್ಯ. ಇದು ಗೊತ್ತಿದ್ದರೆ ನಮಗೆ ಆ ಹೆದರಿಕೆ ಆಗೋದಿಲ್ಲ. ಆದರೆ ನಾವು ಹೆದರುವ ಸನ್ನಿವೇಶ ನಾವೇ ತಂದುಕೊಳ್ತೇವೆ. ಯಾಕೆಂದರೆ ಮಾಡಬಾರ್ದು ಕೆಲಸ ಮಾಡ್ತೇವೆ, ನಾವು ಹೆದರ್ತೇವೆ. ಅದಕ್ಕೋಸ್ಕರ ನಾವು ಸಾಧ್ಯವಾದಷ್ಟು ಸ್ವಚ್ಛವಾಗಿ ಪ್ರಾಮಾಣಿಕವಾಗಿ ಇದ್ದಾಗ ನಿಜವಾಗಿಯೂ ಅವನು ಬ್ರಹ್ಮವಿದ್ಯಾಚಾರ್ಯನಾಗಿ ಬರ್ತಾನೆ. ಹಾಗಾಗಿ ಆ ಏಕಾಗ್ರತೆಯನ್ನು ನಾನು ಆ ಬಿಲ್ಲುಗಾರನನ್ನು ನೋಡಿ ಕಲಿತೆ. ಹೇಗಿತ್ತು ಸಂದರ್ಭ ಅಂದರೆ, ಅದೊಂದು ಸಲ ಬಿಲ್ಲುಗಾರ ತನ್ನ ಗುರಿ ಹೀಗೆ ಬಾಣವನ್ನು ಹೂಡಿದ್ದ. ಧನಸ್ಸನ್ನು, ಆ ಬೌಸ್ಟ್ರಿಂಗ್ ಜಾ ಅಂತ ಹೇಳ್ತೇವಲ್ಲ ಸಂಸ್ಕೃತದಲ್ಲಿ, ಬಿಲ್ಲಿನ ದಾರಕ್ಕೆ ಜಾ ಅಂತ ಕರೀತಾರೆ. ಅದನ್ನು ಎಳೆದು ಗುರಿಗೆ ಹೂಡಿದ್ದಾನೆ ಅವನು. ಹಾಗೆ ಹೂಡಿದಾಗ ಅವನ ಹಿಂದುಗಡೆಗೆ ಮಹಾರಾಜರು ಸೈನ್ಯ ಸಮೇತರಾಗಿ ಹೋಗಿದ್ದಾರೆ. ಇದರ ಪರಿವು ಅವನಿಗೆ ಇರಲಿಲ್ಲ. ಮಹಾರಾಜರು ಹೋಗಿದ್ದಾರೆ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ಮಹಾರಾಜರು ಒಬ್ಬರೇ ಹೋಗ್ತಾರಾ? ನಿಮ್ಮಾಗಿ ವಾಕಿಂಗ್ ಮಾಡೋಕ್ಕಾಗಲ್ಲ ಅವರಿಗೆ. ಎಲ್ಲೋದ್ರೂ ಬಾಡಿಗಾರ್ಡ್ ಇರ್ತಾರೆ ಅಲ್ವಾ, ಮತ್ತು ಜನರನ್ನೆಲ್ಲ ಸರಿಸ್ತಾರೆ. ಸುಮ್ಮನೆ ಒಂದು ಸಲ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಅಂದ್ಕೊಳ್ಳಿ, ನಿಮ್ಮನೆ ರಸ್ತೆಯಲ್ಲೇ ನಿಮಗೆ ಸ್ವಾತಂತ್ರ್ಯ ಇರೋದೆಲ್ಲ ಓಡಾಡೋದಕ್ಕೆ ಅಲ್ವಾ, ಹಾಗೆ ಗಲಾಟೆ ಆಗತ್ತೆ. ಆದರೆ ಈ ಬಿಲ್ಲುಗಾರ ತನ್ನ ಗುರಿಯತ್ತ ಬಾಣ ಹೂಡಿದಾಗ ಇಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ಹೋಗ್ತಾ ಇರುವಂಥ ಸೈನ್ಯ ಸಮೇತನಾದ ರಾಜನ ಪರಿವಾರದಿಂದಲೂ ಅವನಿಗೇನು ಡಿಸ್ಟರ್ಬ್ ಆಗಲಿಲ್ವಂತೆ. ಅಂದರೆ ಅವನ ಏಕಾಗ್ರತೆ, ಆ ಕಾನ್ಸಂಟ್ರೇಷನ್ ಎಷ್ಟು ದೃಢವಾಗಿತ್ತು, ಅದು ಹೇಗಿರಬೇಕು ಅನ್ನೋದನ್ನು ನಾನು ಅವನನ್ನು ನೋಡಿ ಕಲಿತಿದ್ದೇನೆ. ನಮಗೂ ಬೇಕಲ್ವ ಇದು? ನಮಗೂ ಬೇಕು ಅಂದರೆ ಕೇವಲ ಅಧ್ಯಾತ್ಮ ಪಥದಲ್ಲಿ ಸಾಗುವವರಿಗಷ್ಟೇ ಅಲ್ಲ,
ಬ್ರಹ್ಮಚಿಂತನೆ ಮಾಡುವವರಿಗಷ್ಟೇ ಅಲ್ಲ, ಆತ್ಮವಿಚಾರ ಮಾಡುವವರಿಗಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೂ ಬೇಕು. ನಮ್ಮಲ್ಲಿ ಅಪ್ಪ ಅಮ್ಮ ಹೇಳ್ತಾರಲ್ಲ, ಏಕಾಗ್ರತೆಯಿಂದ ಓದೋ ಅಂತ. ಇವರತ್ತು ಕೇಳಬೇಕು, ಏಕಾಗ್ರತೆ ಅಂದರೆ ಏನು ಅಂತ. ಆ ಶಬ್ದ ಅದೆಲ್ಲವುದು ವೇದಾಂತದ ಅರ್ಥವನ್ನು ಹೇಳುವುದೇ. ಏಕ ಅಂದರೆ ಒಂದೇ ಒಂದಾದದ್ದು ಯಾವುದಪ್ಪ? ಏಕಂ ಪರಂ ಬ್ರಹ್ಮ. ಒಂದೇ ಇರುವುದು ಯಾವುದು? ಪರಬ್ರಹ್ಮ ವಸ್ತು. ಅದರೊಳಗೆ ಅದೇ ನಿನ್ನ ಬುದ್ಧಿಗೆ ಅಗ್ರ ತುದಿ ಕಾಣ್ತಾ ಇರಬೇಕು ಯಾವಾಗಲೂ ಸಹ, ಒಳ ಬಗೆಯಲ್ಲಿ. ಹಾಗಾಗಿ ಅದು ಏಕಾಗ್ರತೆ. ಹಾಗೆ ಅಧ್ಯಯನಶೀಲನಾದವನ ಏಕಾಗ್ರತೆ ತನ್ನ ವಿಷಯ. ಹೀಗೆ ಇದ್ದರೆ ಅಧ್ಯಯನ ಸಾರ್ಥಕ, ಹೀಗೆ ಇದ್ದರೆ ಬ್ರಹ್ಮಚಿಂತನೆ ಸಾರ್ಥಕ. ಹಾಗಾಗಿ ನಾನು ಈ ಬಿಲ್ಲುಗಾರನನ್ನು ನೋಡಿ ಕಲಿತಿದ್ದೇನೆ, ನನ್ನ ಏಕಾಗ್ರತೆ ಇವನಷ್ಟು ಗಟ್ಟಿಯಾಗಿರಬೇಕು, ಸಾಧ್ಯ ಇದ್ದರೆ ಇವನಕ್ಕಿಂತ ಹೆಚ್ಚು ದೃಢವಾಗಿ ಇರಬೇಕು, ಹೀಗೆ ಅಂತ. ಅದು ಏಕಾಗ್ರತೆ. ಮಹಾಭಾರತದ ಪ್ರಸಂಗ ನಿಮಗೆ ಗೊತ್ತು. ದ್ರೋಣಾಚಾರ್ಯರು ತನ್ನ ಶಿಷ್ಯರ ಅಂಥ ಕೌರವ ಪಾಂಡವರಿಗೆ ಬಿಲ್ಲು ವಿದ್ಯೆನೆಲ್ಲ ಕಲಿಸಿ ಆದಮೇಲೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮಾಡೋಣ ಅಂಥೇಳಿ ಫೀಲ್ಡಿಗೆ ಕರ್ಕೊಂಡು ಹೋಗ್ತಾರೆ. ಮರದ ಕೆಳಗೆ ಒಂದು ಆರ್ಟಿಫಿಷಿಯಲ್ ಪಕ್ಷಿ ತೂಗು ಹಾಕಿ ದುರ್ಯೋಧನ ಕರೆದು ಕೇಳ್ತಾರೆ, ಕೂಡಪ್ಪ ಬಾಣನ, ಏನು ಕಾಣ್ತಾ ಇದೆ ಗುರಿ ಅಂತ ಕೇಳಿದ್ರು. ಆಗ ದುರ್ಯೋಧನ ಹೇಳ್ತಾನೆ, ನನಗೆ ಸುತ್ತಲೂ ಇರುವ ಈ ಗುಡ್ಡ ಪರ್ವತ ಎಲ್ಲ ಕಾಣ್ತದೆ, ಅದರ ಮಧ್ಯೆಯಲ್ಲಿ ಮರವೂ ಕಾಣ್ತದೆ ಅಂದ. ದ್ರೋಣಾಚಾರ್ಯ ಹೇಳಿದ್ರು, ನಿನ್ನ ಹಣೆ ಬಾರ ಇಷ್ಟೇ, ಗುರಿ ಒಂದು ಬಿಟ್ಟು ಬೇರೆ ಎಲ್ಲ ಕಾಣ್ತದೆ ಅವನಿಗೆ. ಹೀಗೆ ಎಲ್ಲರನ್ನು ಕರೆದು ಪರೀಕ್ಷೆ ಮಾಡಿ ದ್ರೋಣಾಚಾರ್ಯ ಅರ್ಜುನನ ಕರೆದು ಕೇಳಿದಾಗ ಆತ ಹೇಳಿದ ಮಾತು ನಿಮಗೆಲ್ಲ ಗೊತ್ತು. ಇದು ಆತ ಹೇಳ್ತಾನೆ, ನನಗೆ ಇದು ಯಾವುದೂ ಕಾಣುವುದಿಲ್ಲ, ನನಗೆ ಒಂದು ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ. ಯಾವ ಕಣ್ಣು? ಅದು ಪಕ್ಷಿಯ ಕಣ್ಣು. ಬಿಡು ಅಂದರು. ಬಿಟ್ಟ. ಈ ಕಣ್ಣಲ್ಲಿ ಹೋಗಿ ಈಚೆ ಕಣ್ಣಲ್ಲಿ ಬಾಣ ಹೊರಗಡೆ ಬಿತ್ತ. ಲೋಕೋತ್ತರವಾದಂತಹ ಒಬ್ಬ ಬಿಲ್ಲುಗಾರನನ್ನಾಗಿ ಮಾಡ್ತೇನೆ ಅಂತ ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡಿದರು. ಅದು ಸಾರ್ಥಕವಾಯಿತು ಇಂಥ ಶಿಷ್ಯ ಸಿಕ್ಕಾಗ. ಯಾವಳ ಹಾಗೆ ಗುರುವಾದವನಿಗೆ ಸರಿಯಾದ ಶಿಷ್ಯ ಸಿಕ್ಕಾಗ ಅವನ ವಿದ್ಯೆ ಸಫಲವಾಗ್ತದೆ ಅಂತ ಆಚಾರ್ಯರದ್ದೇ ಮಾತು ಗೀತಾ ಭಾಷ್ಯದಲ್ಲಿ. ಮತ್ತು ಪುನಃ ಅಷ್ಟು ಹಿನ್ನೆಲೆಯಲ್ಲಿ ತದೈವಂ ಆತ್ಮನ್ಯವರುದ್ಧ ಚಿತ್ತ ನವೇದ ಕಿಂಚಿತ್ ಬಹಿರಂತರಂ ವಾ ಯಥಾ ಇಶುಕಾರ ನೃಪತಿಂ ವ್ರಜಂತಂ ಇಶೋಗತಾತ್ಮ ನದದರ್ಶ ಪಾರ್ಶ್ವೇ. ಆದ್ದರಿಂದ ನಾನು ಈ ಬೇಡನನ್ನು ನೋಡಿ, ಬಿಲ್ಲುಗಾರನ ನೋಡಿ ಕಲ್ತಿದ್ದೇನೆ, ನನ್ನ ಏಕಾಗ್ರತೆ ಹೇಗಿರಬೇಕು ಅನ್ನೋದನ್ನು. ಅಷ್ಟು ಆದ ಮೇಲೆ ಮತ್ತೆ ಮುಂದುವರೆದು ಹೇಳ್ತಾರೆ, ಈ ನನ್ನ 22ನೇ ಗುರು ಯಾರು ಅಂತ ಅವಧೂತ ಹೇಳುವಂತಹ ಒಂದು ಸಂದರ್ಭ. ಒಂದು ಹಾವು, ನಿನ್ನೆ ಬಂದಿತ್ತು ಒಂದು ಹಾವು, ಅದು ಹೆಬ್ಬಾವು. ಇದು ಹೆಬ್ಬಾವಲ್ಲ, ಸರ್ಪ, ಸ್ನೇಕ್, ಅದು ಕೋಬ್ರಾ. ಇದು ನನ್ನ 22ನೆಯ ಗುರು. ಈ 22ನೇ ಗುರುವಿನಿಂದ ಏನು ಕಲಿತೆ ಅಂತಂದರೆ, ಬೇಜಾರು ಮಾಡ್ಕೊಳ್ಬೇಡಿ, ಮನೆ ಕಟ್ಟಬಾರದು ಅನ್ನೋದನ್ನು ಕಲಿತೆ. ಹಾಗಿದ್ರೆ ಯಾರೋ ಬೇರೆ ಮನೆಯವರು ಕಟ್ಟಿಸಿದರೆ ಆ ಮನೆಯಲ್ಲಿ ನಾನು ಬಾಡಿಗೆ ಇದ್ದುಬಿಡಬೇಕು. ಬಾಡಿಗೆ ಕೊಡೋದೇ ಅಲ್ಲ, ನಾನು ಬಾಡಿಗೆ ಇರಬೇಕು. ಯಾಕೆ ಅಂತಂದರೆ, ನಾವು ಎಷ್ಟೇ ಸ್ವಂತ ಮನೆ ಕಟ್ಕೊಂಡಿದ್ರೂ ಸಹ ಇದಂತೂ ನಮ್ಮ ಸ್ವಂತದ್ದು ಅಲ್ವಲ್ಲ. ಹೌದು ತಾನೇ? ಅವನು ಬಾಡಿಗೆ ಕೇಳಲಿಲ್ಲ, ಕೊಡಲಿಲ್ಲ, ಆದರೂ ಋಣ ಸಂದಾಯ ಮಾಡಲೇಬೇಕು. ಇದೇ ಬಾಡಿಗೆ ಮನೆ ಆದಮೇಲೆ ಈ ಚಿಕ್ಕ ಬಾಡಿಗೆ ಮನೆ ತೊಗೊಂಡೋಗಿ ಆ ಬಾಡಿಗೆ ಮನೇಲಿ ಇಡೋದಪ್ಪ. ಹೌದು ತನ್ನ ಮಾತು, ನಂದಲ್ಲ. ಆದ್ದರಿಂದ ನಾನು ಹಾವನ್ನು ನೋಡಿ ಕಲ್ತಿದ್ದೇನೆ. ಏಕಚಾರಿ ಅನಿಕೇತಃ. ಅನಿಕೇತಃ ಗೊತ್ತು ನಿಮಗೆ?
ನಿಮ್ಮೂರ ಕಡೆಯವರೇ ಬರೆದಿದ್ದಲ್ವ, ಆಗು ನೀ ಅನಿಕೇತ ಅಂತ. ಹೌದು ತಾನೆ? ಹಾಗಾಗಿ ಮನೆ ಇಲ್ಲದವನಾಗು, ಮನೆ ಕಟ್ಟಬೇಡ ಅಂತ ಅರ್ಥ. ಅದಕ್ಕೆ ಯಾಕೆ ಕೇಳಿದರೆ, ಅಪ್ರಮತ್ತ ಗುಹಾಶಯ ಅಲಕ್ಷ್ಯಮಾಣ ಆಚಾರೈ ಮುನಿ ಏಕ ಅಲ್ಪಭಾಷಣ. ತುಂಬ ವಿಚಾರವನ್ನು ಈ ಹಾವಿನಿಂದ ಕಲಿತಿದ್ದೇನೆ ಅಂತಾನೆ ಅವಧೂತ. ಗೃಹಾರಂಭೋಪಿ ದುಃಖಾಯ. ನನ್ನ ಸ್ನೇಹಿತರೊಬ್ಬರು ಹೇಳ್ತಿದ್ರು ಇತ್ತೀಚೆಗೆ, ಕೇಳಿದ್ರಂತೆ ನೀವು ಮನೆ ಕಟ್ಟಿಸ್ತೀರಾ ಅಂತ. ನನಗೂ ಒಬ್ಬರು ಹೇಳಿದರು ಬಹಳ ಹಿಂದೆನೇ, ನೋಡಿಯಪ್ಪ 50 ಆದಮೇಲೆ ಮನೆ ಕಟ್ಲಿಕ್ಕೆ ಹೋಗಬೇಡಿ. ಯಾಕೆ ಕೇಳಿದರೆ, ನಿಮಗೆ 50 ವಯಸ್ಸಲ್ಲಿ ನೀವು ಮನೆ ಕಟ್ಲಿಕ್ಕೆ ಶುರು ಮಾಡಿದರೆ ನಿಮ್ಮ ಮನೆ ಕಟ್ಟಿಸಿ ಮುಗಿಯೋಷ್ಟು ಹೊತ್ತಿಗೆ ನಿಮಗೆ ತಕ್ಷಣ 80 ವರ್ಷ ಆಗಿಬಿಡುತ್ತೆ ಅಂತ. 30 ವರ್ಷ ಪ್ರಮೋಷನ್ನು ಅಂದರು ಅವರು. ಅರ್ಥ ಆಯ್ತಲ್ಲ ಏನು ಅಂತ. ಅದರ ಜೊತೆಗೆ ನಿಮ್ಮೊಳಗೆ ಬೇಡದೇ ಇರೋದು ಎಲ್ಲವೂ ಸೇರ್ಕೊಳ್ತೇವೆ, BP, ಶುಗರು ಎಲ್ಲ ಫ್ಯಾಕ್ಟ್ರಿ ಮತ್ತು ಪುನಃ. ಹಾಗಾಗಿ ಮನೆ ಕಟ್ಸ್ಲಿಕ್ಕೆ ಹೋಗುವಂತಿದ್ರೆ ಮುಂಚೆ ಮಾಡ್ಕೊಬಿಡಿ ಅದನ್ನು ಅಂತ. ಅದು ಬೇರೆ ವಿಚಾರ. ಆದರೆ ಅವಧೂತ ಹೇಳ್ತಾನೆ, ಅಲ್ಲ ಹಾಗಿರೋದಕ್ಕೆ ಸಾಧ್ಯನಾ ಅಂತ ನಾನು ನೀವು ಕೇಳಿದರೆ, ಅವಧೂತ ಹೇಳ್ತಾನೆ, ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇದ್ಯತೆ ಸುಖಂ ಏಧತೆ. ಸರ್ಪ ಯಾವಾಗಲೂ ಸಹ ಅದೆಲ್ಲೂ ಸಹ ತನ್ನದು ಅಂತ ಗೂಡು ಮಾಡೋಲ್ಲ. ವಲ್ಮೀಕಗಳಿರ್ತಾವಲ್ಲ, ಹುತ್ತ, ಅವು ತಾವಿರಬೇಕು ಅಂತ ಆ ಮನೆ ಮಾಡ್ಕೊಂಡಿರ್ತವೆ. ಹುತ್ತವೇ ಅವುಗಳ ವಾಸಸ್ಥಾನ. ಅದು ಮನೆ ಕಟ್ಟತ್ತೆ, ಇದು ಹೋಗಿ ಅಲ್ಲಿ ವಾಸ ಮಾಡುತ್ತೆ ಅಲ್ವಾ? ಇಂಗ್ಲೀಷಲ್ಲಿ ಒಂದು ಮಾತುಂಟಲ್ಲ, ಏನು ಕೇಳಿದರೆ, ದಡ್ಡನಾದವ ಮನೆ ಕಟ್ತಾನೆ, ಬುದ್ಧಿವಂತ ಹೋಗಿ ಅಲ್ಲಿ ವಾಸ ಮಾಡ್ತಾನೆ ಅಂತ. ವೈಸ್ ಪೀಪಲ್ ವಿಲ್ ಸ್ಟೇ ದೇರ್ ಅಂತ. ಹಾಗೆ ಮನೆ ಕಟ್ಟಬಾರ್ದು, ಅಲ್ಲಿ ನಾನು ಅದಕ್ಕೋಸ್ಕರ ತಲೆ ಬಿಸಿ ಮಾಡಿಕೊಂಡು ನನ್ನ ಆಯುಷ್ಯವನ್ನು ಹಾಳು ಮಾಡಬಾರ್ದು, ನನ್ನ ಚಿಂತನೆಯನ್ನು ನಾನು ಕಲುಷ ಮಾಡಿಕೊಳ್ಬಾರ್ದು ಅನ್ನೋದನ್ನು ಹಾವನ್ನೋಡು ಕಲ್ತಿದ್ದೇನೆ ಅಂತಾನೆ ಹೇಳುವವನು ಅವಧೂತ. ಮತ್ತೆ ಎಚ್ಚರಿಸ್ತಾ ಇದ್ದೇನೆ, ಇದನ್ನು ಕೇಳಿಕೊಂಡು ಯಾರಾದರೂ ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದಿದ್ರೆ ಮೇಸ್ತ್ರಿಗೆ ನಾಳೆನೇ ಕರೆದು, ನೋಡಪ್ಪ ನಿಲ್ಲಿಸ್ಬಿಡು ನೀನು, ನಿನ್ನೆ ನಾನು ದಿವ್ಯ ಚೈತನ್ಯಕ್ಕೆ ಹೋಗಿದ್ದೆ, ಅಲ್ಲೊಬ್ಬರು ಉಪನ್ಯಾಸ ಮಾಡ್ತಾ ಹೇಳಿದ್ರು ಮನೆ ಕಟ್ಸೋರಿಗೆ BP ಶುಗರ್ ಎಲ್ಲ ಬಂದುಬಿಡುತ್ತಂತೆ, ಹಾಗಾಗಿ ನಿನ್ನ ಲೆಕ್ಕಾಚಾರ ಏನಾಗಿದೆ ಅದು ಆದರೆ ಹೇಳು, ಕೊಟ್ಬಿಡ್ತೇನೆ, ನಡಿ ನೀನು ಅಂತ. ಫೌಂಡೇಶನ್ ಹಾಕಿದೆಯಲ್ಲ, ಸಾಕು ಇಷ್ಟಕ್ಕೆ, ಮುಂದಿನ ಜನ್ಮಕ್ಕೆ ನೋಡೋಣ. ಈಗ ದಯವಿಟ್ಟು ಈ ಕೆಲಸ ಮಾಡಬೇಡಿ. ಇದನ್ನು ಹೇಳ್ತಾ ಇರೋನು ಅವಧೂತ, ಕೇಳ್ತಾ ಇರೋ ನೀವು ಯಾರೂ ಅವಧೂತರಲ್ಲ, ನನ್ನನ್ನು ಸೇರಿಸ್ಕೊಂಡು ಮೊದಲಿಂದ ಎಚ್ಚರಿಸ್ತಾ ಬಂದಿದ್ದೇನೆ ಹೀಗೆ ಅಂತ. ನಾನು ಯಾಕೆ ಹೇಳ್ತೇನೆ ಅಂದರೆ, ಈ ಚೂರುಪಾರು ಅಧ್ಯಾತ್ಮ ಸಾಧನೆ ಮಾಡೋರು ಇರ್ತಾರಲ್ಲ, ಇಂಥ ವಿಷಯವನ್ನು ಕೇಳಿದಾಗ ಸಾಮಾನ್ಯ ಜನರಿಗಿಂತ ಅವರ ಮನಸ್ಸಲ್ಲಿ ಇದು ಹೆಚ್ಚು ಪ್ರಭಾವ ಬೀರ್ಬಿಡುತ್ತೆ. ಅಯ್ಯೋ ಹಾಗೆ ನಾವು ಮನೆ ಕಟ್ಸೋದು ತಪ್ಪ, ಮನೆ ಕಟ್ಸಬಾರ್ದಾ ಅಂತ. ಹಾಗಲ್ಲ, ಗೃಹಸ್ಥನಾದವನು ಅವನ ಸಾಧನೆಗೆ ಒಂದು ಮನೆ ಬೇಕು. ಮನೆಯಲ್ಲಿ ಇದ್ದು ಆತ ಆ ಮನೆಯನ್ನು ಮರಿಬೇಕು. ನನ್ನ ಮನೆಯಲ್ಲಿ ಅಂದರೆ ಸ್ವಂತ ಮನೆಯಲ್ಲೂ ಸಹ ಇದು ತನ್ನದಲ್ಲ, ನಾನಿದನ್ನು ಯಾಕೆ ಕಟ್ಸಿದ್ದೇನೆ ಅಂದರೆ ಬಿಟ್ಟು ಹೋಗೋದಕ್ಕೋಸ್ಕರ ಕಟ್ಸಿದೆ ಅನ್ನುವಂಥ ಭಾವನೆ ಪದೇ ಪದೇ ಬರ್ತಾ ಇದ್ದರೆ ಕಟ್ಟಿಸಿದ ಮನ ಸಾರ್ಥಕ. ನಾವೇನು ಮಾಡ್ತೀವಿ, ನಾ ಸತ್ರು ಚಿಂತೆ ಇಲ್ಲ, ಮನೆ ಬಿಡೋದಿಲ್ಲ ಅಂತ ಅಲ್ವಾ? ನಮ್ಮದೆಲ್ಲ ಹೆಂಗಿದೆ ಮಾತು ಎಲ್ಲ. ನೀವು ಸಾಯ್ತಾನೆ ಅಂತ ಗೊತ್ತಾದಳೆ ಮನೆ ಹೊರಗಡೆ ಇಡ್ತಾರೆ ಅವನನ್ನು, ಮನೆ ಹೊರಗಡೆ ಸೇರಿಸಲ್ಲ ಅಲ್ವಾ? ಮತ್ತು ಅಷ್ಟೇ ಅಲ್ಲ, ಅವನು ಆಸ್ಪತ್ರೆಯಲ್ಲಿ ಏನೋ ಪ್ರಾಣ ಬಿಟ್ಟರೆ ಮನೆಯಲ್ಲಿ ಬೇರೆ ಹೇಳ್ತಾರೆ, ಇಲ್ಲಿ ತರಬೇಡ್ರಪ್ಪ, ಹಾಗೆ ತಗೊಂಡೋಗ್ಬಿಡಿ ಅಲ್ಲಿಗೆ ಈಗ ಅಂತ. ಲೋಕನೀತಿಯನ್ನು ನಾನು ಹೇಳ್ತಾ ಇದ್ದೇನೆ, ಹೌದು ಅಂತಾದರೂ ಒಪ್ಕೊಳ್ಳೇಬೇಕು ಅಂತ ಇಲ್ಲ. ನಾನು ನೋಡಿದ್ದನ್ನು ಮತ್ತು ಅನುಭವಿಸಿದ್ದನ್ನು ಹೇಳ್ತಿದ್ದೇನೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಾಗಿ ಅವಧೂತನಾದವನ ಯೋಚನೆ ಹೀಗೆ. ಆದರೆ ಅವಧೂತನ ಅಲ್ಲದೇ ಇರುವಂಥ ಗೃಹಸ್ಥರು ಮನೆ ಕಟ್ಟಬೇಕು, ಕಟ್ಟಿದ ಮನೆಯಲ್ಲಿ ಬಾಡಿಗೆದಾರನಾಗಿ ವಾಸ ಮಾಡಬೇಕು, ಅವಂದೇ ಮನೆ ಆದರೂ ಸಹ. ಆವಾಗ ಹೆಚ್ಚು ಸಮಾಧಾನ, ಸಾಧನೆಗೆ ಹೆಚ್ಚು ಪೂರಕ. ಇಷ್ಟಾದ ಮೇಲೆ ನನ್ನ 23ನೆಯ ಗುರು ಯಾರು ಅಂದರೆ, ಒಂದು ಜೇಡರ ಹುಳ, ಸಂಸ್ಕೃತದಲ್ಲಿ ಅದನ್ನು ಊರ್ಣನಾಭಿ ಅಂತ ಕರೀತಾರೆ, ಸ್ಪೈಡರ್ ಇಂಗ್ಲೀಷಲ್ಲಿ. ಇದರಿಂದ ಏನು ಕಲಿತೆ ಅಂದರೆ, ಇದನ್ನು ನೋಡಿದಾಗೆಲ್ಲ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಕಲಿತೆ. ಎಂಥ ಮಾತ್ರೆ!
ನಾವು ನೋಡ್ತೇವೆ, ಸ್ಪೈಡರನ್ನು ನೋಡ್ತೇವೆ, ಆದರೆ ಆ ಬಲೆ ಹೆಣಿಯುತ್ತಲ್ಲ ಅದನ್ನು ನೋಡ್ತೇವೆ. ಫೋಟೋ ತೆಗೆದುಕೊಳ್ತೇನೆ, ಏನು ಚಂದ ಇದೆ ಅಲ್ವಾ, ಏನು ಆರ್ಟಿಸ್ಟಿಕ್ ಆಗಿದೆ ಅಂತ ಅಲ್ವಾ ಅಂತೆಲ್ಲ ಹೇಳ್ತೇವೆ ನಾವು. ಆದರೆ ಇದನ್ನು ಮರೆತು ಬಿಡ್ತೇವೆ. ಪ್ರಶ್ನೆ ಇಷ್ಟೇ, ಆ ಬಲೆ ಉಂಟಲ್ಲ, ಅವಧೂತ ಹೇಳ್ತಾನೆ ಇದು ಬರೇ ಬಲೆ ಅಲ್ಲ, ಇದು ಪ್ರಪಂಚ ಎನ್ನುವ ಬಲೆ ಅಂತ. ಈ ಪ್ರಪಂಚ ಎನ್ನುವ ಬಲೆಯ ಹಿಂದೆ ಈ ಸ್ಪೈಡರ್ ಹೇಗಿದೆಯೋ ಹಾಗೆ ಭಗವಂತ ಇದ್ದಾನೆ. ಪ್ರಪಂಚದಲ್ಲಿ ಪ್ರತಿಯೊಂದು ಕಾರ್ಯದ ಹಿಂದೆ ಎರಡು ಕಾರಣಗಳಿರ್ತವೆ ಸಾಮಾನ್ಯವಾಗಿ. ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ ಅಂತ ಶಾಸ್ತ್ರದ ಪರಿಭಾಷೆಯಲ್ಲಿ. ಉದಾಹರಣೆಗೆ ಇಲ್ಲೊಂದು ಮಡಿಕೆ ಇದೆ ಅಂತ ಅಂದ್ಕೊಳ್ಳೋಣ. ಆ ಮಡಿಕೆಯನ್ನು ಮಾಡಿದಂಥ ಕುಂಬಾರ ಅದಕ್ಕೆ ನಿಮಿತ್ತ ಕಾರಣ. ಆದರೆ ಬರೀ ಕುಂಬಾರ ಇದ್ದರೆ ಮಡಿಕೆ ಆಗ್ತದೆಯಾ? ಅದಕ್ಕೇನು ಬೇಕು? ಮಣ್ಣು ಬೇಕು. ಅದು ಉಪಾದಾನ ಕಾರಣ. ಬರೇ ಮಣ್ಣಿದ್ರೆ ಮಡಿಕೆ ಆಗ್ತದೆಯಾ? ಇಲ್ಲ, ಅದಕ್ಕೊಂದು ಶೇಪ್ ಕೊಡಬೇಕು. ಹೀಗೆ ಆ ಮೂಲ ಧಾತು ಇದ್ದದ್ದನ್ನು ತಂದು ಅದಕ್ಕೆ ಆಕಾರ ಕೊಟ್ಟು ನಮ್ಮ ಬಳಕೆಗೆ ಯೋಗ್ಯವಾದಂಥ ವಸ್ತುವನ್ನಾಗಿ ಮಾಡಿಕೊಡುವವನು ಕುಂಬಾರ. ಅವನು ನಿಮಿತ್ತ ಕಾರಣ. ಬಟ್ಟೆ ಹಾಕ್ಕೊಳ್ತೇವೆ, ಬಟ್ಟೆಗೆ ಹತ್ತಿ ಉಪಾದಾನ ಕಾರಣ. ನೇಕಾರ ವೀವರ್ ಇರ್ತಾನಲ್ಲ, ಅವನು ನಿಮಿತ್ತ ಕಾರಣ. ಹಾಗೆ ಈ ಪ್ರಪಂಚಕ್ಕೂ ಸಹ ಇಬ್ಬರು ಕಾರಣೀಕರ್ತರಿದ್ದಾರೆ ಅಂತಂದರೆ ಉಪನಿಷತ್ತು ಹೇಳುತ್ತೆ ಇಲ್ಲ, ಒಬ್ಬನೇ. ಯಾರು? ಪರಮಾತ್ಮ. ಪುಲ್ಲಿಂಗದಲ್ಲಿ ಹೇಳಿದರೆ ಪರಮಾತ್ಮ, ನಪುಂಸಕಲಿಂಗದಲ್ಲಿ ಹೇಳಿದರೆ ಬ್ರಹ್ಮ, ಸ್ತ್ರೀಲಿಂಗದಲ್ಲಿ ಹೇಳಿದರೆ ಪರಾಶಕ್ತಿ, ಜಗದಂಬ. ಶಬ್ದಗಳು ಮಾತ್ರ ಬೇರೆ, ಶಬ್ದದ ಹಿಂದಿರುವಂತಹ ಚೈತನ್ಯ ವಸ್ತು ಒಂದೇ. ಹಾಗಾಗಿ ಪರಮಾತ್ಮ ಸೃಷ್ಟಿ ಮಾಡೋದಕ್ಕೆ ಅವನಿಗೆ ಇನ್ನೇನಾದ್ರು ಸಲಕರಣೆ ಬೇಕಾ ಅಂದರೆ ಏನೂ ಸಲಕರಣೆ ಬೇಡ. ಹೇಗೆ ಅಂದರೆ ಈ ಸ್ಪೈಡರ್ ಇದೆಯಲ್ಲ, ಜೇಡ, ಅದು ಆ ಬಲೆಯನ್ನು ಹೆಣಿಬೇಕಿದ್ರೆ ಇಂಜಿನಿಯರ್ ಹತ್ರ ಹೋಗುತ್ತಾ? ಮೇಸ್ತ್ರಿ ಕರೆಸತ್ತಾ? ಆಳುಗಳನ್ನು ಕರೆಸತ್ತಾ? ಯಾರನ್ನು ಕರೆಸೋಲ್ಲ. ಅದೇನು ಮಾಡುತ್ತೆ? ಗೋಡೆ ಮೇಲೆ ಎಲ್ಲ ಒಂದು ಕಡೆ ಕೂತಿರುತ್ತೆ. ಅದು ಅಲ್ಲಿಂದ ತಕ್ಷಣ ಹಿಂಗೆ ಉಗುಳುತ್ತೆ. ಅದರ ಸಲೈವ ಜೊಲ್ಲು, ಆ ಸಲೈವದ ಬಿಗಿನಿಂಗ್ ಅದರ ಬಾಯಲ್ಲಿ, ಅದರ ಎಂಡ್ ಇನ್ನು ಮುಂದ್ಗಡೆ ಇರುವಂಥ ವಸ್ತುವಿಗೆ ಅಂಟ್ಕೊಂಡಿರುತ್ತೆ. ತಕ್ಷಣ ತನ್ನ ಬಾಯಲ್ಲಿ ತೆಗೆದಲ್ಲಿ ಅಂಟಿಸತ್ತೆ, ಅದೇ ದಾರ ಮೇಲೆ ಅದು ಹರಿದು ಹೋಗುತ್ತೆ. ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡೋದಿಲ್ಲ. ಅಲ್ಲಿ ಹೋಗಿ ನಿಂತ ಮೇಲೆ ಮತ್ತೆ ಪುನಃ ಅದನ್ನು ಉಗುಳುತ್ತೆ ತನ್ನ ಜೊಲ್ಲನ್ನು, ಮತ್ತೆ ಅಲ್ಲಿಂದ ಹಾಗೆ ಸಂಚಾರ ಮಾಡುತ್ತೆ, ಮತ್ತೆ ಪುನಃ ಅಲ್ಲಿಂದ ಹಾಗೆ ಉಗುಳುತ್ತೆ. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಇಡೀ ಬಲೆಯನ್ನು ಹೆಣೆದು ಅದರೊಳಗೆ ಅದು ವಿಹಾರ ಮಾಡುತ್ತೆ. ಆತ್ಮಕ್ರೀಡಾ ಆತ್ಮರತಿ ಅಂತ. ಇದೆಲ್ಲ ವಂಡರ್. ಇದು ಒಂದು ವಂಡರ್, ಹೌದು, ಅದ್ಭುತ. ಆ ಮೆಜರ್ಮೆಂಟೆಲ್ಲ ನಾವು ನೋಡಬೇಕು, ಎಷ್ಟು ಕರೆಕ್ಟಾಗಿರುತ್ತೆ ಅದು ಅಂತ. ಆ ಒಳಗಡೆ ಇರುವಂಥ ಲೇನ್ಗಳೆಲ್ಲ ಚಿಕ್ಕ ಚಿಕ್ಕದಾಗಿರ್ತದೆ, ಆಮೇಲೆ ದೊಡ್ಡ ದೊಡ್ಡ ಆಗ್ತಾ ಬರ್ತದೆ ಹೀಗೆ ಅಂತ. ಕೊನೆಗೆ ನೀವು ಬಹಳ ಉಪದ್ರವ ಕೊಡ್ಲಿಕ್ಕೆ ಹೋದರೆ ಇದ್ದಕ್ಕಿದ್ದಾಗ ಅದು ಹೇಗೆ ತಾನು ಕಟ್ಟಿತ್ತೋ ಅದನ್ನು ಹಾಗೆ 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 ಎಳೆದು ತನ್ನೊಳಗೆ ನುಂಗ್ಬಿಡುತ್ತೆ. ನಾನು ತೀರ್ಮಾನ ಮಾಡಿದೆಯನ್ನು ನೋಡಿ, ಒಬ್ಬನೇ ಆದಂಥ ಪರಮಾತ್ಮ ಈ ಪ್ರಪಂಚವನ್ನು ತನ್ನ ಸಂಕಲ್ಪಕ್ಕೆ ತಕ್ಕ ಹಾಗೆ ಸೃಷ್ಟಿ ಮಾಡ್ತಾನೆ. ಆಮೇಲೆ ತಾನೇ ಅದರೊಳಗಿದ್ದು ನಮ್ಮೆಲ್ಲರ ರೂಪದಿಂದ ವಿಹರಿಸ್ತಾನೆ. ಸಾಕು ಅಂತನಿಸಿದಾಗ ಅದನ್ನು ತನ್ನೊಳಗೆ ತುಂಬಿಕೊಳ್ತಾನೆ. ಕೊನೆಗೆ ಯಾವುದಿರುತ್ತೆ ಕೇಳಿದರೆ ಜೇಡ ಮಾತ್ರ ಉಳಿಯುತ್ತೆ. ಹಾಗಿದ್ರೆ ಈ ಬಲೆ ಅನ್ನೋದುಂಟಲ್ಲ, ಇದು ಎಲ್ಲಿತ್ತು ಕೇಳಿದರೆ ಆ ಪರಮಾತ್ಮ ಎನ್ನುವಂತಹ ತತ್ವದಲ್ಲಿ ಅದು ಮೊದಲು ಅವ್ಯಕ್ತವಾಗಿ ಇತ್ತು. ಅದಾದ ಮೇಲೆ ಅದು ವ್ಯಕ್ತವಾಯಿತು. ಮತ್ತೆ ಪುನಃ ಆ ಜೇಡ ಅದನ್ನು ನುಂಗಿದಾಗ ಮತ್ತೆ ಪುನಃ ಅವ್ಯಕ್ತ ಸ್ಥಿತಿಗೆ ಹೋಯಿತು. ಹಾಗೇ ಈ ಪ್ರಪಂಚ ಎನ್ನುವಂಥದ್ದು ಪರಮಾತ್ಮನಲ್ಲಿ ಅದು ಅವನಲ್ಲಿಯೇ ಲೀನವಾಗುತ್ತೆ, ಅವನಿಂದಲೇ ಹೊರಹೊಮ್ಮತ್ತೆ, ಅವನೇ ಇದನ್ನು ರಕ್ಷಣೆ ಮಾಡೋದು. ಅದಕ್ಕೋಸ್ಕರ ಸೃಷ್ಟಿ ಸ್ಥಿತಿ ಲಯಕರ್ತ ಅಂತ ಅವನನ್ನು ನಾವು ಕರೆಯುವಂಥದ್ದು ಅಂತ. ಹಾಗಾಗಿ ಈ ಸ್ಪೈಡರನ್ನು ನೋಡಿ ನಾನು ಕಲಿತಿದ್ದೇನೆ, ಪ್ರಪಂಚ ಎನ್ನುವಂಥದ್ದು ಪರಮಾತ್ಮ ವಸ್ತುವಿನ ಒಳಗಿರುವಂಥದ್ದು. ಅದು ಅಲ್ಲಿದ್ದರೆ ಅವ್ಯಕ್ತ, ಹೊರಕ್ಕೆ ಬಂದರೆ ಅದು ವ್ಯಕ್ತ, ನಾವು ನೀವೆಲ್ಲ ನೋಡುವಂಥ ಪ್ರಪಂಚ. ಆದ್ದರಿಂದ ಇದರ ಹಿಂದಿರುವಂಥ ಕಾರಣ ವಸ್ತು ಒಂದೇ, ಲೈಕ್ ಸ್ಪೈಡರ್.
ಯಥೋರ್ಣನಾಭಿಸ್ವಜತೆ ಗೃಹತೆ ಚ ಉಪನಿಷತ್ತಿನ ಮಾತು ಇದು. ಆ ಉಪನಿಷತ್ತಿನ ಮಾತನ್ನು ಭಾಗವತ ಈ ಪರಿಯಾಗಿ ಹೇಳುತ್ತೆ. ಅಷ್ಟು ಆದ ಮೇಲೆ ನನ್ನ 24ನೆಯ ಗುರು ಯಾರು ಅಂದರೆ ಒಂದು ಕೀಟ, ಪೇಶಸ್ಕರ ಎನ್ನುವಂತಹ ಒಂದು ಭ್ರಮರದಿಂದ ಭಯಗೊಂಡಂತಹ ಕೀಟ. ಆ ಕೀಟವನ್ನು ನೋಡಿ ನಾನು ಕಲಿತಿದ್ದೇನೆ ಅಂತ. ಏನು ಕಲಿತೆ ಅಂತಂದರೆ, ಯತ್ರ ಯತ್ರ ಮನೋದೇಹಿ ಧಾರಯೇತ್ ಸಕಲಂ ಧಿಯಾ ಸ್ನೇಹಾತ್ ದ್ವೇಷಾತ್ ಭಯಾತ್ ವಾಪಿ ಯಾತಿ ತತ್ತತ್ ಸ್ವರೂಪತಾಂ. ನಮ್ಮ ಮನಸ್ಸು ಯಾವ ವಸ್ತುವನ್ನು ಹೇಗೆ ಹೇಗೆ ಚಿಂತಿಸುತ್ತೋ ಅದು ಹಾಗೆ ಆ ವಸ್ತುವಿನ ರೂಪವನ್ನು ತಾಳುತ್ತೆ. ಹೇಗಾದರೂ ಚಿಂತನೆ ಮಾಡಲಿ, ಒಟ್ಟಾರೆ ಆ ವಸ್ತುವಿನ ರೂಪವನ್ನು, ಅದು ಆಕಾರವನ್ನು ತಾಳುತ್ತದೆ ಅಂತ. ಇದನ್ನು ನಾನು ಕಲಿತೆ. ನನಗೆ ಗೊತ್ತು ಇಷ್ಟು ಹೇಳಿದ್ರಿಂದ ಇದೇನು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ. ಮತ್ತು ಯಾಕ್ರಿ ಹೇಳಿದ್ರಿ ಅಂತಂದರೆ, ಅದೇ ಅರ್ಥ ಆಗದೇ ಇರುವ ಸ್ಥಿತಿಯಿಂದ ಅರ್ಥ ಆಗುವ ಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳಿದ್ದೇನೆ. ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ, ಒಂದು ಉದಾಹರಣೆಯನ್ನು ಕೊಡ್ತಾನೆ. ಹೇಗೆ ಅಂತಂದರೆ, ಪೇಶಸ್ಕರ ಎನ್ನುವಂಥದ್ದು ಒಂದು ರೀತಿಯ ಭ್ರಮರ. ಭ್ರಮರ ಅಂದರೂ ನಿಮಗೆ ಅರ್ಥ ಆಗೋದಿಲ್ಲ. ಹಳೆ ಮೈಸೂರು ಭಾಷೆಯಲ್ಲಿ ಅದನ್ನು ಕೆಂಜಿಗ ಅಂತ ಕರೀತಾರೆ. ಈ ಕೆಲವು ಜನರಿಗೆ ಅರ್ಥ ಆಗುತ್ತೆ. ಇನ್ನೂ ಅರ್ಥ ಮಾಡಬೇಕು ಅಂದರೆ, ತೆಂಗಿನ ಮರದ ಸುಳಿಯನ್ನು ಕೊರೆದು ತಿನ್ನತ್ತೆ ಅದು. ಮಹಾ ಕಠೋರವಾದಂಥ ದುಂಬೆ ಅದು. ಈ ಜೇನು ನೋಡದಂಥ ಇರುವಂಥ ದುಂಬೆ ಅಲ್ಲ, ಕರ್ಪಗಾಗಿರುತ್ತೆ, ಇಷ್ಟು ದೊಡ್ಡದಾಗಿರುತ್ತೆ. ಅದಕ್ಕೆ ಸಾಕಷ್ಟು ಹರಿತವಾದಂತಹ ಆ ಬಾಯಿ. ಅದರಿಂದ ಅದು ಏನು ಮಾಡುತ್ತೆ ಅಂದರೆ, ಆ ತೆಂಗಿನ ಮರದ ಸುಳಿಯನ್ನೆಲ್ಲ ತಿಂದು ಗಿಡವನ್ನು ಅಲ್ಲಿಯೇ ನಾಶ ಮಾಡಿಬಿಡುತ್ತೆ ಹೀಗೆ ಅಂತ. ಅಂತಹ ಆ ಕೆಂಜಿಗ ಒಂದು ಸಲ ಏನು ಮಾಡಿತು ಅಂದರೆ, ತನಗೆ ಆಹಾರಕ್ಕೆ ಬೇಕು ಅಂಥೇಳಿ ಒಂದು ಕೀಟವನ್ನು ತಂದು ತನ್ನ ಗೂಡಿನಲ್ಲಿ ಇರಿಸಿತು. ಗೂಡಿನಲ್ಲಿ ಇರಿಸಿ ಅದು ಆಚೆ ಹೋಗದೇ ಇರುವಾಗ ಏನು ಬೇಕೋ ಎಲ್ಲ ರಕ್ಷಣೆ ಮಾಡಿತು. ಅದು ಕೆಂಜಿಗ ಮಾಡಿದ ಯೋಚನೆ ಏನು ಅಂದರೆ, ಇದನ್ನು ಇವತ್ತೇ ನಾನು ತಿನ್ನಬಾರದು, ನಿಧಾನವಾಗಿ ಇದನ್ನು ಸಾಯಿಸಬೇಕು, ಒಂದು ರೀತಿಯ ಚಿತ್ರಹಿಂಸೆಯನ್ನು ಕೊಟ್ಟು ಅದನ್ನು ಸಾಯಿಸಿ ಆಮೇಲೆ ತಿನ್ನಬೇಕು ಅಂತ ತೀರ್ಮಾನ ಮಾಡಿತ್ತು ಕೆಂಜಿಗ. ಅದಕ್ಕೋಸ್ಕರ ಏನು ಮಾಡ್ತಿತ್ತು ಕೇಳಿದ್ರೆ, ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ಸ್ ಅಂತ ಅಂದ್ಕೊಳ್ಳಿ, ಬಂದು ಒಂದು ಸಲ ತನ್ನ ರೈ ರೈ ಅಂತ ಶಬ್ದ ಮಾಡೋ ತನ್ನ ರೆಕ್ಕೆ ಉಂಟಲ್ಲ, ಆ ರೆಕ್ಕೆಯಿಂದ ಆ ಕೀಟಕ್ಕೆ 2 ಬಾರಿಸ್ತಿತ್ತು ಹೀಗೆ. ಹಾಗೆ ಬಾರಿಸಿಕೊಂಡಂಥ ಕೀಟ ಮಾರನೇ ದಿವಸದಿಂದ ಅಂದ್ಕೊಳ್ತಂತೆ, ಓ ಈಗ ಬರುತ್ತೆ ನನಗೆ ಬಾರಿಸತ್ತೆ, ನೋವಾಗುತ್ತೆ, ಈಗ ಬರುತ್ತೆ ನನಗೆ ಹೊಡೆಯುತ್ತೆ, ನನಗೆ ಸಂಟಾಗತ್ತೆ. ದುಂಬಿ ಬರುತ್ತೆ, ಕೆಂಜಿಗ ಬರುತ್ತೆ, ನನಗೆ ಬಾರಿಸತ್ತೆ, ಕೆಂಜಿಗ ಬರುತ್ತೆ ನನಗೆ ಬಾರಿಸತ್ತೆ, ಕೆಂಜಿಗ ಬರುತ್ತೆ ನನಗೆ ಹೊಡೆಯುತ್ತೆ. ಹೀಗೆ ಆ ಕೆಂಜಿಗ 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 ಅಂತ ಹೆದರಿಕೊಂಡು ಆ ಕೆಂಜಿಗದ ರೂಪವನ್ನು ತಾಳಿಬಿಡುತ್ತೆ. ಅದು ಹೊರಗಡೆ ಕೀಟವಾಗಿರುತ್ತೆ, ಒಳಬಗೆಯಲ್ಲಿ ಆ ಕೆಂಜಿಗಕ್ಕೆ ಎಷ್ಟು ಧೈರ್ಯವೋ ಅಷ್ಟೇ ಧೈರ್ಯ, ಸತ್ತಿರೋದಿಲ್ಲ. ಮಾರನೇ ದಿವಸಕ್ಕೆ ಆ ಕೆಂಜಿಗ ಬಂದರೆ ಇದು ಕೆಂಜಿಗದ ಮೇಲೆ ಆಕ್ರಮಣ ಮಾಡುತ್ತೆ. ಪ್ರಕೃತಿಯಲ್ಲಿ ಏನೆಲ್ಲ ವೈಚಿತ್ರ್ಯಗಳಿವೆ ನೋಡಿ. ಹಾಗಾಗಿ ಈ ಅವಧೂತ ಗೀತೆಗೆ ಕೆಲವು ಜನ ಪ್ರಕೃತಿ ಗೀತೆ ಅಂತಲೂ ಸಹ ಕರೆಯೋದುಂಟು. ಇದನ್ನು ಇಲ್ಲಿರೋದೆಲ್ಲ ಪ್ರಕೃತಿಯಿಂದಲೇ ಕಾಣುವಂಥ ವಸ್ತುಗಳು ಅಷ್ಟು ಸಹ. ಹೀಗೆ ಒಟ್ಟಾರೆ ನಾನು ಏನು ಕಲಿತೆ ಅಂದರೆ, ಓಹ್ ಈ ಕೀಟ ಆ ಭ್ರಮರವೇ ಕೆಂಜಿಗವೇ ಆದದ್ದು ಯಾವುದರಿಂದ? ಅತಿಯಾದಂಥ ಭಯದಿಂದ. ಅಲ್ಲಿಗೆ ಅದರ ರೂಪವನ್ನು ನಾವು ತಾಳಬೇಕು ಅಂತಾದರೆ ಅತಿಯಾದ ಭಯವೂ ಸಹ ಒಂದು ಸಾಧನ ಅನ್ನೋದನ್ನು ಕಲಿತೆ. ಹಾಗಿದ್ರೆ ನಾವು ಸಹ ಹೆದರ್ಕೊಂಡು ಬದುಕಬೇಕಾ ಅಂದರೆ ಹಾಗಲ್ಲ. ಅದು ಒಂದು ಸಾಧನೆ, ಹೌದು, ಅದು ಒಂದು ಸ್ಟೆಪ್, ಅದು ಒಂದು ಕ್ರಮ ಹೀಗೆ ಅಂತ. ಭಗವಂತನನ್ನು ಸೇರೋದಕ್ಕೆ ದಾರಿಗಳು ಹಲವು, ಯಾವುದನ್ನಾರು ಆಯ್ಕೆ ಮಾಡ್ಕೊಳ್ಬೋದು. ಅದು ಅವರವರ ಸಂಸ್ಕಾರಕ್ಕೆ, ಅವರವರ ಧೈರ್ಯಕ್ಕೆ ಬಿಟ್ಟಂಥದ್ದು. ಗೋಪಿಕಾ ಸ್ತ್ರೀಯರು ಕಾಮಭಾವನೆಯನ್ನಿಟ್ಟು ಅವನಲ್ಲಿ ಒಂದಾದರು.
ಗೋಪ್ಯ ಕಾಮಾತ್. ಅದಾದಮೇಲೆ ಅವನ ಮಾವ ಇದ್ದ, ಕೃಷ್ಣನ ಮಾವ. ಅವನು ಯಾವುದ್ರ ಮೂಲಕ ಸೇರಿದ? ಭಯಾತ್ ಕಂಸಃ. ಎಲ್ಲಿಲ್ಲದ ಭಯ. ಕೃಷ್ಣನ ನೋಡದೇ ಇದ್ದಾಗಳಿಂದಲೂ ಭಯ ಅವನಿಗೆ, ನೋಡಿದ ಮೇಲಲ್ಲ. ಯಾಕೆ ಅಂದರೆ ಮೊದಲು ಕೃಷ್ಣನನ್ನು ಸಾಯಿಸಬೇಕು ಅಂತ ಆತ ಯಾರನ್ನು ಕಳಿಸಿದ ಅಂದರೆ ಆ ಮಕ್ಕಳನ್ನು ಸಾಯಿಸುವಂಥ ಸ್ಪೆಷಲಿಸ್ಟ್ ಪೂತನಿ. ನಾನು ತಮಾಷೆ ಹೇಳ್ತೇನೆ, ಪೀಡಿಯಾಟ್ರಿಕ್ ಸರ್ಜನ್ ಅವಳು ಅಂತ, ಒಂದು ಒಳ್ಳೆಯ ಹೆಸರು ಇರಲಿ ಅಂತ ಈಗ ಅಂತ. ಹೋದ್ಲು, ವಾಪಸ್ ಬರಲಿಲ್ಲ. ಪೂತನ ಜೀವಿತ ಹರಾಯ ನಮಃ. ವಾಪಸ್ ಬಂದ ಪೂತನೆ? ಇಲ್ಲ. ಅಪ್ಪ, ಶುರುವಾಯಿತು ನೋಡಿ ಅಲ್ಲಿಂದ. ಅಶರೀರವಾಣಿ ಒಂದು ಡೋಸ್ ಕೊಟ್ಟಿದ್ಲು ಅವನಿಗೆ, ಆಗ ಆ ಭಲಯದ ಬೀಜಾವಾಪ ಆಯಿತು. ಪೂತನೆ ಯಾವ ವಾಪಸ್ ಬರಲಿಲ್ಲ, ಮೊಳಕೆ ಆಯಿತು. ಅದಾದಮೇಲೆ ಯಾರ್ಯಾರನ್ನು ಅವನು ಗೋಕುಲಕ್ಕೆ ಕಳಿಸಿದನು ಕೃಷ್ಣನ ಸಾಯಿಸೋದಕ್ಕೆ ಅಂತ, ಒಬ್ಬರು ವಾಪಸ್ ಬಂದಿಲ್ಲ. ತೀರ್ಮಾನ ಮಾಡ್ದ, ಓಹ್, ಇಲ್ಲಿಂದ ಗೋಕುಲಕ್ಕೆ ಹೋಗೋದಕ್ಕೆ ರಸ್ತೆ ಏಕಮುಖವಾದದ್ದು, ಒನ್ ವೇ. ಹೋಗೋದಕ್ಕೆ ರಸ್ತೆ ಉಂಟು, ವಾಪಸ್ ಬರೋದಕ್ಕೆ ರಸ್ತೆ ಇಲ್ಲ ಅಂತ. ಯಾಕೆಂದ್ರೆ ಹೋದವ್ರು ಯಾರೂ ಸಹ ವಾಪಸ್ ಬರ್ತಾ ಇಲ್ಲ. ಯಾವಾಗ ಹೋದವ್ರು ಯಾರು ಬರ್ತಾ ಇಲ್ವೋ, ದಿನದಿಂದ ದಿನಕ್ಕೆ ಏನಾಯಿತು? ಕೃಷ್ಣನನ್ನು ಕಾಣದೇ ಇದ್ದರೂ ಸಹ ಕಂಸನಿಗೆ ಭಯ ಜಾಸ್ತಿ ಆಯಿತು. ಕೊನೆಗೆ ಬಿಲ್ಲು ವಿದ್ಯೆ ವ್ಯಾಜದಿಂದ ಅವನನ್ನು ಕರೆಸ್ಕೊಂಡಾದಮೇಲೆ ದಾರಿಯಲ್ಲಿ ಚಾಣೂರ, ಮುಷ್ಟಿಕ ಅವರೆಲ್ಲರೂ ಪ್ರತ್ಯಕ್ಷ ಕೃಷ್ಣನಿಂದ ಹತರಾಗೋದನ್ನು ಕಂಡಾಗ ಅವನು ಇಂಚಿಂಚು ಸಾಯ್ತಿದ್ದ. ಅವನು ಕೊನೆಗೆ ಕೋಲೆಯಾಪೀಡ ಎನ್ನುವಂಥ ಆನೆ ಅದು ಸತ್ತಾಗ ಮತ್ತೊಂದಿಷ್ಟು ಸತ್ತ ಇವನು. ಕೃಷ್ಣ ಬಲರಾಮ ವೇದಿಕೆ ಮೇಲೆ ಒಂದೊಂದೇ ಸ್ಟೆಪ್ ಹತ್ತಿ ಬರ್ತಾ ಇರುವಾಗ ಇವರು ಮೇಲಕ್ಕೆ ಹತ್ತಿದ್ರು, ಅವನ ಪ್ರಾಣ ಆಗಲೇ ಮೇಲಕ್ಕೆ ಹತ್ತಕ್ಕೆ ಶುರುವಾಯಿತು. ಕೊನೆಯ ಗುಟುಕಿತ್ತು ಬಂದು ಅವನ ಮುಡಿಗೆ ಕೃಷ್ಣ ಕೈ ಹಾಕಿದ್ದೇ ತಡ. ಯುದ್ಧ ಮಾಡೋದು ಬಂದೇ ಇಲ್ಲ, ಅದೆಲ್ಲ ಹರಿಕತೆ ದಾಸರು ಮಾಡೋದು. ಮುಡಿಗೆ ಕೈ ಹಾಕಿದ್ದಾನೆ, ಕೆಳಗೆ ಬಿದ್ದಿದ್ದಾನೆ, ಅಷ್ಟೇ, ಮುಗಿದು ಹೋಯ್ತು. ಕಂಸನ ಕಣ್ಣಿಗೆ ಕೃಷ್ಣ ಕಂಡಿದ್ದು ಮೃತ್ಯುದೇವತೆಯಾಗಿ ಅಂತ. ನಿಮ್ಮ ದೃಷ್ಟಿಯಲ್ಲಿ 8 ವರ್ಷದ ಹಸುಳೆ ಅವನು ಆಗ. ಆದರೆ ಕೃಷ್ಣನಲ್ಲಿ ಲೀನನಾದ ಅವನು. ಯಾಕೆ ಗೊತ್ತಾ? ಯಾವತ್ತು ಕೃಷ್ಣ ಹುಟ್ಟಿದ್ದಾನೆ ಅಂತ ಅಶರೀರವಾಣಿ ಹೇಳಿದಳು, ಅಂದಿನಿಂದ ತಾನು ಈ ಭೌತಿಕ ದೇಹವನ್ನು ಬಿಡುವವರೆಗೂ ಕೃಷ್ಣನನ್ನು ನಿಂದಿಸುವ ವ್ಯಾಜದಿಂದ, ಕೃಷ್ಣನ ಮೇಲಿನ ಭಯದ ವ್ಯಾಜದಿಂದ ಅವನು ಕೃಷ್ಣನ ನಾಮಸ್ಮರಣೆ ಮಾಡಿದಷ್ಟು ನೀವು ಮಾಡಲಿಲ್ಲ ಕಣ್ರಿ. ಅಫ್ಕೋರ್ಸ್ ಭಯದಿಂದಲೇ ಇರ್ಬೋದು, ಆದರೆ ಆ ನಾಮಕ್ಕೆ ಆ ಶಕ್ತಿ ಉಂಟು. ಹಾಗಾಗಿ ಗೋಪ್ಯ ಕಾಮಾತ್ ಭಯಾತ್ ಕಂಸಃ ಕೃಷ್ಣನನ್ನು ಸೇರಿದ. ಹಾಗೆಯೇ ನಿಂದನೆ ಮಾಡಿಯೇನೆ ಕೃಷ್ಣನ ಸೇರಿದವನು ಶಿಶುಪಾಲ. ಅವನೂ ಸಹ ಕೃಷ್ಣನಿಗೆ ಅತ್ತೆಯ ಮಗನೇ, ಲೈಕ್ ಅರ್ಜುನ. ಮತ್ತು ಹಿರಣ್ಯಾಕ್ಷ, ಹಿರಣ್ಯಕಶಿಪ ಇವರೆಲ್ಲ ಮಾಡಿದ್ದೇನು ಕೇಳಿದರೆ ಕ್ರೋಧ, ಸಿಟ್ಟು, ನಿಂದನೆ. ಯಾಕೆ ಇದು ಎಲ್ಲ ಸಾಧನೆಯ ಅಂತ ನೀವು ಕೇಳ್ಬೋದು. ಇಲ್ಲೊಂದು ರಹಸ್ಯ ಉಂಟು. ಏನು ರಹಸ್ಯ? ನಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಕೋಪ ಬಂದಾಗ ನಮ್ಮ ಮನಸ್ಸು ಪರಿಪೂರ್ಣವಾಗಿ ಅವನನ್ನು ಬೈಯತ್ತೆ. ಒಪ್ಕೊಳ್ತೀರಾ ಇಲ್ವಾ? ಯಾರಿಗೂ ಕೋಪ ಬಂದಿಲ್ಲ, ಹಾಗಾಗಿ ಗೊತ್ತಾಗ್ತಾ ಇಲ್ಲ ತಕ್ಷಣಕ್ಕೆ. ಯಾವುದೋ ಒಬ್ಬ ವ್ಯಕ್ತಿ ನಮಗೆ ಆಗೋದಿಲ್ಲ ಅಂತಾದರೆ ಅವನ ಬಗ್ಗೆ ನಾವು ಚಾಡಿ ಹೇಳಬೇಕಿದ್ರೆ, ಅವನನ್ನು ನಿಂದಿಸಬೇಕಿದ್ರೆ, ಬೈಬೇಕಿದ್ರೆ ನಾವು ಅರ್ಧ ಬೈದು ಅರ್ಧ ನಿಲ್ಲಿಸೋದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಪೂರ್ತಿ ಬೈ, ಅಂದರೆ ನಮ್ಮ ಮನಸ್ಸಿನ ಇನ್ವಾಲ್ವ್ಮೆಂಟ್ ಪೂರ್ತಿ ಇರುತ್ತೆ ಆ ಕ್ರಿಯೆಯಲ್ಲಿ. ಆದರೆ ಭಗವಂತನನ್ನು ಭಕ್ತಿಯಿಂದ ಧ್ಯಾನ ಮಾಡಬೇಕಿದ್ರೆ 50-50 ಇದ್ದರೆ ನಮ್ಮ ಅದೃಷ್ಟ, 10% ಇದ್ದರೆ ಪರವಾಗಿಲ್ಲ ಅಂತ, ಕೊನೆಗೆ 1% ಇದ್ದರೆ ಅದು ಕಷ್ಟ. ಯಾಕೆಂದರೆ ನಮಗೆ ಆ ಏಕಾಗ್ರತೆಯೇ ಇರೋದಿಲ್ಲ. ಮಧ್ಯದಲ್ಲಿ ಒಂದು ಸಣ್ಣ ಅವಾಂತರ ವಿಚಾರ ಹೇಳಿಬಿಡ್ತೇನೆ. DVJ ಅವರ ಸ್ನೇಹಿತ ಒಬ್ಬ ಇದ್ದಂತೆ, ಮಹಾನುಭಾವ, ಯಾವನೊಬ್ಬ ಶುದ್ಧ ಪ್ರಾಮಾಣಿಕ. ಅವರು DVJ ಅವರಿಗೆ ಹೇಳಿದ್ದಂತ, ಗುಂಡಪ್ಪ,
ಈ ಮನಸ್ಸನ್ನು ಅವನ ಕಡೆ ಹರಿಸೋದು ಬಹಳ ಕಷ್ಟ ಕಣಪ್ಪ. ಅವರು ಹೇಳಿದ ಮಾತು ಡಿ ವಿ ಜಿಯವರಿಗೆ, ಗುಂಡಪ್ಪ ಅಂತ, ಗುಂಡಪ್ಪ ಬಹಳ ಕಷ್ಟ. ನಿಜ ಹೇಳ, 1 ತಾಸು ಏಕಾಗ್ರತೆಯಿಂದ ಮೈ ತೊಳಿಸ್ತೇನೆ, ಆದರೆ 1 ನಿಮಿಷವೂ ಏಕಾಗ್ರತೆಯಿಂದ ಸಾಲಿಗ್ರಾಮ ತೊಳೆಯೋದಕ್ಕಾಗೋದಿಲ್ವಲ್ಲ. ಎಂಥ ಪ್ರಾಮಾಣಿಕವಾದ ಅಭಿಪ್ರಾಯ ಅಲ್ಲ. ಅವರ ಮಾತು ನನಗನ್ನಿಸುತ್ತೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಹೇಳಿದಂಥ ಮಾತು ಅದು ಅಂತ. ಅಂದರೆ ಲೌಕಿಕ ವಿಷಯದಲ್ಲಿ ನಮ್ಮ ಮನಸ್ಸಿಗೆ ಏಕಾಗ್ರತೆ ಬರುತ್ತೆ, ಅದರ ಅಧ್ಯಾತ್ಮಪ್ರವಾದ ವಿಚಾರ ಬಂದಾಗ ಏಕಾಗ್ರತೆ ನಮಗೆ ಬಹಳ ದುರ್ಲಭ. ಆದರೆ ಸಿಟ್ಟು ಬಂದಾಗ ಏನಾಗುತ್ತೆ ಕೇಳಿದರೆ, ನಮಗೆ ಯಾವ ವ್ಯಕ್ತಿ ಬಗ್ಗೆ ಕೋಪ ಬಂದಿದೆಯೋ ಆಗ ನಮ್ಮ ಮನಸ್ಸು ಅವನ ಬಗ್ಗೆ ಪೂರ್ತಿ ಇನ್ವಾಲ್ವ್ ಆಗಿಬಿಡುತ್ತದೆ. ಅದೇ ಭಕ್ತಿಯಿಂದ ಧ್ಯಾನ ಮಾಡಲಿಕ್ಕೆ ಹೋದಾಗ ಆಗೋದಿಲ್ಲ. ಅದಕ್ಕೋಸ್ಕರಲೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಅವರೆಲ್ಲ ಆಯ್ಕೆ ಮಾಡ್ಕೊಂಡಿದ್ವಿ ಯಾವ ಮಾರ್ಗವನ್ನು ಕೇಳಿದರೆ ಕ್ರೋಧದ ಮೂಲಕ. ಅದಕ್ಕೂ ಸಹ ಶಾಸ್ತ್ರದ ಸಮ್ಮತಿ ಉಂಟು. ಇಷ್ಟು ಕೇಳಿ ಆದಮೇಲೆ ಯಾರೋ ನನ್ನ ಹತ್ರ ಕೇಳ್ಬೋದು, ಅಲ್ಲ ನಾವು ನಾಳೆಯಿಂದ ಬೈಬೋದು ಅವನಂತ. ನಿಮ್ಮ ಧೈರ್ಯ ಇದ್ದರೆ ಆ ದಾರಿ ಹಿಡ್ಕೊಳ್ಳಿ, ನಂದೇನು ಆಕ್ಷೇಪ ಇಲ್ಲ. ಯಾಕೆ ಅಂದರೆ ದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾತ್ ವೃಷ್ಣಯ. ಮತ್ತು ಆ ಕೃಷ್ಣ ವಂಶದಲ್ಲೇ ಹುಟ್ಟಿದಂತಹ ಯದುವಂಶದವರು, ಕೃಷ್ಣ ನಮ್ಮವನು, ಕೃಷ್ಣ ನಮ್ಮವನು ಅಂತ ಆ ಸಂಬಂಧದ ವ್ಯಾಜದಿಂದ ಕೃಷ್ಣ 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 ಅಂಥೇಳಿ ಅವನು ಕೃಷ್ಣನಲ್ಲಿ ಸೇರಿಬಿಟ್ರು ಅವರೆಲ್ಲ. ನಾರದರು ಹೇಳ್ತಾರೆ ಕೊನೆಗೆ, ಹಾಗಿದ್ರೆ ನೀವು ಯೂಯಂ ಭಕ್ತಿಯ, ಪಾಂಡವರು ಮಾತ್ರ ಕೃಷ್ಣನಲ್ಲಿ ಆ ಭಕ್ತಿಯನ್ನು ಇರಿಸಿದರು. ಹಾಗಾಗಿ ನೀವು ಭಕ್ತಿಯಿಂದ ಸೇರಿದ್ರಿ, ವಯಂ ನಾವು ಅಲ್ಲ, ನೀವು ಸ್ನೇಹದಿಂದ ಸೇರಿದ್ರಿ ಕೃಷ್ಣನನ್ನು, ನಾನು ನನ್ನಂಥವರು ಭಕ್ತಿಯಿಂದ ಅವನನ್ನು ಸೇರಬೇಕು. ಹಾಗಾಗಿ ಭಕ್ತಿ ಮಾರ್ಗ ಸುಲಭವಾದರೂ ಸಹ ಕ್ರೋಧ ಮಾರ್ಗದಷ್ಟು ವೇಗ ಇಲ್ಲ ಅದಕ್ಕೆ. ಅದಕ್ಕೋಸ್ಕರ ಇದನ್ನು ಕೇಳಿದಾಗ ಕೆಲವು ಜನರಿಗೆ ಭಾವನೆ ಬಂದುಬಿಡ್ತೇವೆ, ನಾವು ಆ ದಾರಿ ಹಿಡಿಬಹುದಾ ಅಂತ. ನಿಮಗೆ ಬಿಟ್ಟಿದ್ದವರು, ಸಾಧ್ಯ ಇದ್ದರೆ ಆಗತ್ತೆ ಅಂತ ಹಿಡಿದು ನೋಡಿಬೇಕಿದ್ರೆ ಏನಾಗುತ್ತೆ. ತಮಾಷೆ ಅಲ್ಲ ಈ ಮಾತು. ಯಾಕೆ ಹೇಳ್ತೀನಿ ಕೇಳಿದರೆ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಭಗವಂತನ ಅಸ್ತಿತ್ವದ ಬಗ್ಗೆ ನಾವೆಲ್ಲರೂ ಒಪ್ಕೊಬಿಟ್ಟಿದ್ದೇವೆ. ನಾವು ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಅವನಿದ್ದಾನೆ ಅಂತ. ದಿನದಲ್ಲಿ ಒಂದು ಸಲ ನೀನಿದ್ದೀಯ ಅಂತ 24 ಗಂಟೆಯಲ್ಲಿ ಒಂದು 5 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು. ಆದರೆ ಭಗವಂತನ ಅಸ್ತಿತ್ವವನ್ನು ಅಲ್ಲಗಳಿಗೋನು ಇರ್ತಾನಲ್ಲ, ಡಿಸ್ಪ್ರೂವ್ ಮಾಡೋನು ಇರ್ತಾನಲ್ಲ, ಅವನು 24 ಗಂಟೆ ಅವನ ಬಗ್ಗೆ ವಿಚಾರ ಮಾಡ್ತಾನೆ. ಕುಂತಲ್ಲಿ, ನಿಂತಲ್ಲಿ, ಹೋದಲ್ಲಿ, ಬಂದಲ್ಲಿ ಅವನು ಅಲ್ಲಗಳಿಬೇಕು. ಹೇಗೆ ಅಂದರೆ ಅವನಿಲ್ಲ, ಬೇರೆ 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 ಕಾರಣಗಳನ್ನೆಲ್ಲ ಹುಡುಕ್ತಾನೆ. ಈಗ ಹೇಳಿ, ಒಂದು ದಿನದಲ್ಲಿ ನಾವು ಅವನ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತೇವೋ ಅಥವಾ ಭಗವಂತನ ಅಸ್ತಿತ್ವವನ್ನು ಡಿಸ್ಪ್ರೂವ್ ಮಾಡುವಂಥ ಅವನು ಹೆಚ್ಚು ಚಿಂತನೆ ಮಾಡ್ತಾನೋ ಅಂತ. ನಾನು ಹೇಳಿದ್ದನ್ನೆಲ್ಲ ಒಪ್ಕೊಳ್ಬೇಕು ಅಂತಿಲ್ಲ, ಒಪ್ಕೊಂಡು ನಾಳೆ ನೀವು ಹಾಗೆ ಮಾಡಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ವಿಚಾರ ಬಂದಾಗ ಅದನ್ನು ಪೂರ್ತಿ ಬಿಡಿಸಿ ಇಡೋದಷ್ಟೇ ನನ್ನ ಕೆಲಸ. ಆಯ್ಕೆ ನಿಮ್ಮದು. ಆದ್ದರಿಂದ ಅದು ಒಂದು ದಾರಿ ಉಂಟು. ಅದಕ್ಕೋಸ್ಕರ ನೋಡಿ, ಬಹಳಷ್ಟು ಜನ ನಮ್ಮಲ್ಲಿ ಈ ನಾಸ್ತಿಕರು ಇರ್ತಾರೆ. ಕೊನೇ ಕಾಲದಲ್ಲಿ ಅವನು ಬೈತಾ ಹೋಗ್ತಾರೆ ಮೀನ್ಸ್ ಸ್ಮರಣೆ ಮಾಡ್ತಾ ಹೋಗ್ತಾರೆ ಅಂತ ಅರ್ಥ. ನಿಮಗೆ ಗೊತ್ತಿರಬೇಕಲ್ವಾ, ನಮ್ಮಲ್ಲಿ ಒಬ್ಬರಿದ್ದರು. ಯಾರಿದ್ರು? ಪೂರ್ತಿ ನಮ್ಮ ಸಂಸ್ಕೃತಿಯನ್ನು ಬದುಕಿನುದ್ದಕ್ಕೂ ಬೈತಾನೇ ಬಂದರು. ನಾನಲ್ಲ ಅನಂತಮೂರ್ತಿ, ಯು ಆರ್ ಅನಂತಮೂರ್ತಿ. ಕೊನೆಗೆ ಹೇಳಿದ್ದೇನು? ವೈದಿಕ ಪರಂಪರೆ ಹಿನ್ನೆಲೆಯಲ್ಲಿ ನನ್ನ ಸಂಸ್ಕಾರ ಮಾಡಿ. ಅಂದರೆ ಇಷ್ಟು ದಿವಸ ಏನು ಒಳಗಡೆ ಇತ್ತು ಆವತ್ತು ಹೊರಗಿತ್ತು ಅಲ್ವಾ? ಆದ್ದರಿಂದ ಅವರೂ ಸಹ ಚಿಂತನೆ ಮಾಡ್ತಾರೆ, ಆದರೆ ಅದರ ದಾರಿ ಬೇರೆ ಇರುತ್ತೆ ಅಂತ. ಹಾಗಾಗಿ ನಾಸ್ತಿಕರಿಗೂ ಸಹ ಶಾಸ್ತ್ರದಲ್ಲಿ ಅದಕ್ಕೋಸ್ಕರ ಒಂದು ಸ್ಥಾನವನ್ನು ಶಾಸ್ತ್ರ ಕೊಟ್ಟಿದೆ. ಸ್ವತಃ ರಾಮನ ಕಾಲದಲ್ಲಿ ಒಬ್ಬ ಇದ್ದ ಮಹಾನುಭಾವ, ರಾಮನ ಜೊತೆಗೆ ಆರ್ಗ್ಯೂನು ಮಾಡಿದ್ದ ಅವನು. ಕೊನೆಗೆ ರಾಮ ಬಾಯಿ ಬಿಟ್ಟು ಅವ್ರು ಬಾಯಿ ಮುಚ್ಚಿಬಿಟ್ರು ಅಷ್ಟೇ ಹೀಗೆ ಅಂತ. ಸಂದರ್ಭ ಬೇರೆ, ಈಗ ಬೇಡ ಅದು ಇವಾಗ. ಅಷ್ಟು ಹಿನ್ನೆಲೆಯಲ್ಲಿ ನಾನು ಏನನ್ನು ಕಲಿತೆ ಅಂತಂದರೆ, ನಾವು ಯಾವುದನ್ನು ಹೇಗೆ ಯಾವುದೇ ದಾರಿ ಎಲ್ಲರೂ ಸಹ ನಿರಂತರ ಚಿಂತನೆ ಮಾಡಿದರೆ ಅದರ ರೂಪವನ್ನು ನಾವು ಪಡಿತೇವೆ. ಹಾಗಾಗಿ
ಭಗವಂತನ ಸಗುಣ ರೂಪವನ್ನು ನಿರಂತರ ಧ್ಯಾನ ಮಾಡ್ತಾ ಇದ್ದರೆ ಅವನ ಕೊನೆಯ ಕಾಲದಲ್ಲಿ, ದೇಹ ಬೀಳುವ ಕಾಲದಲ್ಲಿ ಅದು ಕೆಲಸ ಮಾಡಿಯೇ ಮಾಡುತ್ತೆ. ಅದು ಅವರವರ ಆಯ್ಕೆ. ಸಗುಣ ರೂಪ ಆಗ್ಬೋದು, ನಿರ್ಗುಣ ರೂಪವಾದರೂ ಆಗ್ಬೋದು. ಅಷ್ಟು ಹಿನ್ನೆಲೆಯಲ್ಲಿ ನನ್ನ 24ನೆಯ ಗುರು ಯಾರು ಅಂದರೆ ಅದೇ ಆ ಕೆಂಜಿಗ ತಂದಿಟ್ಟಿತ್ತಲ್ಲ ಆ ಕೀಟ, ಹುಳ. ಅವಧೂತನ ಕಣ್ಣು ಎಷ್ಟು ಸೂಕ್ಷ್ಮ ಇರಬೇಕು, ನಮಗೆ ಇದು ಯಾವುದೂ ಹೊಳೆಯೋದಿಲ್ಲ ಹೀಗೆ ಅಂತ. ಚಂದ್ರಶೇಖರ ಭಾರತಿ ಸ್ವಾಮಿಗಳು ವಿವೇಕ ಚೂಡಾಮಣಿಯಲ್ಲಿ ಇದನ್ನು ಹಾಕ್ತಾರೆ ಹೀಗೆ ಅಂತ. ಅದು ತನ್ನ ಹೊರ ಶರೀರವನ್ನು ಬದಲಾವಣೆ ಮಾಡೋದಿಲ್ಲ, ಅದರ ಮಾನಸಿಕವಾಗಿ ಪೂರ್ತಿಯಾಗಿ ಏನಾಗುತ್ತೆ, ಅದು ಕೆಂಜಿಗನೇ ಆಗಿಬಿಡುತ್ತದೆ ಹೀಗೆ ಅಂತ. ಭ್ರಮರ ಕೀಟ ನ್ಯಾಯ ಅಂತ ಸಂಸ್ಕೃತದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥದ್ದು ಹೀಗೆ ಅಂತ. ಅಷ್ಟು ಆದ ಮೇಲೆ ಈಗ ನನ್ನ 25ನೆಯ ಗುರು. ಬಹಳಷ್ಟು ಜನರಿಗೆ ಕುತೂಹಲ ಉಂಟು, ಯಾರಪ್ಪ ಇನ್ಯಾರು ಮತ್ತು ಗುರು ಆಗೋರು ಇದ್ದಾರಾ? ಎಲ್ಲರೂ ಆಗೋದ್ರು, 25 ಜನ, ಇನ್ಯಾರಿದ್ದಾರೆ? ಯಾರೂ ಇಲ್ಲ ಅಂತ ಅವಧೂತ ಹೇಳ್ತಾನೆ. ದೇಹೋ ಗುರುರ್ಮಮ ದೇಹೋ ಗುರುರ್ಮಮ ವಿರಕ್ತಿ ವಿವೇಕ ಹೇತು ಬಿಭ್ರತ್ಸ್ಮ ಸತ್ವನಿಧನಂ ಸತತಾದ್ಯುದರ್ಕಂ ತತ್ವಾನ್ಯನೇನ ವಿಮರ್ಶಾಮಿ ಯಥಾ ತಥಾಪಿ ಪಾರಕ್ಯಮಿತ್ಯವಸಿತೋ ವಿಚಾರಾಮ್ಯ ಸಂಗಃ ದೇಹೋ ಗುರುರ್ಮಮ. ಒಂದು 3-4-5 ಶ್ಲೋಕದಲ್ಲಿ ಹೇಳ್ತಾನೆ, ಈ ದೇಹವೇ ನನ್ನ 25ನೆಯ ಗುರು. ಅಲ್ಲ, ಇದೇನು ಪಾಠ ಕಲಿಸ್ತೇನೆ ನಿಮಗೆ ಅಂದರೆ, ಓಹ್ ಪಾರಕ್ಯಂ, ಇದು ನನ್ನ ಸ್ವರೂಪ ಅಲ್ಲ ಅನ್ನೋದನ್ನು ನಾನು ಈ ದೇಹವನ್ನು ನೋಡಿ ಕಲಿತಿದ್ದೇನೆ. ಯಾಕೆ ಕೇಳಿದರೆ, ಇಂತಹ ದೇಹ ಇದೊಂದು ಇನ್ಸ್ಟ್ರುಮೆಂಟ್, ಸಾಧನ. ಇಂಥ ಸಾಧನವನ್ನು ಭಗವಂತ ಕೊಟ್ಟು ತುಂಬ ಪಾಠ ಕಲ್ತಿದ್ದೇನೆ ಅಂತಾನೆ ದೇಹದಿಂದ, ಒಂದೆರಡಲ್ಲ, ಬಹಳಷ್ಟು ಪಾಠ. ಒಂದೊಂದಾಗಿ ಹೇಳ್ತೇನೆ, ಎಷ್ಟೆಷ್ಟಾಗತ್ತೆ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಮೊದಲನೇದಾಗಿ ಇದು ನಾನಲ್ಲ, ಶರೀರವೇ ನಾನಲ್ಲ ಅನ್ನೋದನ್ನು ದೇಹವನ್ನು ನೋಡಿ ನಾನು ಕಲ್ತಿದ್ದೇನೆ. ಸಂಶಯ ಉಂಟಲ್ವಾ? ದೇಹವೇ ನಾನಲ್ಲ, ಹೇಳಿಬಿಡ್ತೇನೆ ನೋಡಿ. ಎಲ್ಲೆಲ್ಲಿ ನನ್ನ ಅಂತ ಶಬ್ದ ಪ್ರಯೋಗ ಮಾಡ್ತೇವೋ ಅಲ್ಲಿ ನಾನು ಹೇಳುವ ವಸ್ತುವಿಗಿಂತ ಬೇರೆ ಅಂತ ಅರ್ಥ. ನಾನು ಅನ್ನೋದುಂಟಲ್ಲ, ಅದಕ್ಕೆ ವಿಭಕ್ತಿ ಇಲ್ಲ. ನನ್ನನ್ನು, ನನ್ನಿಂದ, ನನಗೆ, ನನ್ನ ದೆಸೆಯಿಂದ, ನನ್ನಲ್ಲಿ ಬಂತೋ, ವಿಭಕ್ತಿ ಸೇರ್ತೋ, ಎಲ್ಲವುದು ಸಹ ಬೇರೆ 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 ಮಾಡ್ತಾ ಇರುತ್ತೆ. ಇದು ನನ್ನ ಪೆನ್ನು, ಹೀಗೆ ಹೇಳ್ತೀನಿ ಏನು ಗೊತ್ತಾಗುತ್ತೆ? ಪೆನ್ನೇ ನಾನು ಅಂತನಾ? ಪೆನ್ನು ಬೇರೆ, ನಾನು ಬೇರೆ. ಇದು ನನ್ನ ಪುಸ್ತಕ, ಪುಸ್ತಕ ಬೇರೆ, ನಾನು ಬೇರೆ. ನನ್ನ ಸ್ಪೆಕ್ಸ್ ಬಾಕ್ಸ್ ಇದು ಬೇರೆ, ನಾನು ಬೇರೆ. ಹಾಗೆ ನನ್ನ ಶರೀರ ಅಂದರೆ ನೀವೇ ಹೇಳ್ತಿದ್ದೀರಲ್ಲ ಈಗ, ಅಲ್ವಾ? ಆದ್ದರಿಂದ ಶರೀರ ನಾನಲ್ಲ ಅನ್ನೋದನ್ನು ಶರೀರವನ್ನು ನೋಡಿ ಕಲ್ತಿದ್ದೇನೆ. ನಾವು ಶರೀರ ನೋಡಿ ಇದೇ ನಾನು ಅಂತ ಅಂದ್ಕೊಳ್ತೇವೆ. ಕೊನೆಗೆ ಹೇಳ್ತೇನೆ ಶರೀರ ಯಾಕೆ ನಾನಲ್ಲ ಅನ್ನೋದನ್ನು. ಮತ್ತು ಈ ಶರೀರ ನಾನು ಅಲ್ಲದೇ ಇದ್ದರೂ ಸಹ ಇದು ನನಗೆ ಉಪಕಾರ ಮಾಡಿದೆ. ಯಾವ್ಯಾವುದಕ್ಕೆ ಉಪಕಾರ ಮಾಡಿದೆ ಕೇಳಿದರೆ, ವಿರಕ್ತಿ ವಿವೇಕ ಹೇತು, ನನ್ನ ವಿವೇಕಕ್ಕೆ, ನನ್ನ ವಿರಾಗಕ್ಕೆ, ವಿರಕ್ತಿಗೆ ಇದು ಕಾರಣ. ಅಂತಹ ಈ ವಿರಕ್ತಿ ವಿವೇಕಕ್ಕೆ ಕಾರಣವಾದಂತಹ ಬಿಭ್ರತ್ಸ್ಮ ಸತ್ವನಿಧನಂ ಸತತಾದ್ಯುದರ್ಕಂ ತತ್ವಾನ್ಯನೇನ ವಿಮರ್ಶಾಮಿ ಯಥಾ ತಥಾಪಿ. ಶರೀರ ಅಂದರೆ ಬರೇ ಈ ಕರಚರಣಾದಿ ಅವಯಗಳು ಇಷ್ಟೇ ಅಲ್ಲ, ಇದರೊಳಗಡೆ ಇನ್ನೊಂದುಂಟು, ಮನಸ್ಸು. ಇನ್ನೂ ಒಳಕ್ಕೆ ಹೋದ್ರುಂಟು ಬುದ್ಧಿ, ಅಥವಾ ಅದೆರಡೂ ಒಂದೇ. ಕೆಲಸ ಮಾಡುವ ಕೆಲಸ ಬೇರೆ ಬೇರೆ ಆದ ಬೇರೆ ಬೇರೆ ಹೆಸರು ಹೀಗೆ ಅಂತ. ಹಾಗಾಗಿ ಈ ದೇಹದ ಮೂಲಕವೇ ನಾನು ತತ್ವಂ ವಿಮರ್ಶಾಮಿ, ಅಧ್ಯಾತ್ಮ ತತ್ವವನ್ನು ವಿಚಾರ ಮಾಡೋದನ್ನು ಕಲ್ತಿದ್ದೇನೆ. ಹಾಗಾಗಿ ಅದಕ್ಕೆ ಇದೊಂದು ಸಾಧನ ಅನ್ನೋದನ್ನು ದೇಹದ ಮೂಲಕ ಕಲ್ತಿದ್ದೇನೆ. ಮತ್ತು ಆದರೂ ಸಹ ಒಂದು ಕಲಿತೆ, ಪಾರಕ್ಯಂ, ಇದು ನನ್ನದಲ್ಲ. ಯಾಕಲ್ಲ ಅಂದರೆ, ನಾನು ಮನುಷ್ಯ ದೇಹ ಬರಬೇಕು ಅಂತ ಅಪ್ಲಿಕೇಶನ್ ಹಾಕಿರಲಿಲ್ಲ. ಮತ್ತು ನಿಮ್ಮಲ್ಲಿ ಯಾರು ಹಾಕಿದ್ದಿದ್ರೆ ಕೈ ಎತ್ತಿಬಿಡಿ ಒಂದು ಸಲ.
ನಾವು ಅಪ್ಲಿಕೇಶನ್ ಹಾಕದೇ ಬಂದಂಥದ್ದು ಇದು, ಭಗವದ್ ಅನುಗ್ರಹದಿಂದ ಬಂದಂಥದ್ದು. ಆದರೂ ಸಹ ಇದು ಪಾರಕ್ಯ, ನನ್ನದಲ್ಲ ಇದು ಅಂತ ನಾನು ಕಲಿತೆ. ಇಂತಹ ದೇಹಕ್ಕಾಗಿ ಮನುಷ್ಯ ಏನೆಲ್ಲ ಮಾಡ್ತಾನೆ ಅಂತಂದರೆ ಅದನ್ನು ವಿಭಕ್ತಿ ಮತ್ತು ವಿರಕ್ತಿಗೋಸ್ಕರ ಬಳಸ್ಕೊಳ್ಳೋದನ್ನು ಬಿಟ್ಟು ಏನೆಲ್ಲ ತನ್ನ ದೇಹಕ್ಕೋಸ್ಕರ ಯಾರ್ಯಾರನ್ನು ದುಡಿಸಿಕೊಳ್ತಾನೆ ಅಂತ. ದಯವಿಟ್ಟು ತಾಯಂದಿರೂ ಬೇಜಾರು ಮಾಡ್ಕೊಳ್ಬೇಡಿ, ಪುರುಷರು ಬೇಸರ ಮಾಡ್ಕೊಳ್ಬೇಡಿ. ನನ್ನನ್ನು ಸೇರಿಸಿಕೊಂಡು ಈ ಮಾತನ್ನು ಹೇಳ್ತಿದ್ದೇನೆ. ಜಾಯಾತ್ಮಜಾರ್ಥ ಪಶುಭೃತ್ಯ ಗೃಹಾಪ್ತವರ್ಗಾನ್ ಪುಷ್ಣಾತಿ ಯತ್ಪ್ರಿಯಚಿಕೀರ್ಷುತಯಾ ವಿತನ್ವನ್ ಸ್ವಾಂತೆ ಸಕೃಚ್ಛ್ರಂ ಅವರುದ್ಧ ಧನಸ್ಸ ದೇಹಃ ಸೃಷ್ಟ್ವಾಸ್ಯ ಬೀಜಮವಸೀದತಿ ವೃಕ್ಷಧರ್ಮ. ಇಂತಹ ದೇಹವನ್ನು ಪೋಷಿಸಿ ಬೆಳೆಸ್ಕೊಳ್ಳೋದಕ್ಕೆ ಅಂತ ಗಂಡಸಾದರೆ ಜಾಯ, ಇವತ್ತು ಅದನ್ನು ಮಾಡು, ಇದನ್ನು ಮಾಡು. ನಿನ್ನೆ ಮಾಡಿದ ರುಚಿ ಇರಲಿಲ್ಲ, ಮೊನ್ನೆ ಮಾಡಿದ್ದು ಸೀದು ಹೋಗಿತ್ತು ಅಂತೆಲ್ಲ ಯಾರಿಗೆ ಹೇಳೋದು? ಪತ್ನಿ ಹೇಳ್ತಾನೆ. ಜಾಯ ಅಂದರೆ ಪತ್ನಿ ಸಂಸ್ಕೃತದಲ್ಲಿ. ಅವಳಾದರೆ ನೀವು ತಂದು ಸೀರೆ ಚೆನ್ನಾಗಿರಲಿಲ್ಲ, ನನ್ನನ್ನೇ ಕರ್ಕೊಂಡು ಹೋಗಿ. ಏನಿದ್ರೂ ಸಹ ಇದೆಲ್ಲ ಆಗುವ ಕ್ರಿಯೆ ಯಾವುದಕ್ಕೋಸ್ಕರ? ಈ ಶರೀರಕ್ಕೋಸ್ಕರ ಅಲ್ವಾ? ಸರಿ, ಅದಾದಮೇಲೆ ನೆಕ್ಸ್ಟ್ ಆತ್ಮಜ, ಮಕ್ಕಳನ್ನು ಮಾಡ್ಕೊಳ್ತಾರೆ. ಯಾರಿಗೋಸ್ಕರ? ಏನೇನೋ ಒಬ್ಬೊಬ್ಬರಿಗೆ ಒಂದೊಂದು ಕನಸಿರುತ್ತೆ ಅಲ್ವಾ? ಅದೇ ಇಲ್ಲದೆ ಇದ್ದವರಿಗೆ ಬೇಕು ಅಂತ ಚಿಂತೆ, ಹುಟ್ಟಿದರೆ ಸರಿಯಾಗಿದ್ದರೆ ಸಂತೋಷ, ಅದಿಲ್ಲದೆ ಇದ್ರೆ ಇನ್ನೊಂದು ಚಿಂತೆ, ಮತ್ತು ನಾವು ನಾಳೆ ಅವ್ರು ಬೆಳೆದು ನಿಂತರೆ ಅವರಿಂದ ಜಾಸ್ತಿ ಚಿಂತೆ ಅಲ್ವಾ? ನೀನು ಏನು ಯೋಚನೆ ಮಾಡಬೇಡ, ನಾನು ಕಳಿಸ್ತೀನಿ ತಿಂಗಳ ನೀನು ಹಾಯಾಗಿರು ಅಂತ. ಆ ವಯಸ್ಸಿನಲ್ಲಿ, ಇಳಿ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಏನು ಬಯಸ್ತಾರೆ? ಮಕ್ಕಳ ಹತ್ರ ಇರಬೇಕು, ಲವ್ ಅಫೆಕ್ಷನ್ ಬೇಕು. ಆಗ ಇವರು ಕೊಡುವಂತಹ ಜಡವಾದ ದುಡ್ಡಲ್ಲ ಅಲ್ವಾ? ಹಾಗಾಗಿ ಆತ್ಮಜ ಅಂದರೆ ಶರೀರದಿಂದ ಹುಟ್ಟಿದಂಥದ್ದು, ಮಕ್ಕಳು ಅಂತ ಅರ್ಥ. ದುಡ್ಡು ಗಳಿಸೋದು ಯಾವುದಕ್ಕೋಸ್ಕರ ರೀ? ಮತ್ತು ಶರೀರಕ್ಕೋಸ್ಕರ. ಮಕ್ಕಳನ್ನು ಪಡೆಯೋದು ಯಾತಕ್ಕೋಸ್ಕರ? ಶರೀರಕ್ಕೋಸ್ಕರ. ಮದುವೆ ಆಗೋದು ಯಾತಕ್ಕೋಸ್ಕರ? ಶರೀರಕ್ಕೋಸ್ಕರ. ಕೊನೆಗೆ ಪಶು, ಆ ಕಾಲದಲ್ಲಿ ಹೇಳಿದ್ದು. ಆಗೆಲ್ಲ ಮನೆ ಮುಂದ್ಗಡೆ ಆನೆ ಕುದುರೆಗಳೆಲ್ಲ ನಿಂತರೆ ಭಾಳ ಶ್ರೀಮಂತರಪ್ಪ, ಜೋಡಿದಾರರು ಇಲ್ಲಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಲ್ವಾ? ಈ ಉಡ್ದಾರವೇ ಕಷ್ಟ, ಇನ್ನು ಜೋಡಿದಾರಲ್ವಂತ ಹೀಗೆ ಅಂತ ಬಿಟ್ಬಿಡೋಣ ಅದನ್ನು ಹೀಗೆ ಅಂತ. ಆಮೇಲೆ ಭೃತ್ಯ, ಸೇವಕರು. ಅವರು ಯಾತಕ್ಕೋಸ್ಕರ ಬೇಕು? ಪುನಃ ನಮಗೆ ಮೀನ್ಸ್ ಯಾವುದಕ್ಕೋಸ್ಕರ? ಶರೀರಕ್ಕೆ ಅಲ್ವಾ? ಅದಾದಮೇಲೆ ಗೃಹ, ಮನೆ ಕಟ್ಟೋದು ಯಾತಕ್ಕೋಸ್ಕರ? ಈ ಶರೀರವನ್ನು ಮನಸೋದಕ್ಕೆ. ಮನೆಗೆ ಆದಮೇಲೆ ನೆಲವು ಒಂದೇ, ಮಂಚವೂ ಒಂದೇ ಅಲ್ವಾ? ಆ ಮಹಾನುಭಾವ ಮುಳ್ಳಿನ ಹಾಸಿಗೆ ಮೇಲೆ ಮನಗಿದ್ಮೇಲೆ 45 ದಿವಸ ಭೀಷ್ಮಾಚಾರ್ಯ, ಅಲ್ಲಿ ಮನಗಿ ಶಾಂತಿಯ ಪಾಠವನ್ನು ಮಾಡಿದ ಪುಣ್ಯಾತ್ಮ. ನಾವು ಸುಪ್ಪತ್ತಿಗೆ ಮೇಲೆ ಮನಗಿ ಕೊರಗ್ತಾ ಇರ್ತೇವೆ, ಅಷ್ಟೇ ವ್ಯತ್ಯಾಸ. ಕೊನೆಗೆ ಆಪ್ತವರ್ಗ, ಬಂಧುಗಳನ್ನೆಲ್ಲ ಕಟ್ಕೊಳ್ತೇವಲ್ಲ, ಯಾತಕ್ಕೋಸ್ಕರ? ಶರೀರಕ್ಕೋಸ್ಕರ ಅಲ್ವಾ? ಪುಷ್ಣಾತಿ, ಹೀಗೆ ಇವನ್ನೆಲ್ಲ ಕಟ್ಟಿಕೊಂಡು ಇದನ್ನು ಬೆಳೆಸ್ತಾ ಇರ್ತಾನೆ. ಬೆಳೆಯುವಷ್ಟು ದಿವಸ ಇದಕ್ಕೆ ದೇಹ ಅಂತ ಹೆಸರು. ನೀವು ಏನಾದರೂ ಮಾಡಿ, ಬೇಕಾದ್ರೆ ಸಿಲ್ವರ್ ಸ್ಪೂನನ್ನೇ ಇಟ್ಕೊಂಡು ಹುಟ್ಟಿ, ಆಮೇಲೆ ಗೋಲ್ಡನ್ ಸ್ಪೂನಲ್ಲೇ ತಿನ್ನಿ, ಆದರೂ ಸಹ ಅರ್ಧ ಆಯಿತು ಅಂದರೆ ದೆನ್ ಇಟ್ ಬಿಕಮ್ಸ್ ಶರೀರ. ಇದಕ್ಕೆ 2 ಧಾತುವಿನಿಂದ ಈ ಶಬ್ದ ನಿಷ್ಪತ್ತಿ ಆಗುತ್ತೆ. ದಿಹ ಉಪಚಯೇ ಧಾತು. ಮೊದಲು ಬೆಳೆಯುತ್ತೆ, ಅದು ಕೆಲವು ದಿವಸ ಬೆಳೀತಾ ಹೋಗುತ್ತೆ. ಅದಾದಮೇಲೆ ಆಫ್ಟರ್ 50 ಬೆಳವಣಿಗೆ ಏನಾಗುತ್ತೆ? ಡೌನ್ವರ್ಡ್ ಆಗಿಬಿಡುತ್ತೆ. ಶೀರ್ಯತೆ, ಕೈ ಎತ್ತಿದಯ್ಯೋ ನಾವಪ್ಪ ಕೈ ಕಾಲು ಆಡ್ಸೋಕ್ಕಾಗಲ್ಲ, ಹಿಂಸೆ. ಏನು ಡಾಕ್ಟ್ರ್ ಹೇಳಿದ್ರಿ? ಏನೂ ಆಗೋಲ್ಲ, ಏನು ಕಾಯಿಲೆ ಇಲ್ಲ ರೀ, ವಯಸ್ಸಾದದ್ದೇ ಕಾಯಿಲೆ ಆಯ್ತಲ್ಲ. ಇದನ್ನು ಹೇಳಿದ್ರೆ ಡಾಕ್ಟ್ರ್ ಬೇಕಾ? ಅದು ಸತ್ಯ, ಅದು ಹೇಗೆ ಅಂತ ಅಂದರೆ ಜಾಯಿಂಟ್ಸ್ಗಳೆಲ್ಲ ಶಬ್ದ ಮಾಡ್ತವೆ, ಇಲ್ಲಿ ಶಬ್ದ ಕಡಿಮೆ ಆಗುತ್ತೆ, ದೇಹವೇ ಶಬ್ದ ಮಾಡುತ್ತೆ ಟಕ ಅಂತ. ಅಗೀತಾ ಇದ್ರೆ ಇಲ್ಲಿ ಜಾಯ್, ಅದು ಶಬ್ದ ಮಾಡುತ್ತೆ. ಗಾಬರಿ ಆಗಬೇಡಿ, ಇದ್ದಿದ್ದನ್ನು ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತೇನೆ ಕೇಳಿದರೆ, ನನಗೆ ಒಬ್ಬಾಕೆ ಹೆಣ್ಣು ಮಕ್ಕಳು ಬೈದಿದ್ಲು ನನಗೆ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ. ಯಾಕೆ ಬೈದಿದ್ಲು ಕೇಳಿದೆ? ನೀವು ಉಪನ್ಯಾಸ ಕೇಳಿದರೆ ನಮಗೆ ಭಯ ಶುರುವಾಗ್ಬಿಡ್ತದೆ ಅಂತ.
ಇಂಥದ್ದೇ ಒಂದು ಆಧ್ಯಾತ್ಮಿಕ ವಿಚಾರ ಹೇಳ್ತಾ ಇದ್ದಾರೆ. ಯಾಕೆ ಕೇಳಿದೆ? ಭಯ ಶುರು ಆಗುತ್ತೆ. ಹಾಗೆ ನೀವು ಭಯ ಹುಟ್ಟಿಸ್ತೀರಿ ನಮಗೆ. ಕಾಲೇಜಿಗೆ ಹೋಗುವ ಹೆಣ್ಮಗಳು ಅವಳು. ಸುಮ್ಮನೆ ಕೂತಿದ್ದೆ ನಾನು, ಏನು ಮಾತಾಡ್ತೇನೆ ಇಲ್ವಲ್ಲ ಕೇಳಿದೆ ಒಂದೇ ಮಾತು, ನಾನು ಹೇಳಲಿಲ್ಲ ಅಂತ ಇಟ್ಕೋ ಇಷ್ಟನ್ನು, ನಿನಗಾಗ ತಪ್ಪತ್ತ ಅಂತ ಕೇಳಿದೆ. ನೋಡಿ ಮತ್ತಲ್ಲಿ ಭಯ ಹುಟ್ಟಿಸ್ತೀರಿ ನೀವು ಅಂತ ಎಲ್ಲ ಗ್ರಜಾವೆ. ಆಮೇಲೆ ನಾನು ಹೇಳಿದೆ, ನಾನು ಹುಟ್ಟಿಸ್ತಾ ಇಲ್ಲಮ್ಮ, ಒಳಗಡೆ ತುಂಬಿಕೊಂಡಿದ್ದೀಯೆ, ಅದನ್ನು ತೆಗೆಯೋ ಕೆಲಸ ಮಾಡ್ತಿದ್ದೀನಿ ನಾನು. ಫ್ಯಾಕ್ಟ್ ಈಸ್ ಫ್ಯಾಕ್ಟ್ ಅಲ್ವಾ? ಆ ಸತ್ಯವನ್ನು ಒಪ್ಕೊಳ್ಳುವಂಥ ಸ್ಥಿತಿಗೆ ನಾವು ಬಂದಾಗ ಭಯ ಆಗೋದಿಲ್ಲ. ಎಂದಿದ್ರೂ ಇದ್ರ ಹಣೆ ಬರ ಇಷ್ಟು ಅಂತ ಅವಧೂತ ಹೇಳಿದಂತಹ ಮಾತು. ಅವನಿಗೆ ಏನು ಅವಾರ್ಡ್ ಬೇಕಾಗಿಲ್ಲ, ಅವಾರ್ಡಿಗೋಸ್ಕರ ಹೇಳ್ತಾ ಇಲ್ಲ, ಅವನು ಬರಿತಾ ಇಲ್ಲ ಅದನ್ನು. ಶುಕಾಚಾರ್ಯ ಅವಾರ್ಡಿಗೋಸ್ಕರ ಭಾಗವತವನ್ನು ಪರೀಕ್ಷಿತನಿಗೆ ಹೇಳಿದ್ದಲ್ಲ, ರಾಜ್ಯೋತ್ಸವದ್ದು ಬರಲಿಲ್ಲ, ರಾಜ್ಯೋತ್ಸವದ್ದು ಅದಕ್ಕೋಸ್ಕರ ಬರೆದ್ರ ಸ್ವಾರ್ಥ ಇತ್ತು ಅವರಿಗೆ. ಕೇಳಿದವನು ಯಾರು? ಮರಣಾವಸ್ಥೆಯಲ್ಲಿರುವಂಥ ಪರೀಕ್ಷಿತ. ಹೌದು ತಾನೆ? ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನಿದ್ರೂ ಸಹ ಸತ್ಯವೇ ಬರುತ್ತೆ, ಸತ್ಯ ವಸ್ತುವಿನ ವಿಚಾರ ಬರುತ್ತೆ. ಅದಕ್ಕೋಸ್ಕರ ಇವ್ರನ್ನೆಲ್ಲ ಕೂಡ ಹಾಕ್ಕೊಂಡು ಇದನ್ನು ಎಷ್ಟೇ ಬೆಳೆಸಿದ್ರು ಸಹ ಯತ್ಪ್ರಿಯ ಚಿಕೀರ್ಷುತೆಯ ವಿತನ್ವನ್, ಕೊನೆಗೆ ಏನು ಮಾಡ್ತಾರೆ ಹೇಳಿದರೆ, ಸ್ವಾಂತೆ ಸಕೃಚ್ಛಂ ಅವರುದ್ಧದನಸ್ಸ ದೇಹ ಸೃಷ್ಟ್ವಾಸ್ಯ ಬೀಜಮವಸೀದತಿ ವೃಕ್ಷಧರ್ಮ. ಇಂತಹ ದೇಹವನ್ನು ಕಟ್ಕೊಂಡು ಇಲ್ಲಿ ಒಂದಿಷ್ಟು ಕರ್ಮ ಮಾಡ್ತಾನೆ. ಅದನ್ನು ಮಾಡೋದು ಅವರವ್ರ ಕರ್ಮ. ಅದು ಕಾಮ್ಯ ಕರ್ಮ ಆದರೆ ಅದು ಫಲ ಕೊಟ್ಟೇ ಕೊಡುತ್ತೆ. ಕೊನೆಗೆ ಈ ದೇಹ ತಾನು ಬಿದ್ದು ಹೋಗುವ ಪೂರ್ವದಲ್ಲಿ ಮುಂದೆ ಇನ್ನೊಂದು ಶರೀರ ಬರೋದಕ್ಕೆ ಬೇಕಾದಂಥ ಬೀಜಾಪ ಮಾಡಿ ಇದು ಸತ್ತೋಗ್ಬಿಡತ್ತೆ. ಒಂದು ಸಲ ಶರೀರ ಬಂದರೆ 100 ಬಾರಿ ಶರೀರ ಬರುವಷ್ಟು ಕರ್ಮ ಮಾಡಿರ್ತಾನೆ, ವೆದರ್ ಇಟ್ ಮೇ ಬಿ ಪುಣ್ಯ ಆರ್ ಪಾಪ. ಆದ್ದರಿಂದ ವೃಕ್ಷಧರ್ಮ, ಒಂದು ದೊಡ್ಡ ಮರ ತಾನು ಬೀಳೋದಕ್ಕಿಂತ ಮೊದಲು ತನ್ನ ಬೇರನ್ನು ಎಲ್ಲೋ ಭೂಮಿಯ ಒಳಗೆ ನುಗ್ಗಿಸಿ ಅಲ್ಲಿ ತನ್ನ ಕುಡಿಯನ್ನು ಚಿಗುರಿಸಿ ಬೀಳುತ್ತಲ್ಲ, ಹಾಗೆ ಈ ಶರೀರವೂ ಸಹ ಇದು ವೃಕ್ಷಧರ್ಮ. ಒಂದು ಕಡೆಗೆ ಕರ್ಮದ ಬೀಜವನ್ನು ಹಾಕಿ ಇದು ಬಿದ್ದು ಹೋಗ್ಬಿಡುತ್ತೆ. ಈಗ ಹಾಗಾಗಿ ನಾನು ಈ ಶರೀರವನ್ನು ನೆಚ್ಚಿಕೊಳ್ಳಬಾರದು, ಮತ್ತು ಇದು ವೃಕ್ಷಧರ್ಮ ಆಗಬಾರದು, ಕಾಮ್ಯಕರ್ಮಗಳನ್ನು ಮಾಡಬಾರದು. ಇದಕ್ಕೋಸ್ಕರ ಇಷ್ಟು ಜನರನ್ನು ದುಡಿಸಿಕೊಳ್ಳಬಾರದು. ಯಾರ್ಯಾರನ್ನ? ಜಾಯ, ಆತ್ಮಜ, ಧನ, ಅರ್ಥ, ಪಶು, ಭೃತ್ಯ, ಯಾರನ್ನೂ ಸಹ ಇದಕ್ಕೋಸ್ಕರ ದುಡಿಸಿಕೊಳ್ಳಬಾರದು. ಇದನ್ನು ನಾನು ನನ್ನ ಶರೀರದಿಂದ ಕಲಿತಿದ್ದೇನೆ. ಮುಂದುವರೆದು ಹೇಳ್ತಾನೆ ಕೃಷ್ಣ ಉದ್ಧವನಿಗೆ, ಅವಧೂತ ಹೇಳಿದ ಮಾತು ಸತ್ಯನಪ್ಪ. ಯಾಕೆಂದರೆ ನಾವೆಲ್ಲರೂ ಇದು ನನ್ನ ಶರೀರ ನನ್ನ ಶರೀರ ಅಂತ. ಮದುವೆ ಆಗಿ ಹೊಸತ್ರೊಳಗೆ ಯಜಮಾನರ ಕಂಡ್ರೆ ತುಂಬ ಪ್ರೀತಿ ಹೆಂಡತಿಗೆ. ತನ್ನ ಶರೀರಕ್ಕಿಂತ ಯಜಮಾನ ಶರೀರವೇ ಪ್ರೀತಿ, ಇವನಿಗೆ ತನ್ನ ಶರೀರಕ್ಕಿಂತ ಹೆಂಡತಿ ಶರೀರವೇ ಪ್ರೀತಿ ಅಲ್ವಾ? ಅವಳು ಏನು ಮಾಡಿದರೂ ಸಹ ಎಷ್ಟು ರುಚಿಯಾಗಿ ಮಾಡಿ ಹಾಕ್ತಾಳೆ ಅಂತ ಅನ್ಸುತ್ತೆ. ಮದುವೆ ಆದ ಹೊಸತರಲ್ಲಿ ಹೇಳ್ತಾ ಇರೋದು. ಆಮೇಲೆ ಇಲ್ಲ ಅಂತಲ್ಲ, ಅಂಥ ಗೃಹಸ್ಥರು ಬೇಕಷ್ಟಿದ್ದಾರೆ, ಅವರಿಗೆಲ್ಲ ನಮಸ್ಕಾರ. ಮತ್ತೆ ಹಾಗಿದ್ರೆ ಏನು ಕೇಳಿದರೆ, ರುಚಿಯಾಗಲಿ ಅಂತ ಮಾಡಿದ್ದಲ್ಲ, ಅವಳು ಮಾಡಿದ್ದಲ್ಲ, ಇವನಿಗೆ ರುಚಿ ಆಯಿತು ಅಷ್ಟೇ. ಹೊಸತನ ಹಳತಾಗ್ತಾ ಬಂದಾಗ ಷಡ್ರಸೋಪೇತ ಮಾಡಿದ್ದಿದ್ರು ಸಹ ಏನಾಗುತ್ತೆ, ಅಯ್ಯೋ ಅದೇನಾ ಅಂತ. ಹೌದು ತಾನೆ? ಆದ್ದರಿಂದ ಇದೆಲ್ಲವೂ ಸಹ ಇಂದ್ರಿಯ ಧರ್ಮಗಳೇ ಅಷ್ಟೇ ಹೊರತು ಸಹ ಆತ್ಮಧರ್ಮಗಳೆಲ್ಲ ಯಾವುದೂ ಸಹ. ಅದಕ್ಕೋಸ್ಕರ ಈ ಶರೀರ ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದರೆ, ಪಿತ್ರೋಹ, ನಮಗೆ ದೇಹವನ್ನು ಕೊಟ್ಟರಲ್ಲ ತಂದೆ ತಾಯಿ. ಇದು ಹೆಂಡತಿಗೆ ಮತ್ತು ಗಂಡನಿಗೆ ಹೇಳುವಂಥದ್ದು. ಗಂಡ ಹೆಂಡತಿ ಶರೀರ ತಂದು ಅಂತ ಅಂದ್ಕೊಂಡಿರ್ತಾನಲ್ಲ, ಹೆಂಡತಿ ಗಂಡನ ಶರೀರವೇ ತಂದು ಅಷ್ಟರ ಮಟ್ಟಿಗೆ ಪ್ರೀತಿ. ಅದರ ವಿಚಾರ ಮಾಡಿ, ಆ ಶರೀರ ನಿಮ್ಮದೇ, ನಿಮ್ಮ ಶರೀರ ಅಲ್ಲ, ಇನ್ನು ಅವರಿದ್ದು ಹೆಂಗೆ ನಿಮ್ಮ ಶರೀರ ಆಗತ್ತೆ ರೀ ಅಂತ. ಯಾಕೆ ಅಂದರೆ ಈ ಶರೀರಕ್ಕೆ ಎಷ್ಟೆಲ್ಲ ಪಾಲುದಾರರಿದ್ದಾರೆ ಗೊತ್ತಾ? ಯಾರಿದ್ದು ಅಂತ ಇನ್ನೂ ನಿಶ್ಚಯ ಆಗಿಲ್ಲ ಅಂತಾನೆ. ಪಿತ್ರೋಹ, ಜನ್ಮ ಕೊಟ್ಟಂತಹ ತಂದೆ ತಾಯಿಯವರು ಮೊದಲ ಪಾಲುದಾರ, ಹೌದಲ್ವ ಇದಕ್ಕೆ? ಯಾಕೆ ಅವರಿಂದ ತಾನೇ ಈ ಶರೀರ ಬಂದಿದ್ದು. ಅವರಿದ್ದು ಅಂತ ಹೇಳೋಣವಾ? ಹೇಳೋಣ, ಅವ್ರಿಗೊಂದು 10% ಕೊಡೋಣ. ನೆಕ್ಸ್ಟ್ ಮುಂದೆ ಸೊನ್ನು ಭಾರ್ಯಾಯ, ಮದುವೆ ಆದಮೇಲೆ ದಿನವೂ ಸಹ ಊಟ ಮಾಡಿ ಪಾಕಶಾಲೆಯಲ್ಲೆಲ್ಲ ರುಚಿಯಾದಂಥ ಆಹಾರಗಳನ್ನು ನಮ್ಮ ತಂದು ಬಡಿಸಿ ನಮ್ಮನ್ನು ಪಾಲಿಸಿದವಳು, ಸಾಕಿದವಳು.
ನಮಗೆ ಪೂರಕವಾಗಿ ನಿಂತವಳು ಕೈ ಹಿಡಿದ ಧರ್ಮಪತ್ನಿ. ಅವಳಿದ್ದಲ್ಲ ಅಂತ ಹೇಳ್ತೀರಾ? ಅವಳಿದ್ದು ಹೌದು, ಆದರೆ ಪೂರ್ತಿ ಅಲ್ಲ, 10% ಅವಳಿಗೆ ಕೊಡೋಣ. ಮುಂದೆ ಭಾರ್ಯಾಯ ಆಯಿತು ಸ್ವಾಮಿನಃ. ಆಫೀಸಿಗೆ ಹೋದರೆ ಬಾಸ್ ಎದುರುಗಡೆಗೆ ವೈ ಆರ್ ವಿ ಲೇಟ್ ಅಂತಾನೆ ಅವನು. 6 ಅಡಿ ದೇಹ ಡರ್ ಅಂತ 4 ಅಡಿ ಇಳಿದ್ಬಿಡುತ್ತೆ. ಅಲ್ಲಿರುವಷ್ಟು ಹೊತ್ತು ಯಾರಿದ್ದಿದ್ದು? ಯಾಕ್ರಿ ಹೊರಟ್ರಿ? ಯಾವುದನ್ನು ಹುಡ್ಕೇಳೋದು ಅವನು? ನಿಮ್ಮ ಠಾಕು ಟೀಕು ವಸ್ತ್ರದ ಒಳಗೆ ಮುಚ್ಕೊಂಡಿರೋ ಈ ಶರೀರ ಅಂತಾನೆ ಇಟ್ಕೊಂಡು ಕರೆಯೋದು ನಾವು ಅಲ್ವಾ? ಹಾಗಾಗಿ ಆಫೀಸಿಗೆ ಹೋದಷ್ಟೊತ್ತು ಈ ಶರೀರ ಯಾರಿದ್ದು? ಇಟ್ ಬಿಲಾಂಗ್ಸ್ ಟು ಅವರ್ ಬಾಸ್. ಅವನಿಗೊಂದು 10% ಕೊಡೋಣ. ಮತ್ತು ಅಗ್ನೇಹೇ, ಸತ್ತ ಮೇಲೆ ಎಲ್ಲಿ ಹಾಕ್ತಾರೆ? ಚಿತೆ. ಅದಕ್ಕೆ ಸೇರಿದ್ದ ಗೊತ್ತಿಲ್ಲ. ಇನ್ನು ಮಣ್ಣಿಗೆ ಹಾಕಿದರೆ ಮಣ್ಣಿಗ ಗೊತ್ತಿಲ್ಲ. ಇನ್ನು ಕೆಲವು ಸಂಪ್ರದಾಯದಲ್ಲಿ ತಗೊಂಡೋಗಿ ಇಟ್ಬಿಡೋದು, ಪಕ್ಷಿಗಳು ತಿಂದ್ಕೊಂಡು ಹೋಗಲಿ ಅಂತ. ನಾನೇನು ಇಲ್ಲೇ ಇರೋದು ಹೇಳ್ತಾ ಇಲ್ಲ, ಪಾರ್ಸಿ ಜನಾಂಗದಲ್ಲಿ ಹಾಗೇ ಇರೋದು ಅದೆಲ್ಲ ಅಲ್ವಾ? ಹಾಗೆ ನಾಯಿ ನರಿಗಳಿಗೆ ಸೇರಿದ್ದ? ಅವುಗಳಿಗೂ ಉಂಟು. ಇನ್ನು ಕೆಲವು ಜನ ನೀರಿಗೆ ಹಾಕೋರು ಇದ್ದಾರೆ, ನೀರಿಗೆ ಸೇರಿದ್ದ? ಅವರಿಗೂ ಉಂಟು. ಹಾಗಿದ್ರೆ ಈ ಶರೀರ ಯಾರಿದ್ದು ಅಂತಂದರೆ ಕಿಮ್ ಆತ್ಮನಃ. ಹೋಗಲಿ, ನೀನು ಇಷ್ಟು ದಿವಸ ನಂದು ನಂದು ಅಂತ ಬಡ್ಕೊಳ್ತಾ ಇದೆಯಲ್ಲ, ನಿನಗೇ ಸೇರಿದೆಯಾ? ನಿನಗೇ ಸೇರಿದ್ದು ನೀನೇ ಇದನ್ನು ರಕ್ಷಣೆ ಮಾಡ್ಕೋ, ಸಾಯ್ದೆ ಹಾಗೆ ಇರು. ನಿಂದೆ ಆದರೆ ಅದರ ಒಡೆತನ ನಿನ್ನ ಹತ್ರ ಇದೆ ಅಂತ ಆದರೆ ನೀನು ಯಾಕೆ ಇದನ್ನು ಪೂರ್ತಿಯಾಗಿ ನಿನ್ನ ಅನಿಸಿಕೆ ಅಂತ ಇರಿಸಿಕೊಳ್ಳಲಾರೆ? ಯೌವನದಲ್ಲಿದ್ದ ಹಾಗೇನೆ 70ನೇ ವಯಸ್ಸಿನಲ್ಲೂ ಇರು, ಆಗತ್ತಾ? ಇಲ್ಲ ಅಂತ ಆದರೆ ಈ ದೇಹದ ಸ್ವಾಮಿತ್ವ ನಿನ್ನದು ಅಲ್ಲ ಅನ್ನೋ ತೀರ್ಮಾನ. ಹಾಗಿದ್ರೆ ಕಿಮ್ ಸುಹೃದಾಂ, ಕ್ಲಾಸ್ಮೇಟ್ಸು ಒಟ್ಟಿಗೆ ಓದಿರ್ತೇವೆ, ಅವನು ಇವನು ಹೆಗಲ ಮೇಲೆ ಹೆಗಲು ಹಾಕ್ಕೊಂಡು ಕೈ ಹಾಕ್ಕೊಂಡು ಓಡಾಡಿದ್ದೆ ನನ್ನ ಫ್ರೆಂಡು ಅಂತ. ಹಾಗಿದ್ರೆ ಫ್ರೆಂಡ್ಸಿಗೂ ಸೇರಿದ್ದೆ ಅಂದರೆ ಅವನಿಗೂ ಒಂದು 10%. ಯಾಕೆಂದ್ರೆ ಅವನು ಎಷ್ಟೋ ದಿವಸ ಕಾಫಿ ಕುಡಿಸಿರ್ತಾನಲ್ಲ. ಕೊನೆಗೆ ಹೇಳ್ತಾನೆ ನ ಅವಸೀಯತೆ, ಇಲ್ಲಪ್ಪ, ಪ್ರಪಂಚದಲ್ಲಿ ಈ ಶರೀರ ಯಾರಿಗೆ ಸೇರಿದ್ದು ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಭಗವಂತ ಸ್ವತಃ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಒಟ್ಟಾರೆ ಏನು ಕೇಳಿದರೆ, ಇದು ಒಂದು ರೀತಿಯ ಈ ಶರೀರ ಉಂಟಲ್ಲ, ಇಲ್ಲಿಯ ಇಂದ್ರಿಯಗಳು ಹೇಗೆ ಗೋಳು ಹೊಯ್ತವೆ ನಮ್ಮನ್ನು ಅಂತ ಕೇಳಿದರೆ, ಜಿಹ್ವಾ ನಾಲಿಗೆ ರುಚಿಗಳಿಗೆ ಎಳಿತಾ ಇರುತ್ತೆ. ಅದಾದ ಮೇಲೆ ಮತ್ತೆ ಬಾಯಾರಿಕೆ, ನೀರನ್ನು ಹುಡ್ಕೊಂಡು ಹೋಗುವಂಥ ಅದು ಎಳಿತಾ ಇರುತ್ತೆ ನಾಲಿಗೆ. ಮತ್ತು ಶಿಷ್ಣ ಜನನೇಂದ್ರಿಯಗಳು ಬೇರೆ ಬೇರೆ ವಸ್ತುಗಳ ಕಡೆಗೆ ಎಳಿತಾ ಇರ್ತವೆ. ಮತ್ತು ಈ ತ್ವಗೀಂದ್ರಿಯ ಸ್ಪರ್ಶದ ಕಡೆಗೆ ಎಳಿತಾ ಇರುತ್ತೆ. ಹೊಟ್ಟೆಯ ಅನ್ನ ಆಹಾರದ ಬಗ್ಗೆ ಎಳಿತಾ ಇರುತ್ತೆ. ಕೊನೆಗೆ ಕಿವಿ ಶಬ್ದ ಕೇಳು ಅಂತ ಎಳಿತಾ ಇರುತ್ತೆ. ನಾವು ಕೇಳೋ ಶಬ್ದ ಬೇರೆಯವ್ರಿಗೆ ಕೇಳದೆ ಅಂತ ಏನೇನು ವೈರ್ಗಳನ್ನೆಲ್ಲ ಹಾಕ್ಕೊಂಡು ಬೇಡದ ಕಸದ ಬುಟ್ಟಿ ಮಾಡ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೇವೆ. ಘ್ರಾಣ ವಾಸನೆ ಕಡೆಗೆ ಎಳಿತಾ ಇರುತ್ತೆ. ಅಂದರೆ ಈ ಎಲ್ಲ ಇಂದ್ರಿಯಗಳು ಒಂದು ನಿಮಿಷ ಈ ದೇಹ ಎನ್ನುವಂತಹ ಪುರುಷನ ಪತ್ನಿಯರು ಅಂತ ಅಂದ್ಕೊಳ್ಳಿ. ಬಹಳಷ್ಟು ಜನ ಪತ್ನಿಯರು ಈ ದೇಹ ಎನ್ನುವಂತಹ ಪುರುಷನಿಗೆ. ಒಂದೊಂದು ಇಂದ್ರಿಯ ಎನ್ನುವಂಥ ಪತ್ನಿ ಹೇಳಬಾರ್ದು, ಹೆಂಡತಿ ಅಂತ ಹೇಳಬೇಕು. ಅವಾಗ ಇವತ್ತು ನನ್ನ ಮನೆಗೆ ಬಾ, ಇವತ್ತು ನನ್ನ ಮನೆಗೆ ಬಾ ಅಂತ ಎಳಿತಾ ಇರ್ತವಂತೆ. ಹೀಗೆ ಎಲ್ಲ ಇಂದ್ರಿಯಗಳು ಎಳೆದು ಯಾಕೆ ಎಳಿತವೆ ಅಂತ ಮತ್ತೆ ನಾನು ಬೇರೆ ಹೇಳೋದಿಲ್ಲ. ಆ ದೇಹ ಹೈರಾಣಾಗಿರುತ್ತೆ. ಅಂದರೆ ತಾತ್ಪರ್ಯ ಏನು? ಇಂದ್ರಿಯಗಳು ಕೇಳ್ತಾ ಇರುವಂಥ ವಸ್ತುಗಳನ್ನು ಕೊಡ್ತಾ ಇಂದ್ರಿಯಗಳು ತಾವೂ ಜರ್ಜರಿತವಾಗಿ, ದೇಹವೂ ಜರ್ಜರಿತವಾಗುತ್ತೆ. ಒಳಗಡೆ ಕುಳಿತಂಥ ಈ ಇಂದ್ರಿಯಗಳ ರಾಣಿ ಅಂತ ಕರೆಸ್ಕೊಂಡಂಥ ಮನಸ್ಸು ಮಾತ್ರ ಯಾವುದೂ ಸಾಕು ಅಂತ ವಿಚಾರ ಮಾಡುವುದಿಲ್ಲ. ಇನ್ನೂ ಬೇಕು. ಎಷ್ಟು ಬೇಕು ಕೇಳಿದರೆ, ಬೇಕು ನನಗಿನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತ ಈ ಘಟವನಿದನು. ಕೊನೆಗೆ ಸಾಕು ಅನ್ನೋದು ಇಲ್ಲವೇ ಇಲ್ಲ ನಮಗೆ, ಬೇಕು. ಅದನ್ನೇ ಶಾಸ್ತ್ರದಲ್ಲಿ ಅಲಂಭಾವ, ನನಗೆ ಸಾಕು ನನಗೆ ಅಂತ ಅದು ಬಂದಾಗ ತೃಪ್ತಿ ಹೆಚ್ಚು. ಹೀಗೆ ಈ ರೀತಿಯಾಗಿ ಇವನ ಬಹುಪತ್ನಿಯರು, ಬಹಳಷ್ಟು ಜನ ಹೆಂಡತಿಯರು ಈ ಶರೀರವನ್ನು ಎಳಿತಾ ಇರ್ತಾರೆ. ಇವತ್ತು ನಮ್ಮನಿಗೆ ಬಾ ಅಂತ. ಅವ್ರ ಮನೆಯಲ್ಲೇ ಇರ್ತೀರಿ ಯಾವಾಗಲೂ ಅಂತ
ಒಂದೊಂದು ಇಂದ್ರಿಯ ತೃಪ್ತಿಪಡಿಸ್ಲಿಕ್ಕೆ ಹೋದಾಗಲೂ ಸಹ ಬೇರೆ ಇಂದ್ರಿಯ ಹೀಗೆ ಹೇಳುತ್ತಂತೆ, ಇವನು ಹೈರಾಣಾಗಿ ಹೋಗ್ತಾನೆ. ಇಷ್ಟೆಲ್ಲ ಹೇಳಿ ಆದಮೇಲೆ ಅವಧೂತ ಹೇಳ್ತಾನೆ, ಭಗವಂತ ಎಂಥ ಶರೀರ ಕೊಟ್ಟಿದ್ದಾನೆ ನಮಗೆ. ಸೃಷ್ಟ್ವಾ ಪುರಾಣಿ ವಿವಿಧಾತ್ ಅಜಯಾತ್ಮಶಕ್ತಿಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೈಸ್ತೈರತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಲೋಕಧಿಷಣಂ ಮುದಮಾಪದೇವ. ಬ್ರಹ್ಮ ಅಥವಾ ಇನ್ನೂ ಮೇಲಿನವನು ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಿದ್ರೆ ಮೊದಲು ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್, ಆ ಶಬ್ದ ಎಲ್ಲ ನೋಡಿ ಸಹಜವಾಗಿ ಅರ್ಥ ಆಗುತ್ತೆ. ಮರಗಳನ್ನು ಸೃಷ್ಟಿ ಮಾಡ್ದ, ಸರೀಸೃಪ ಹರಿಯುವ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ದ, ಕೊನೆಗೆ ಪಶುಗಳನ್ನು ಸೃಷ್ಟಿ ಮಾಡ್ದ, 4 ಕಾಲಿನದು, ಮತ್ತು ಹಾರಾಡುವ ಪಕ್ಷಿಗಳನ್ನು ಸೃಷ್ಟಿ ಮಾಡ್ದ, ಎಲ್ಲ ಮಾಡ್ದ. ಅದು ಅನ್ನಿಸ್ತಂತೆ ಅವನಿಗೆ, ಈ ಯಾವ ಸೃಷ್ಟಿಯು ಪರಿಪೂರ್ಣ ಅಲ್ಲ. ಯಾಕೆಂದರೆ ಈ ಯಾವ ಶರೀರದಲ್ಲೂ ಸಹ ನನ್ನನ್ನು ಕಾಣುವಂಥ ಸರಿಯಾದ ಇನ್ಸ್ಟ್ರುಮೆಂಟನ್ನೇ ನಾನು ಅಳವಡಿಸಲಿಲ್ಲ. ತೈಸ್ತೈ ಅತುಷ್ಟ ಹೃದಯ ಪುರುಷಂ ವಿಧಾಯ, ಕೊನೆಗೆ ಮನುಷ್ಯನನ್ನು ಸೃಷ್ಟಿ ಮಾಡ್ದ. ಇದೇ 3ನೇ ಸ್ಕಂಧದಲ್ಲಿ ಈ ವಿಚಾರ ಸುದೀರ್ಘವಾಗಿ ಬರ್ತದೆ ಭಾಗವತದಲ್ಲಿ. ಅದನ್ನು ಇಲ್ಲಿ ಆತ ಪುನರುಚ್ಚರಿಸ್ತಾನೆ ಪರೀಕ್ಷಿತನಿಗೋಸ್ಕರ. ಹೀಗೆ ಎಲ್ಲ ಸೃಷ್ಟಿ ಮಾಡಿದಾಗಲೂ ಸಹ ಯಾವ ಈ ಪ್ರಾಣಿ ಪ್ರಪಂಚ ಸೃಷ್ಟಿಯಾದಾಗಲೂ ಸಮಾಧಾನ ಆಗಲಿಲ್ಲಂತೆ ಭಗವಂತನಿಗೆ. ಯಾಕೆ ಹೇಳಿದರೆ ಈ ಶರೀರಗಳಲ್ಲಿ ನೇರವಾಗಿ ನನ್ನನ್ನು ಕಾಣುವಂತಹ ಯಾವ ಸಾಧನ ವಸ್ತುಗಳು ಇಲ್ಲ. ಕೊನೆಗೆ ಆತ ಏನು ಮಾಡೋದು ಹೇಳಿದ್ರೆ, ಪುರುಷಂ ವಿಧಾಯ ಬ್ರಹ್ಮಾವಲೋಕಧಿಷಣಂ ಮುದಮಾಪದೇವ. ಕೊನೆಗೆ ಯಾವಾಗ ಮನುಷ್ಯನ ಸೃಷ್ಟಿ ಮಾಡಿದ್ನೋ ಈ ಶರೀರ ಪರಿಪೂರ್ಣವಾದ ಶರೀರ. ಯಾಕೆ ಕೇಳಿದರೆ ಇಲ್ಲಿ ನನ್ನನ್ನು ಕಾಣೋದಕ್ಕೆ ಬೇಕಾದಂಥ ಎಲ್ಲ ಇನ್ಸ್ಟ್ರುಮೆಂಟನ್ನು ನಾನು ಇರಿಸಿದ್ದೇನೆ, ಹಾಗಾಗಿ ನನ್ನ ಸೃಷ್ಟಿ ಸಾರ್ಥಕವಾಯಿತು ಅಂತ ಅವನು ಉದ್ಗಾರ ತೆಗೆದನಂತೆ. ಅವಧೂತ ಹೇಳ್ತಾನೆ, ನಾನು ಈ ಶರೀರದ ಇಷ್ಟೆಲ್ಲ ವಿಚಾರ ಕಲಿತಿದ್ದೇನೆ, ಹಾಗಾಗಿ ಈ ಶರೀರ ಎನ್ನುವಂಥದ್ದು ನಮಗೆ ವೃಕ್ಷಧರ್ಮದಂತೆ ಕೊನೆಯಲ್ಲಿ ಬೀಜಾವಾಪ ಮಾಡಿ ಹೋಗುತ್ತೆ. ಅದು ನಾವು ಮಾಡಿದ ಕರ್ಮಕ್ಕೆ ತಕ್ಕದ ಹಾಗೆ. ಆದರೆ ಅದನ್ನು ಸರಿಯಾಗಿ ಸಾಧನೆಗೆ ಬಳಸಿಕೊಂಡ್ರೆ ಅದು ನಮ್ಮನ್ನು ಬ್ರಹ್ಮಾವಲೋಕಧಿಷಣಂ, ಬ್ರಹ್ಮತತ್ವದ ಕಡೆಗೆ ಹೋಗೋದಕ್ಕೂ ಸಹ ಇದೇ ಸಾಧನವಾಗುತ್ತೆ. ಕಾಳಿದಾಸ ಅದಕ್ಕೋಸ್ಕರ ಹೇಳ್ತಾನೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ದಿಸ್ ಬಾಡಿ ಈಸ್ ಆ್ಯನ್ ಇನ್ಸ್ಟ್ರುಮೆಂಟ್ ಟು ಅಚೀವ್ ಧರ್ಮ. ಯಾವ ಧರ್ಮ ಅಂದರೆ ಸಿದ್ಧ ಧರ್ಮ, ಅದೇ ಆತ್ಮಧರ್ಮ. ಹಾಗಾಗಿ ಅದಕ್ಕೋಸ್ಕರ ಅದನ್ನು ಬಳಸಿಕೋ ಅಂತ ಏನು ಅವಧೂತ ಇಲ್ಲಿ ಹೇಳಿದ್ನ, ಕಾಳಿದಾಸನು ಇದೇ ಮಾತನ್ನು ಹೇಳ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಒಂದು ಮಾತನ್ನು ಅವಧೂತ ಹೇಳಿ ತನ್ನ ಮಾತನ್ನು ಉಪಸಂಹರಿಸ್ತಾನೆ. ಮಾನುಷ ದೇಹ ಅತ್ಯಂತ ವಿರಳ. ಏಕೆಂದರೆ ಶಾಸ್ತ್ರವೇ ಹೇಳುತ್ತೆ, ಎಷ್ಟೋ ಸಾವಿರ ಜನ್ಮಗಳು ಕಳೆದ ಮೇಲೆ ಮಾನುಷ ಶರೀರ ಬರ್ತದೆ ಅಂತ. ಅದಕ್ಕೋಸ್ಕರ ಈ ಶರೀರ ಬಿದ್ದು ಹೋಗುವುದರ ಒಳಗಾಗಿ ತೂರ್ಣಂ ಯಥೇತ ನಪತೇತ್ ಅನುಮೃತ್ಯು ಯಾವತ್. ಇದು ಬಿದ್ದು ಹೋಗೋದ್ರೊಳಗಾಗಿ ನೀನು ದಡ ಸೇರಿಬಿಡು. ಇದೊಂದು ದೋಣಿ ಅಂತ ಅಂದ್ಕೋ. ಈ ದೋಣಿ ಚಲಿಸ್ತಾ ಇರುತ್ತೆ. ಈಚೆಯ ದಡ ಹುಟ್ಟಿನ ದಡ, ಆಚೆಯ ದಡ ಮರಣದ ದಡ, ಹೋಗ್ತಾ ಇರುತ್ತೆ. ಅಲ್ಲೊಂದು ಶಬ್ದ ಉಂಟು, ಅನುಮೃತ್ಯು ಅಂತ. ಎವ್ರಿ ಡೇ ವಿ ಆರ್ ಡೈಯಿಂಗ್. ಅಲ್ರಿ ಹೆಂಗ್ರಿ ಹೇಳ್ತೀರಾ ಅಂತಂದರೆ, ಪ್ರತಿದಿನ ನಾವು ಸಾಯ್ತು ಇಷ್ಟಿಷ್ಟು ಮರಣಕ್ಕೆ ಹತ್ತಿರ ಆಗ್ತಾ ಹೋಗ್ತೇವೆ. 2 ಉದಾಹರಣೆ ಕೊಡ್ತೇನೆ. ಒಬ್ಬನಿಗೆ 90 ವರ್ಷ ಆಯುಷ್ಯ ಇದೆ ಅಂತ ಅಂದ್ಕೊಳ್ಳಿ. ಹುಟ್ಟಿದ, ನೀವು 1 ವರ್ಷದ ಬರ್ತಡೇ ಮಾಡಿದ್ರಿ. ಯಾಕೆ ಬರ್ತಡೇ ಮಾಡಿದ್ರಿ? 1 ವರ್ಷ ಆಯ್ತಪ್ಪ ಮಗು ಬೆಳೀತು ಅಂತ. ನಾನು ಪ್ರಶ್ನೆ ಕೇಳ್ತೇನೆ, ಬೇಜಾರು ಮಾಡ್ಕೊಳ್ಳಿ, 1 ವರ್ಷ ಸಾವಿಗೆ ಹತ್ತಿರ ಆದ ಮಾಡ್ತೀರಾ ಬರ್ತಡೇನ ಅಂತ ವಿಚಾರ ಮಾಡಿ ಅಲ್ವಾ? ಅಂದರೆ ಒಂದು ಲೌಕಿಕವಾದ ಮುಖ ಆದರೆ ಇನ್ನೊಂದು ತಾತ್ವಿಕವಾದ ಮುಖ, ಅದೂ ಸಹ ನಮಗೆ ಗೊತ್ತಿರಬೇಕು. ಯಾಕೆಂದರೆ ಉಪಾಯಂ ಚಿಂತೆಯೇತ್ ಪ್ರಾಜ್ಞ ಅಪಾಯಂಚ ಚಿಂತೆಯೇತ್. ಎರಡೂ ಸಮಾನವಾಗಿದ್ದಾಗ ಮಾತ್ರ ನಮ್ಮ ಚಿಂತನೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಮತ್ತಷ್ಟೇ ಅಲ್ಲ, ಪ್ರತಿದಿನವೂ ನಾವು ಒಂದೊಂದು ದಿನಕ್ಕೆ ಆ ಕಡೆ ಹೋಗ್ತಾ ಇರ್ತೇವೆ ಹೀಗೆ ಅಂತ. ಒಂದು ಇಷ್ಟು ದೊಡ್ಡ ಪೇಪರ್ ಬಂಡಲ್ ಇದೆ ಅಂತ ಇಟ್ಕೊಳ್ಳಿ.
ಪಂಚಿಂಗ್ ಮಷಿನ್ ಇಟ್ಕೊಂಡು ಪಂಚ್ ಮಾಡ್ತೇವೆ. ಒಂದು ಪ್ರಶ್ನೆ ಕೇಳ್ತೇನೆ, ಎಟ್ ಎ ಟೈಮ್ ಅಷ್ಟು ಒಂದೇ ಸಲ ಆಗುತ್ತಾ? ಒಂದಾದ್ಮೇಲೆ ಒಂದು ಆಗುತ್ತಾ? ಒಂದಾದ್ಮೇಲೆ ಒಂದು. ಆದರೆ ಆ ಒಂದಾದ್ಮೇಲೆ ಒಂದು ಅಂತ ಸೂಕ್ಷ್ಮ ಅಂತ ಕಾಲ ಉಂಟಲ್ಲ, ನಾವು ಅದನ್ನು ಎಣಿಸ್ಲಿಕ್ಕಾಗಲ್ಲ, ಆ ವೇಗದಲ್ಲಿ ಆಗುತ್ತೆ. ಹಾಗೆಯೇ ನಾವು ದಿನದಿಂದ ದಿನಕ್ಕೆ ಆ ಕಡೆ ಸಾಗೋದು ಸಹ ಅದೇ ವೇಗದಲ್ಲಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಶಬ್ದ ಉಂಟು, ಅನುಮೃತ್ಯು ಅಂತ. ಎವ್ರಿ ಡೇ ನೀವೇನಾದ್ರು ಮಾಡ್ಯಾದರೂ ಮಾಡಿ, ಬಿಟ್ಟಾದರೂ ಬಿಡಿ, ಕಾಲ ಅಂತೂ ಸಹ ಅದರ ಕೆಲಸವನ್ನು ಮಾಡಿ ಮಾಡುತ್ತೆ. ಹಾಗದು ಮಾಡುತ್ತೆ ಅಂತಾರೆ, ನೀನು ಯಾಕೆ ಒಳ್ಳೆಯ ಕೆಲಸ ಮಾಡಬಾರ್ದು ಅಂತ ಅವಧೂತ ಯದು ಮಹಾರಾಜನಿಗೆ ಹೇಳಿದ. ಕೊನೆಗೆ ಅಷ್ಟು ಹೇಳಿ ಆತ, ಆಯ್ತಪ್ಪ, ನಾನು 25ನೇ ಗುರುವಿಂದ ಏನು ಕಲ್ತಿದ್ದೇನೆ ಅಂತ ಹೇಳಿದ್ದೇನೆ, ನೀನು ಹೇಳಿ ಕೇಳಿ ರಾಜ, ಹಾಗಾಗಿ ಈ ನಿನ್ನ ಶರೀರವಂಥ ಗುರುವಿಂದ ನೀನೇನು ಕಲಿಬೇಕು ಅಂತ ತೀರ್ಮಾನ ಮಾಡು, ನಾನು ಬರ್ತೇನೆ ಅಂಥೇಳಿ ಯದು ಮಹಾರಾಜ ಹೇಳಿದ ತಕ್ಷಣ ಅವನಿಗೇನೋ ಒಂದಿಷ್ಟು ರಾಜ ಉಚಿತವಾದಂತನ್ನು ಕೊಟ್ಟ. ಅವನನ್ನು ಕಣ್ಣೆತ್ತಿ ನೋಡಿದೆ, ಅಲ್ಲಿಂದ ಹೊರಟೋಗ್ಬಿಟ್ಟ. ಈಗ ನಾವು 25 ಜನ ಗುರುಗಳನ್ನು ನೆನಪಿಟ್ಟುಕೊಳ್ಬೇಕು. ಆಗ ಮಾತ್ರ ನಮಗೆ ಅಷ್ಟೋ ಇಷ್ಟೋ ಮಾರ್ಗದರ್ಶನ ಇಂತಹ ಗುರುಗಳಿಂದ ಸಿಗ್ತದೆ ಎನ್ನುವಂತಹ ಮಾತನ್ನು ಹೇಳ್ತಾ ಕೊನೆಗೆ ಉಪಸಂಹಾರದ ಒಂದು ಕೃತಜ್ಞತೆಯ ಮಾತನ್ನು ಹೇಳಬೇಕಾದಂತುಂಟು. ನಾನು ಅದನ್ನು ಹೇಳಿ ನನ್ನ ಮಾತನ್ನು ಉಪಸಂಹರಿಸ್ತೇನೆ. ನಾನು ಭಾಗವತವನ್ನು ಹೇಳಬೇಕು ಅಂತ ನನಗೆ ಇದರ ಅಧ್ಯಯನದ ಬೀಜಾವಾಪವನ್ನು ಮಾಡಿಸಿದಂತಹ ನನ್ನ ಗುರುಗಳಿಗೆ ಸಾವಿರ ಪ್ರಣಾಮಗಳು. ಇಂತಹ ಭಾಗವತ ಗ್ರಂಥವನ್ನು ಕೊಟ್ಟಂಥವರು ವೇದವ್ಯಾಸರು. ಯಸ್ಯ ಹಾಸ್ಯಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ ಅಂತ ವೇದವ್ಯಾಸರ ಬಾಯಿಂದ ಬಂತು ಅಂದರೆ ಅದು ಅಮೃತಮಯವಾದಂಥ ಸಾಹಿತ್ಯ ಅದು ಅಂತಹ ಸಾಹಿತ್ಯವನ್ನು ಕೊಟ್ಟವರು ವೇದವ್ಯಾಸರು. ಹಾಗಾಗಿ ಅವರಿಗೆ ಅನಂತ ಪ್ರಣಾಮಗಳು. ಅದಾದ ಮೇಲೆ ಅಂತಹ ಆ ವೇದವ್ಯಾಸರ ಮಗ ಶುಕಾಚಾರ್ಯರು ಅದನ್ನು ಪರೀಕ್ಷಿತನ ವ್ಯಾಜದಿಂದ ನಮಗೆ ಇದನ್ನು ಉಣಬಡಿಸಿದರು. ಹಾಗಾಗಿ ಆ ಶುಕಾಚಾರ್ಯರಿಗೆ ಅನಂತ ಕೃತಜ್ಞತೆಗಳು. ಏನಿದ್ರೂ ಸಹ ಶುಕಾಚಾರ್ಯರ ಹತ್ರ ಮತ್ತೆ ಮತ್ತೆ ಕೊಕ್ಕಿ ಸಾವಿರಾರು ರೀತಿಯಲ್ಲಿ ಪ್ರಶ್ನೆ ಮಾಡಿದವನು ಪರೀಕ್ಷಿತ. ಅವನು ಪ್ರಶ್ನೆ ಮಾಡದೇ ಇದ್ದಿದ್ದರೆ ಪ್ರಾಯಶಃ ಭಾಗವತ ಈ ಪರಿಯಾಗಿ ಬೆಳೀತಾ ಇರಲಿಲ್ಲ. ಎಷ್ಟು ಅಂದರೆ 18,000 ಶ್ಲೋಕಗಳು, 12 ಸ್ಕಂಧಗಳು, 332 ಮತ್ತು ಅಧ್ಯಾಯಗಳು, ಹೀಗೆ ಅಂತ ಇಷ್ಟು ವಿಶಾಲವಾದಂಥದ್ದು. ಅದರ ಜೊತೆಗೆ ಪ್ರಶ್ನೆ ಮಾಡಿದ್ದೆಲ್ಲ ವೇದಾಂತಪರವಾದದ್ದು ಉಂಟು, ಬೇಕಷ್ಟು ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು ಉಂಟು, ನೀತಿ ಮಾರ್ಗಕ್ಕೆ ಸಂಬಂಧಪಟ್ಟಿದ್ದು ಉಂಟು. ಹಾಗಾಗಿ ಬಗೆಯ ಪ್ರಶ್ನೆಯನ್ನು ಮಾಡಿ ಈ ಭಾಗವತವನ್ನು ಬೆಳೆಸಿದವನು ಪರೀಕ್ಷಿತ. ಯಾವಾಗಲೂ ಅಷ್ಟೇ, ಒಂದು ವಿಷಯ ಹೆಚ್ಚುಗಾರಿಕೆ ಬರೋದು ಸರಿಯಾಗಿ ಕೇಳಿ ಪ್ರಶ್ನೆ ಮಾಡೋರಿದ್ದರೆ ಹಾಗೆ ಹೇಳೋರು ಸಹ ತಮ್ಮ ಮೆದುಳನ್ನು ಮಸೆದು ಉತ್ತರ ಕೊಡಬೇಕಾಗತ್ತೆ. ಆದ್ದರಿಂದ ಆ ಪರೀಕ್ಷಿತನಿಗೆ ನನ್ನ ಕಡೆಯಿಂದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇದನ್ನು ಹೇಳಿದವನು ಕೃಷ್ಣ. ಕೊನೆಯ ಕಾಲದಲ್ಲಿ ಇದಾದ ಮೇಲೆ ಕೃಷ್ಣ ಅಂದರೆ ಇದ್ಯಾವ ಇದೆ ಅಂತಲ್ಲ, ಕೃಷ್ಣನ ಉದ್ಧವನಿಗೆ ಮಾಡಿದ ಉಪದೇಶದಲ್ಲಿ ಇದು ಬಿಗಿನಿಂಗ್. ಇದು ಇನ್ನು ಮತ್ತೆ ಬಹಳಷ್ಟು ಇನ್ನು ಸುಮಾರು 20 ಅಧ್ಯಾಯಗಳಲ್ಲಿ ಉದ್ಧವನಿಗೆ ತತ್ವೋಪದೇಶವನ್ನು ಮಾಡ್ತಾನೆ. ಹಾಗಾಗಿ ಕೃಷ್ಣನ ಕೊನೆಯ ಉಪದೇಶ ಇದು. ಇಟ್ ಇಸ್ ಬಿಗ್ಗರ್ ದ್ಯಾನ್ ಭಗವದ್ಗೀತಾ. ಭಗವದ್ಗೀತೆ 17 ಅಧ್ಯಾಯದಲ್ಲಿದ್ದಿದ್ದು, 18 ಆದರೆ ಮೊದಲನೇ ಅಧ್ಯಾಯದಲ್ಲಿ ಉಪದೇಶ ಇಲ್ಲ. ಅದಕ್ಕೋಸ್ಕರ 17 ಅಲ್ಲ ಹೇಳ್ತಾ ಮರ್ತುಬಿಟ್ರೆ ಆಮೇಲೆ ಅಂತ ಹೇಳಿಬಿಟ್ರೆ. ಉಪದೇಶ ಇದ್ದಿದ್ದು ಎಷ್ಟರಿಂದ? 2ನೇ ಅಧ್ಯಾಯದಿಂದ ಅಲ್ವಾ? ಹಾಗಾಗಿ 18 ಅಧ್ಯಾಯ, ಆದರೆ ಇಲ್ಲಿ 23 ಅಧ್ಯಾಯಗಳಲ್ಲಿ ಬಂದಿದೆ ಕೃಷ್ಣನ ಉಪದೇಶ. ಹಾಗಾಗಿ ಇದು ಅದಕ್ಕಿಂತಲೂ ಒಂದು ತೂಕ ಜಾಸ್ತಿ. ಆದರೆ ಏನಾಗಿದೆ ಕೇಳಿದರೆ ನಮ್ಮವರು ಇನ್ನೂ ಸಹ ಅದ್ರ ಬಗ್ಗೆ ಎಷ್ಟು ಮನಸ್ಸನ್ನು ಕೊಡಬೇಕು ಅಷ್ಟು ಕೊಡದೇ ಇದ್ದರಿಂದ ಸ್ವಲ್ಪ ಪಕ್ಕದಲ್ಲಿದೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಅಂತಹ ಆ ವಾಸುದೇವನಿಗೆ ಮತ್ತು ಉದ್ಧವನಿಗೂ ಸಹ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಲೌಕಿಕವಾಗಿ ಬಂದರೆ ಇದಕ್ಕೆ ಮಾಡಿಸ್ಬೇಕು ಅಂತ ಟೊಂಕ ಕಟ್ಟಿದವರು ಇದ್ದಾರೆ, ಪರಸ್ಪರ ಸ್ನೇಹಿತರು. ಡಾಕ್ಟರ್ SR ಜಯರಾಮ ಅವರು ಯಾವ ಉದ್ದೇಶದಿಂದ ಅದನ್ನು ಅವರು ಆಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೋ
ಅವರ ಸಂಕಲ್ಪವನ್ನು ಆ ವಾಸುದೇವ ಈಡೇರಿಸಿಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಮತ್ತು ಅವರ ಸಂಕಲ್ಪಕ್ಕೆ ಸರಿಯಾಗಿ ನಿಂತವರು ನಮ್ಮ ಈ ದಿವ್ಯ ಚೈತನ್ಯದ ಮುಖ್ಯಸ್ಥರಾದಂತಹ ಒಬ್ಬರು ಶ್ರೀಯುತ ಪ್ರಕಾಶ್ ಅವರು ಪದೇ ಪದೇ ನನ್ನ ಸಂಪರ್ಕವನ್ನು ಮಾಡಿ ಕೊನೆಗಳಿಗೆಯವರೆಗೂ ಸಹ ಸಂಪರ್ಕದಲ್ಲಿದ್ದು, ಏಕೆಂದರೆ ಎಲ್ಲೋ ಒಂದು ಕಡೆಗೆ ಗಣೇಶ್ ಭಟ್ ಹೋಬಳಿಯವರು ಬರದೇ ಇದ್ದರೆ ಎನ್ನುವಂಥ ಒಂದು ಸಂಶಯ ಇತ್ತೇನೋ ಅಂತ ಕಾಣುತ್ತೆ. ಹಾಗಿಲ್ಲ, ಆದರೂ ಸಹ ಫಾಲೋಅಪ್ ಮಾಡಬೇಕು ಎನ್ನುವಂಥ ವ್ಯಾವಹಾರಿಕ ಅಂಥ ಒಂದು ಸಂಬಂಧ ಪ್ರಜ್ಞೆಯಿಂದ ಕೊನೆಗಳಿಗೆಯವರೆಗೂ ಸಹ ನನ್ನ ಸಂಪರ್ಕದಲ್ಲಿದ್ದು ನನ್ನನ್ನು ಇಲ್ಲಿ ಇಳಿಸಿಬಿಟ್ರು. ಮತ್ತು ಇವರಿಬ್ಬರಿಗೂ ಸಹ ಹಿನ್ನೆಲೆಯಲ್ಲಿ ನಿಂತವರು, ಇಲ್ಲ ಯೋಚನೆ ಮಾಡಬೇಡಿ, ಅವರು ಒಂದ್ಸಲ ಒಪ್ಪಿಕೊಂಡೋದನ್ನು ಮತ್ತೆ ಮನೆ ವ್ಯತ್ಯಾಸ ಮಾಡೋದಿಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಭಟ್ರು. ನೀವು ಫೋನ್ ಮಾಡಿ ಎತ್ತದೇ ಇದ್ದರೂ ಸಹ ಅವ್ರು ಫೋನ್ ಮಾಡ್ತಾರೆ ಅಂತ ಆ ವಿಶ್ವಾಸ ಇಟ್ಟಿದ್ದಾರಲ್ಲ ನನ್ನ ಸ್ನೇಹಿತರು. ಹಾಗಾಗಿ ನನ್ನ ಆತ್ಮೀಯ ಗೆಳೆಯಂಥ ಪರಮೇಶ್ವರ ಭಟ್ರಿಗೆ ಮತ್ತು ಎಲ್ಲ ಆಯೋಜಕರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಷ್ಟೆಲ್ಲ ಆದಮೇಲೆ ನಾನು ಕೊನೆಯದಾಗಿ ಹೇಳಬೇಕಾದ್ದು ಒಂದು ಸಮುದಾಯ ಉಂಟು, ಆ ಸಮುದಾಯ ನೀವೇ. ಏಕೆಂದರೆ ನೀವೆಲ್ಲರೂ ಸಹ ಈ 4 ದಿನಗಳ ಕಾಲ ನಿಮ್ಮ ಕಿವಿಯನ್ನು ನನಗೆ ಕೊಟ್ಟಿದ್ದೀರಿ. ಕೇಳುವ ಕಿವಿಗಳಿದ್ದರೆ ಹೇಳುವ ಬಾಯಿಗೆ ಕೆಲಸ, ಕೇಳುವ ಕಿವಿಯೇ ಇಲ್ಲದಿದ್ದರೆ ಬಾಯಿಗೆ ಏನ್ರಿ ಕೆಲಸ? ಗೋಡೆ ಹತ್ರ ಮಾತಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ನೀವು ನನ್ನ ಬಾಯಿಗೆ ಕೆಲಸ ಕೊಟ್ಟವರು ಅಲ್ಲ, ನನ್ನ ರಸನೇಂದ್ರಿಯವನ್ನು ಶುದ್ಧ ಮಾಡಿದವರು, ನನ್ನ ಬುದ್ಧಿಯನ್ನು ಈ ದೃಷ್ಟಿಯಲ್ಲಿ ತೊಡಗಿಸಿದವರು. ಹಾಗಾಗಿ ನಿಮಗೆಲ್ಲರಿಗೂ ಸಹ ಅನಂತ ಕೃತಜ್ಞತೆಗಳು. ನಾನು ಅವತ್ತೊಂದು ಮಾತು ಹೇಳಿದ್ದೆ, ನಿಮ್ಮ ಕಡೆ 5 ಜನರನ್ನು ಅವಧೂತ ಗೀತೆ ಕೊಡಬೇಕು ಅಂತ. ನಿನ್ನೆ ದಿವಸ ಜನ ಇರಲಿಲ್ಲ, ಆಗ ನನಗೆ ಗೊತ್ತಾಯಿತು ಇವರು ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ಅಂತ. ಆದರೆ ನಾನು ಹೇಳಿದ್ದು 5 ಜನ ಇವರಲ್ಲ, ನಮ್ಮೊಳಗೆ ಇರುವಂಥ ಪಂಚೇಂದ್ರಿಯಗಳು ಎನ್ನುವಂಥ ಜನರನ್ನು ಅವಧೂತ ಗೀತೆಗೆ ಕೊಡಿ. ಏಕೆಂದರೆ ಮತ್ತೆ ಮತ್ತೆ ಇದನ್ನು ಕೇಳ್ತಾ ಇರಬೇಕು, ಅದು ಮನಸ್ಸಿನಲ್ಲಿ ಇಳಿಬೇಕು ಅಂತಾದರೆ ಸಾಧ್ಯವಾದಷ್ಟು ಏಕಾಗ್ರತೆಯನ್ನು ಕೇಳಬೇಕು. ಹಾಗಿಲ್ಲೇ ಇದ್ದರೆ DVJ ಫ್ರೆಂಡ್ ಹೇಳಿದಂಥ ಮಾತುಂಟಲ್ಲ, ಹಾಗಾಗಿಬಿಡ್ತದೆ. ಹಾಗಾಗದೇ ಇರಲಿ, ಆ ಹಿನ್ನೆಲೆಯಲ್ಲಿ ಹೇಳಿದ್ದೆ ಅಷ್ಟೇ ಹೊರತು ಇನ್ಯಾವ ಉದ್ದೇಶದಿಂದಲ್ಲ. ಹಾಗಾಗಿ ಇನ್ನೊಮ್ಮೆ ನಾನು ಯಾರಿಗಾದರೂ ಹೇಳದೆ ಬಿಟ್ಟಿದ್ದಿದ್ರೆ, ಅಥವಾ ನನ್ನ ಉಪನ್ಯಾಸ ಮಧ್ಯೆಯಲ್ಲಿ ಯಾರಿಗಾದರೂ ಎಷ್ಟೋ ಸಲ ಉದಾಹರಣೆ ಕೊಟ್ಟಾಗ ಏನಾಗುತ್ತೆ, ನೇರವಾಗಿ ಆ ಹೆಸರಿನ ವ್ಯಕ್ತಿಗಳೇ ಇದ್ದಾಗ ಎಲ್ಲೋ ಒಂದು ಕಡೆ ಪಿಂಚ್ ಆಗಿಬಿಡ್ತದೆ. ನಮ್ಮ ಉದ್ದೇಶ ಅದಲ್ಲ, ಅರ್ಥ ಮಾಡಿಸೋದಷ್ಟೇ ಉದ್ದೇಶ. ಹಾಗಾಗಿ ನಾನು ಹೇಳದೆ ಬಿಟ್ಟವರು ಯಾರೋ ಇದ್ದರು ಅವರಿಗೂ ಸಹ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ, ಸುಮಾರು 13 ನಿಮಿಷ ಜಾಸ್ತಿ ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಆ ವಾಸುದೇವನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಒಂದು ಕ್ಷಣ, ನಿನ್ನೆ ದಿವಸ ನಾನು ಕೊನೆಯಲ್ಲಿ ಶಿವೋಹಂ ಅಂತ ದ್ವಿತೀಯ ವಿಘ್ನ ಆಗದೇ ಇರಲಿ ಅಂತ ಒಂದು, ಅದ್ರ ಜೊತೆಗೆ ಆ ಭಾವನೆಯಿಂದ ಮನೆಗೆ ತೆರಳೋಣ ಎನ್ನುವಂಥದ್ದು ಇನ್ನೊಂದು. ಹಾಗಾಗಿ ನಾನು 3 ಬಾರಿ ಹೇಳ್ತೇನೆ. ಮೊದಲನೇ ಸಲ ಹೇಳಿ ಆದಮೇಲೆ ಮತ್ತೆ ನೀವು ಹೇಳಿ, 2ನೇ ಸಲ ಹೇಳಿ ಆದಮೇಲೆ ಮತ್ತೆ ಹೇಳಿ, 3ನೇ ಸಲ ಹೇಳಿ. ಶಿವೋ